ಹಿಂದಿನ ಕ್ಲಾಸ್ನಲ್ಲಿ ನಾವು ಪೇಜ್ ನಂಬರ್ 13, 14, 15 ಇದನ್ನು ಕವರ್ ಮಾಡಿದ್ವಿ. ಸೊ ಅದರಲ್ಲಿ ನಾವು ಭಗವಂತನ ನಿರಾಕಾರ ಬ್ರಹ್ಮನ್ ಸ್ವರೂಪ, ಪರಮಾತ್ಮ ಸ್ವರೂಪ ಮತ್ತು ಭಗವಾನ್ ಸ್ವರೂಪ ಈ 3 ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಬ್ರಹ್ಮನ್ ಸ್ವರೂಪದಲ್ಲಿ ಕೇವಲ ಸತ್ ಅಂಶ, ಪರಮಾತ್ಮದಲ್ಲಿ ಸತ್ ಮತ್ತೆ ಚಿತ್ ಅಂಶ, ಮತ್ತೆ ಭಗವಾನ್ ಸ್ವರೂಪದಲ್ಲಿ ಸತ್ ಚಿತ್ ಮತ್ತು ಆನಂದ ಈ ಮೂರುಗಳು ಅದರಲ್ಲಿ ಲಭ್ಯವಿದೆ. ಆಮೇಲೆ ಕಡಿಮೆ ಬುದ್ಧಿ ಇರುವವರು ಭಗವಂತನನ್ನು ನಿರಾಕಾರ ಎಂದು ಭಾವಿಸ್ತಾರೆ. ಆಮೇಲೆ ಹೇಗೆ ಭಗವಂತನು ಪೂರ್ಣ ಮತ್ತೆ ಅವನು ಮಾಡಿರುವಂತಹ ಎಲ್ಲ ಸೃಷ್ಟಿ ಮತ್ತೆ ಅದರಲ್ಲಿರುವಂತಹ ಎಲ್ಲಾ ಘಟಕಗಳು ಕೂಡ ಪೂರ್ಣವಾಗಿವೆ, ಅದು ತನ್ನಷ್ಟಕ್ಕ ತಾನೇ ನಡೆಯೋ ತರ ಕೃಷ್ಣ ಅದನ್ನ ಸೃಷ್ಟಿ ಮಾಡಿರೋದು. ಆಮೇಲೆ ಇಷ್ಟೆಲ್ಲ ಸೃಷ್ಟಿ ಕೃಷ್ಣನಿಂದ ಬಂದ್ರೂ ಕೂಡ ಕೃಷ್ಣ ಮತ್ತೆ ತಾನು ಹೇಗೆ ಪೂರ್ಣನಾಗಿದ್ದಾನೋ ಅದೇ ತರ ಪೂರ್ಣನಾಗಿರುತ್ತಾನೆ. ಆಮೇಲೆ ಕೃಷ್ಣನಲ್ಲಿ ನಮ್ಮ ಚಿಂತನೆಗೆ ನಿಲುಕದೇ ಇರುವಷ್ಟು ಅಚಿಂತ ಶಕ್ತಿಗಳಿವೆ. ಆಮೇಲೆ ವೇದಗಳನ್ನು ಯಥಾರೂಪವಾಗಿ ಯಾವುದೇ ವಿರೋಧವಿಲ್ಲದೆ ಅದನ್ನು ಒಪ್ತಾರೆ. ಆಮೇಲೆ ಯಾವ ತರ ಬದ್ಧಾತ್ಮರಲ್ಲಿ 4 ಪ್ರಕಾರದ ದೋಷಗಳಿವೆ: ತಪ್ಪು ಮಾಡುವುದು, ಭ್ರಮೆಗೆ ಒಳಗಾಗುವುದು, ಮೋಸ ಮಾಡುವ ಪ್ರವೃತ್ತಿ ಮತ್ತು ಇಂದ್ರಿಯವು ಅಪರಿಪೂರ್ಣವಾಗಿರುವುದು. ಸೊ ಇಂಥ ದೋಷವುಳ್ಳ ವ್ಯಕ್ತಿ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಆಧ್ಯಾತ್ಮಿಕ ಜ್ಞಾನವನ್ನು ನಾವು ಕೇವಲ ಕೃಷ್ಣನಿಂದ ಮತ್ತು ಕೃಷ್ಣನಿಂದಾಗಿ ಪರಂಪರೆಯಿಂದ, ಗುರು ಪರಂಪರೆಯಲ್ಲಿ ಮಾತ್ರ ನಾವು ಆ ಜ್ಞಾನವನ್ನು ಪಡೆಯಬಹುದು. ಅನಧಿಕೃತ ವ್ಯಕ್ತಿಗಳಿಂದ ಆಧ್ಯಾತ್ಮಿಕ ಜ್ಞಾನವನ್ನು ನಾವು ಪಡೆದುಕೊಂಡ್ರೆ ಆ ಜ್ಞಾನ ಪರಿಪೂರ್ಣವಾಗಿರಲ್ಲ, ಅದು ಈ 4 ದೋಷಗಳಿಂದ ಕೂಡಿರುತ್ತದೆ. ಸೊ ಇಲ್ಲಿವರೆಗೆ ನಾವು ನೋಡಿದ್ವಿ. ಸೊ ಇನ್ನು ಮುಂದೆ ವೈದಿಕ ಜ್ಞಾನವನ್ನು ಇಂತಹ ದೋಷಯುಕ್ತ ಜೀವಿಗಳು ನೀಡುವುದಿಲ್ಲ. ಪ್ರಥಮವಾಗಿ ಸೃಷ್ಟಿಯಾದ ಜೀವಿ ಬ್ರಹ್ಮ, ಅವನ ಹೃದಯಕ್ಕೆ ಈ ಜ್ಞಾನವನ್ನು ನೀಡಲಾಯಿತು. ತಾನು ಭಗವಂತನಿಂದ ಪಡೆದುಕೊಂಡಂತೆಯೇ ಆ ಜ್ಞಾನವನ್ನು ಬ್ರಹ್ಮನು ತನ್ನ ಪುತ್ರರಿಗೂ ಶಿಷ್ಯರಿಗೂ ಅನುಗ್ರಹಿಸಿದನು. ಭಗವಂತನು ಪೂರ್ಣನು, ಆತನು ಐಹಿಕ ಪ್ರಕೃತಿಗಳಿಗೆ ಒಳಗಾಗುವ ಸಾಧ್ಯತೆ ಇಲ್ಲ. ಆದುದರಿಂದ ಭಗವಂತನೇ ಈ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳ ಒಡೆಯ. ಬ್ರಹ್ಮನನ್ನು ಸೃಷ್ಟಿಸಿದಾತನೇ ಮೂಲ ಸೃಷ್ಟಿಕರ್ತ ಎಂದು ತಿಳಿಯುವಷ್ಟು ಬುದ್ಧಿ ನಮಗಿರಬೇಕು. 11ನೇ ಅಧ್ಯಾಯದಲ್ಲಿ ಭಗವಂತನನ್ನು ಪ್ರಪಿತಾಮಹ ಎಂದು ಸಂಬೋಧಿಸಿದೆ, ಏಕೆಂದರೆ ಬ್ರಹ್ಮನನ್ನು ಪಿತಾಮಹ ಎಂದು ಕರೆದಿದೆ ಮತ್ತು ಭಗವಂತನು ಪಿತಾಮಹನನ್ನು ಸೃಷ್ಟಿಸಿದನು. ಆದುದರಿಂದ ಯಾರೂ ಯಾವುದೇ ವಸ್ತುವಿಗೂ ತಾನು ಒಡೆಯ ಎಂದು ಹೇಳಿಕೊಳ್ಳಬಾರದು. ತನ್ನ ಜೀವನ ನಿರ್ವಹಣೆಗಾಗಿ ತನ್ನ ಭಾಗ ಎಂದು ಭಗವಂತನು ಪ್ರತ್ಯೇಕ ತೆಗೆದಿಟ್ಟಿದ್ದು ಎಂದೇ ವಸ್ತುಗಳನ್ನು ಸ್ವೀಕರಿಸಬೇಕು. ಸೊ ಇದು ಕೂಡ ಆಗಿದೆ. 15th ಪೇಜ್ ಅಲ್ವಾ ಇದು? ಓಕೆ, 15th ಪೇಜ್ ನಾವು ಆಲ್ಮೋಸ್ಟ್ ಮುಗಿಸಿದ್ದೇವೆ. ಸೊ ಪ್ರತಿಯೊಂದು ಜೀವಿಗೆ ಅವರವರ ಪಾಲಿಗೆ ಏನು ತೆಗೆದಿಟ್ಟಿದೆ ಅದನ್ನಷ್ಟೇ ಅವರು ಸ್ವೀಕರಿಸಬೇಕು. ಇದರಲ್ಲಿ ಬೇರೆ ಬೇರೆ ಪ್ರಕಾರದ ಆಹಾರ, ಸಾತ್ವಿಕ, ರಾಜಸಿಕ, ತಾಮಸ ಆಹಾರ, ಇದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ವಿ. ಇದರದ ನೆಕ್ಸ್ಟ್ ಇಲ್ಲಿಂದ ಶುರು ಆಗುತ್ತೆ. ಈ ಗುರಿಯನ್ನು ಸನಾತನ ಆಕಾಶ ಎಂದು ಕರೆದಿದೆ. ಇದು ಸನಾತನ ಆಧ್ಯಾತ್ಮಿಕ ಆಕಾಶ. ನಮ್ಮ ಐಹಿಕ ಜಗತ್ತಿನಲ್ಲಿ ಎಲ್ಲವೂ ನಶ್ವರ ಎಂದು ಕಂಡುಕೊಳ್ಳುತ್ತೇವೆ. ಯಾವುದೇ ವಸ್ತು ಹುಟ್ಟುತ್ತದೆ, ಸ್ವಲ್ಪ ಕಾಲ ಇರುತ್ತದೆ, ಕೆಲವು ಉಪವಸ್ತುಗಳನ್ನು ಸೃಷ್ಟಿ ಮಾಡುತ್ತದೆ, ಕ್ಷಯಿಸುತ್ತದೆ, ಅನಂತರ ಮಾಯವಾಗುತ್ತದೆ. ಇದು ಇಹ ಜಗತ್ತಿನ ನಿಯಮ. ಆದರೆ ಈ ನಶ್ವರ ಜಗತ್ತಿನಾಚೆ ಬೇರೊಂದು ಜಗತ್ತಿದೆ. ನಮಗೆ ಅದರ ವಿಷಯ ತಿಳಿದಿದೆ. ಅದು ಬೇರೊಂದು ಸ್ವಭಾವದ ಜಗತ್ತು. ಅದು ಸನಾತನ, ಎಂದೆಂದಿಗೂ ಇರುವಂತಹುದು. 11ನೇ ಅಧ್ಯಾಯದಲ್ಲಿ ಜೀವಿಯನ್ನು ಸನಾತನ, ಎಂದೆಂದಿಗೂ ಇರುವಂತಹದು ಎಂದು ವರ್ಣಿಸಿದೆ. ಭಗವಂತನನ್ನು ಸನಾತನ ಎಂದು ವರ್ಣಿಸಿದೆ. ಭಗವಂತನೊಡನೆ ನಮಗೆ ನಿಕಟ ಬಾಂಧವ್ಯವಿದೆ. ನಾವೆಲ್ಲ ಗುಣಾತ್ಮಕವಾಗಿ ಒಂದೇ ಆದದ್ದರಿಂದ ಸನಾತನ ಧಾಮ, ಸನಾತನ ಪರಮಪುರುಷ, ಸನಾತನ ಜೀವಿಗಳು. ಭಗವದ್ಗೀತೆಯ ಸಂಪೂರ್ಣ ಉದ್ದೇಶವೇ ನಮ್ಮ ಸನಾತನ ಧರ್ಮವನ್ನು, ಜೀವನದ ನಿರಂತರ ಕರ್ತವ್ಯವನ್ನು ಮರಳಿ ತಂದುಕೊಡುವುದು.
ನಾವು ತಾತ್ಕಾಲಿಕವಾಗಿ ಬೇರೆ ಕ್ರಿಯೆಗಳಲ್ಲಿ ನಿರತರಾಗಿರುತ್ತೇವೆ. ಆದರೆ ಈ ತಾತ್ಕಾಲಿಕ ಕ್ರಿಯೆಗಳನ್ನು ಬಿಟ್ಟು ಭಗವಂತನು ಆದೇಶಿಸಿದ ಕಾರ್ಯಗಳಲ್ಲಿ ನಿರತರಾದಾಗ ಈ ಎಲ್ಲ ಚಟುವಟಿಕೆಗಳನ್ನು ಪರಿಶುದ್ಧಗೊಳಿಸಬಹುದು. ಇದಕ್ಕೆ ಪರಿಶುದ್ಧ ಜೀವನ ಎಂದು ಹೆಸರು. ಸೊ ಈ ಪ್ಯಾರಾಗ್ರಾಫ್ ಅಲ್ಲಿ ಕಟ್ಟ ಕಡೆಗೆ ನಾವು ಭೌತಿಕ ಆಕಾಶದ ಆಚೆ ಇರುವ ನಮ್ಮ ಗುರಿಯನ್ನು ಸೇರಲು ಶಕ್ತರಾಗುತ್ತೇವೆ. ನಾವು ಭಗವದ್ಗೀತೆಯಲ್ಲಿ ಕೊಟ್ಟಿರುವಂತಹ ಆದೇಶಗಳನ್ನು ನಾವು ಯೋಗ್ಯ ರೀತಿಯಲ್ಲಿ ಬಳಸಿಕೊಂಡ್ರೆ ನಮ್ಮ ಇಡೀ ಬದುಕು ಪರಿಶುದ್ಧವಾಗಿ ಕಟ್ಟ ಕಡೆಗೆ ನಾವು ಭೌತಿಕ ಆಕಾಶದ ಆಚೆ ಇರುವ ನಮ್ಮ ಗುರಿಯನ್ನು ಸೇರಬಹುದು. ಸೊ ಆ ಗುರಿ ಅಂತಂತಂದ್ರೆ ಆಧ್ಯಾತ್ಮಿಕ ಜಗತ್ತು, ಅದು ಸನಾತನ ಆಕಾಶ. ಸನಾತನ ಅಂತಂತಂದ್ರೆ ನಾಶವಾಗದೇ ಇರುವುದು. ಸೊ ನಮ್ಮ ಅನುಭವದ ಪ್ರಕಾರ ಈ ಜಗತ್ತಿನಲ್ಲಿ ನಾವು ಏನೇನು ನೋಡ್ತೇವೆ ಅದೆಲ್ಲವೂ ಕೂಡ ನಶ್ವರ, ಅದೆಲ್ಲವೂ ಕೂಡ ಶಾಶ್ವತವಾಗಿ ಉಳಿದುಕೊಳ್ಳಲ್ಲ. ಯಾವುದೇ ವಸ್ತುವನ್ನು ಇಲ್ಲಿ ಷಡ್ ವಿಕಾರ ಅಂತೇಳಿ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಯಾವುದೇ ವಸ್ತು ಇಲ್ಲಿ 6 ಪ್ರಕಾರದ ವಿಕಾರಗಳಿಗೆ ಒಳಗಾಗುತ್ತೆ ಅಂಥೇಳಿ. ಸೊ ಫಸ್ಟ್ ಪ್ರಪ್ರಥಮವಾಗಿ ಅದರದ್ದು ಉತ್ಪತ್ತಿ ಆಗುತ್ತೆ, ಅದರದ್ದು ಹುಟ್ಟು ಆಗುತ್ತೆ. ಆಮೇಲೆ ಅದು ಅದೇ ಸ್ಥಾನದಲ್ಲಿ ಸ್ವಲ್ಪ ಕಾಲ ಇರುತ್ತೆ ಅಥವಾ ಅದು ಬೆಳೆಯುತ್ತೆ. ಆಮೇಲೆ ಅದು ಉಪವಸ್ತುಗಳನ್ನು ಸೃಷ್ಟಿ ಮಾಡುತ್ತೆ. ಆಮೇಲೆ ಅದರದ ಕ್ಷಯ ಪ್ರಾರಂಭವಾಗುತ್ತೆ. ಆಮೇಲೆ ಅದು ನಾಶವಾಗಿ ಅದು ಮಾಯವಾಗಿ ಹೋಗುತ್ತೆ. ಸೊ ಯಾವುದೇ ವಸ್ತುಗಳನ್ನು ನಾವು ತೆಗೆದುಕೊಂಡ್ರು ಕೂಡ, ಉದಾಹರಣೆಗೆ ನಮ್ಮ ಶರೀರವನ್ನು ತೆಗೆದುಕೊಂಡ್ರೆ ಒಂದು ಸಮಯದಲ್ಲಿ ಆ ಶರೀರದ ಜನನ ಆಗುತ್ತೆ, ಆ ಶರೀರದ ಉತ್ಪತ್ತಿ ಆಗುತ್ತೆ. ಅದಾದ್ಮೇಲೆ ಆ ಶರೀರ ಬೆಳಿಲಿಕ್ಕೆ ಶುರುವಾಗುತ್ತೆ. ಆಮೇಲೆ ಸ್ವಲ್ಪ ಸಮಯ ಆ ಶರೀರ ಆ ಒಂದೇ ಸ್ಥಿತಿಯಲ್ಲಿ ಒಂದು ಸ್ವಲ್ಪ ಸಮಯ ಇರುತ್ತೆ, ಯೌವನಾವಸ್ಥೆಯಲ್ಲಿ ಸ್ವಲ್ಪ ಸಮಯ ಇರುತ್ತೆ. ಅಲ್ಲಿವರೆಗೂ ಅದು ಬೆಳೀತಾ ಇರುತ್ತೆ. ಆಮೇಲೆ ಒಂದು ಸ್ಟೇಜ್ ಆದಮೇಲೆ ಅದ್ರದ್ದು ಬೆಳವಣಿಗೆ ಸ್ವಲ್ಪ ಕಡಿಮೆ ಆಗಿ ಅದು ಅದೇ ಸ್ಥಿತಿಯಲ್ಲಿ ಸ್ವಲ್ಪ ಹೆಚ್ಚೊತ್ತಿರುತ್ತೆ. ಆಮೇಲೆ ಅದು ಉಪವಸ್ತುಗಳನ್ನು ಸೃಷ್ಟಿ ಮಾಡುತ್ತೆ, ಬೈ ಪ್ರಾಡಕ್ಟ್ಸ್ ಅನ್ನು ಸೃಷ್ಟಿ ಮಾಡುತ್ತೆ. ಮಕ್ಕಳು ಹುಟ್ಟುತ್ತಾರೆ, ಸೊ ಇದು ತನ್ನ ಒಂದು ಉಪವಸ್ತುಗಳನ್ನು ಸೃಷ್ಟಿ ಮಾಡುತ್ತೆ. ಸೊ ಅದಾದ್ಮೇಲೆ ಏನಾಗುತ್ತೆ, ಸ್ಲೋ ಆಗಿ ಅದು ಕ್ಷಯಿಸಲಿಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೆ ವಯಸ್ಸಾಗ್ಲಿಕ್ಕೆ ಶುರು ಆಗುತ್ತೆ, ಎಲ್ಲ ಇಂದ್ರಿಯಗಳು ಎಲ್ಲ ಅಂಗಗಳು ಕ್ಷಯವಾಗಲಿಕ್ಕೆ ಶುರು ಆಗುತ್ತೆ. ಆಮೇಲೆ ಏನಾಗುತ್ತೆ, ಒಂದು ಟೈಮಿಗೆ ನಮ್ಮ ಶರೀರ ಅದು ನಾಶವಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಮೃತ್ಯು ಅಂತೇಳಿ ಹೇಳ್ತಾರೆ. ಸೊ ಮೃತ್ಯು ಆದಾಗ ಏನಾಗುತ್ತೆ, ನಮ್ಮ ಶರೀರ ಮೊದಲಿನ ತರ ಕೆಲಸ ಮಾಡ್ತಾ ಇಲ್ಲ. ಸೊ ಇದು ಶರೀರದಲ್ಲಿ ಆಗುವಂತ 6 ಬದಲಾವಣೆಗಳು. ಸೊ ಜನನ, ಆಮೇಲೆ ಬೆಳವಣಿಗೆ, ಆಮೇಲೆ ಆ ಯೌವನ ಅವಸ್ಥೆಯಲ್ಲಿ ಸ್ವಲ್ಪ ಹೊತ್ತಿರೋದು, ಆಮೇಲೆ ಉಪವಸ್ತುಗಳನ್ನು ಸೃಷ್ಟಿ ಮಾಡೋದು, ಆಮೇಲೆ ಕ್ಷಯಿಸುವುದು, ಆಮೇಲೆ ನಂತರ ಅದು ಮೃತ್ಯುವಾಗಿ ಅದು ಮಾಯವಾಗಿ ಹೋಗ್ಬಿಡುತ್ತೆ. ಸೊ ನಮ್ಮ ಶರೀರದ ಆದಂಗೆ ಈ ಭೌತಿಕ ಸೃಷ್ಟಿಯಲ್ಲಿರುವಂಥ ಎಲ್ಲ ವಸ್ತುಗಳಿಗೂ ಈ ಷಡ್ವಿಕಾರಗಳು ಅನ್ವಯವಾಗುತ್ತೆ. ನೀವು ಯಾವುದೇ ವಸ್ತು ತೆಗೆದುಕೊಂಡ್ರು ಕೂಡ ಅದು ಒಂದು ಟೈಮಿಗೆ ಅದರ ಜನನ ಆಗುತ್ತೆ, ಆಮೇಲೆ ಸ್ವಲ್ಪ ಹೊತ್ತಿರುತ್ತೆ, ಅದಾದ್ಮೇಲೆ ಏನೋ ಒಂದು ಬೈ ಪ್ರಾಡಕ್ಟ್ಸ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಸ್ಪೆಷಲ್ ಆಗಿ ಇದು ಬೇರೆ ಬೇರೆ ಏನು ಜೀವಜಾತಿಗಳಲ್ಲಿ ಅದರಲ್ಲಾಗುತ್ತೆ. ಅದು ಬಿಟ್ಟು ಭೌತಿಕ ವಸ್ತುಗಳಲ್ಲೂ ಕೂಡ ಅದರದ್ದು ಸೃಷ್ಟಿಯಾಗೋದು, ಆಮೇಲೆ ಅದರಲ್ಲಿ ಸ್ವಲ್ಪ ಬದಲಾವಣೆಗಳಾಗೋದು, ಆಮೇಲೆ ಕ್ಷಯವಾಗಿ ಮಾಯವಾಗೋದು, ಇದು ಎಲ್ಲ ವಸ್ತುಗಳಲ್ಲಿ ಇದು ವಿಕಾರಗಳು ಇದ್ದೇ ಇರುತ್ತೆ. ಸೊ ಇದಕ್ಕೆ ಷಡ್ ವಿಕಾರ ಅಂತೇಳಿ ಹೇಳ್ತಾರೆ. ಸೊ ಇದು ಇಹ ಜಗತ್ತಿನ ನಿಯಮ. ಸೊ ಈ ಭೌತಿಕ ಸಂಸಾರದ ನಿಯಮನೇ ಆ ಥರ. ಇಲ್ಲಿ ಯಾವುದೂ ಶಾಶ್ವತವಾಗಿ ಉಳಿಯುವುದಿಲ್ಲ. ನೀವೊಂದು ಒಳ್ಳೆ ಮನೆ ಕಟ್ಟಿದ್ರು ಕೂಡ ಒಂದು 60 ವರ್ಷ 50 ವರ್ಷ ಆದಮೇಲೆ ಅಥವಾ 100 ವರ್ಷ 200 ವರ್ಷ ಆದರೆ ಆ ಮನೆ ಸ್ಥಿತಿ ಪೂರ್ಣ ಜೀರ್ಣವಾಗಿ ಹೋಗಿರುತ್ತೆ. ಅದೇ ಥರ ಯಾವುದೇ ವಸ್ತುಗಳನ್ನು ನೀವು ತಗೊಳ್ಳಿ, ನಿಮ್ಮ ಕಣ್ಮುಂದೆ ಕಾಣ್ತಾರೆ ಯಾವುದೇ ವಸ್ತು ಇದ್ರೂ ಕೂಡ ಅದಕ್ಕೆ ಒಂದು ಸಮಯ ಇದೆ, ಅಷ್ಟು ಸಮಯದವರೆಗೆ ಅಷ್ಟೇ ಅದು ಚೆನ್ನಾಗಿರುತ್ತೆ. ಅದಾದ್ಮೇಲೆ ಅದಕ್ಕೆ ಸಂಪೂರ್ಣವಾಗಿ ಅದು ನಾಶವಾಗಿ ಹೋಗ್ಬಿಡುತ್ತೆ. ಸೊ ಇದು ಈ ಭೌತಿಕ ಸಂಸಾರದಲ್ಲಿ ಇರುವಂತ ನಿಯಮ. ಅದಕ್ಕೆ ಇದನ್ನ ನಶ್ವರ ಜಗತ್ತು ಅಂತ ಹೇಳಿ ಹೇಳ್ತಾರೆ. ಇದು ಶಾಶ್ವತವಾಗಿರುವಂತ ಜಗತ್ತಲ್ಲ. ಇಲ್ಲಿ ಯಾವಾಗ್ಲೂ ಈ ತರ ಬದಲಾವಣೆಗಳು ನಡೀತಾನೆ ಇರುತ್ತೆ. ಆದ್ರೆ ಆತ್ಮಕ್ಕೆ, ಆತ್ಮವನ್ನು ಒಂದು ಲಕ್ಷಣ ಅವಿಕಾರ್ಯೋಯಂ ಅಂತ ಹೇಳಿದ್ದಾರೆ. ಅವಿಕಾರ್ಯ, ಅದರಲ್ಲಿ ವಿಕಾರಗಳು ಆಗುವುದಿಲ್ಲ ಅಂತ ಹೇಳಿ. ಸೊ ಯಾವ ತರ ಶರೀರದಲ್ಲಿ ವಿಕಾರಗಳಾಗ್ತಾ ಇದೆ, ಅದು ಒಂದು ಸಮಯದಲ್ಲಿ ಹುಟ್ಟುತ್ತೆ, ಅದು ಬೆಳೆಯುತ್ತೆ, ಆಮೇಲೆ ಅದೇ ಸ್ಥಾನದಲ್ಲಿರುತ್ತೆ, ಆಮೇಲೆ ಉಪವಸ್ತುಗಳನ್ನು ಸೃಷ್ಟಿ ಮಾಡುತ್ತೆ, ಆಮೇಲೆ ಕ್ಷಯ ಆಗುತ್ತೆ, ಆಮೇಲೆ ಮಾಯವಾಗುತ್ತೆ. ಇದು ಶರೀರದಲ್ಲಿ ಆಗುವಂತ ವಿಕಾರಗಳು ಅಥವಾ ಬದಲಾವಣೆಗಳು. ಆದರೆ ಆತ್ಮವನ್ನ ಅವಿಕಾರ್ಯೋಯಂ ಅಂತ ಹೇಳಿ ಹೇಳಿದ್ದಾರೆ. ಅವಿಕಾರ್ಯ ಅಂದ್ರೆ ಅದರಲ್ಲಿ ಯಾವುದೇ ತರದ ವಿಕಾರಗಳು ಆಗುವುದಿಲ್ಲ, ಅದು ಹೇಗಿದೆ ಹಾಗೆ ಇರುತ್ತೆ. ಅದರಿಂದಾಗಿ ಅದನ್ನ ಶಾಶ್ವತ ಅಥವಾ ಸನಾತನ ಅಂತೇಳಿ ಕೂಡ ಹೇಳಿದ್ದಾರೆ.
ಸೊ ಅದೆಲ್ಲ ಆತ್ಮ ಯಾರು ಅಂತಂದ್ರೆ ನಾವು ನೀವೆಲ್ಲ, ಈ ಶರೀರದ ಒಳಗಡೆ ಇರುವಂತ ಅದು ಆತ್ಮ. ಸೊ ನಮ್ದು ನಿಜವಾದ ಸ್ಥಿತಿ ಏನಂತಂತಂದ್ರೆ ನಾವು ಶಾಶ್ವತವಾಗಿದ್ದೇವೆ, ನಾವು ಸನಾತನವಾಗಿದ್ದೇವೆ. ಆದ್ರೆ ಆ ಆತ್ಮಗಳು ಈಗ ಬಂದಿರೋದು ಯಾವ ಪ್ರಕೃತಿಯಲ್ಲಿ? ಅದು ಬಂದಿರೋದು ಒಂದು ನಶ್ವರ ಪ್ರಕೃತಿಯಲ್ಲಿ, ಟೆಂಪರರಿ ನೇಚರ್ ಒಳಗಡೆ ಆ ಆತ್ಮಗಳು ಪ್ರವೇಶ ಆಗಿದೆ. ಸೊ ಆಮೇಲೆ ಅದಕ್ಕೆ ಒಂದು ಎಕ್ಸ್ಟರ್ನಲ್ ಬಾಡಿ, ಒಂದು ಬಾಹ್ಯ ಶರೀರ ಸಿಕ್ಕಿದೆ, ಅದಕ್ಕೆ ಭೌತಿಕ ವಸ್ತುಗಳಿಂದ ಕೂಡಿರುವಂತ ಒಂದು ಬಾಹ್ಯ ಶರೀರ. ಆಮೇಲೆ ಆ ಶರೀರಕ್ಕೆ ಇದೆಲ್ಲ ಬದಲಾವಣೆಗಳು ಆಗ್ತಾ ಇದೆ. ಆ ಆತ್ಮ ಏನ್ ತಿಳ್ಕೊಳ್ಳುತ್ತೆ, ನಾನೇ ಈ ಶರೀರ ಅಂತೇಳಿ ತಿಳ್ಕೊಂಡು ಆ ಶರೀರದಲ್ಲಿ ಆಗುವಂಥ ಎಲ್ಲಾ ಬದಲಾವಣೆಗಳು ನಾನೇ, ಅದು ಚೇಂಜ್ ಆಗ್ತಾ ಇದೆ, ನನ್ನಲ್ಲೇ ಬದಲಾವಣೆಗಳಾಗ್ತಾ ಇದೆ ಅಂತೇಳಿ ಆ ಬೇರೆ ಬೇರೆ ಆ ಹಂತಗಳೇನಿದೆ, ಆ ಜೀವನದ ಬೇರೆ ಬೇರೆ ಹಂತಗಳನ್ನು ಅದು ಅನುಭವಿಸ್ತಾ ಇದೆ. ಕೆಲವೊಂದ್ಸಲ ಬಾಲ್ಯಾವಸ್ಥೆ, ಕೆಲವೊಂದ್ಸಲ ಯೌವನಾವಸ್ಥೆ, ಕೆಲವೊಂದ್ಸಲ ವೃದ್ಧಾವಸ್ಥೆ, ಮತ್ತೆ ಮೃತ್ಯು, ಮತ್ತೆ ಯಾವುದೋ ಶರೀರ, ಮನುಷ್ಯಂದಾಗಿರ್ಬೋದು, ಪ್ರಾಣಿದಾಗಿರ್ಬೋದು, ಅಲ್ಲೂ ಕೂಡ ಅದೇ ಹುಟ್ಟು ಆಗುತ್ತೆ. ಮತ್ತೆ ಒಂದು ಬಾಲ್ಯಾವಸ್ಥೆ, ಮನುಷ್ಯರಾಗಲಿ, ಪ್ರಾಣಿ ಆಗಲಿ, ಪಕ್ಷಿ ಆಗಲಿ, ಅದಕ್ಕೊಂದು ಬಾಲ್ಯಾವಸ್ಥೆ ಇರುತ್ತೆ. ಆಮೇಲೆ ಅದು ಒಂದು ಒಳ್ಳೆ ಯೌವನಾವಸ್ಥೆಯಲ್ಲಿ ಬರುತ್ತೆ, ಒಂದು ಉಪವಸ್ತುಗಳನ್ನು ಸೃಷ್ಟಿ ಮಾಡುತ್ತೆ, ಮತ್ತೆ ಕ್ಷೀಣವಾಗುತ್ತೆ, ಮತ್ತೆ ಶರೀರ ನಾಶ ಆಗುತ್ತೆ. ಆತ್ಮಕ್ಕೆ ಏನೂ ಆಗ್ತಾ ಇಲ್ಲ, ಅದು ಕೇವಲ ಆಗ್ತಾ ಇರೋದು ಎಲ್ಲಿ? ಈ ಎಕ್ಸ್ಟರ್ನಲ್ ಬಾಡಿಯಲ್ಲಿ, ಇದು ಬಾಹ್ಯ ಶರೀರದಲ್ಲಿ ಬದಲಾವಣೆಗಳಾಗ್ತಾ ಇದೆ. ಹೊರಗಡೆ ಈಗ ಒಂದು ಡ್ರೆಸ್ ಇದೆ, ಆ ಡ್ರೆಸ್ ಬಿಟ್ಟು ಮತ್ತೆ ಇನ್ನೊಂದು ಡ್ರೆಸ್ಸು, ಒಂದ್ಸಲ ಮನುಷ್ಯನ ಡ್ರೆಸ್ಸು, ಒಂದ್ಸಲ ಪ್ರಾಣಿ ಡ್ರೆಸ್ಸು, ಒಂದ್ಸಲ ಪಕ್ಷಿ ಡ್ರೆಸ್ಸು, ಒಂದ್ಸಲ ನೀರಿನಲ್ಲಿರೋ ಜಲಚರಗಳ ಡ್ರೆಸ್, ಒಂದ್ಸಲ ಗಿಡ ಮರಗಳ ಡ್ರೆಸ್, ಈ ತರ ಅದರದ್ದು ಡ್ರೆಸ್ ಚೇಂಜ್ ಆಗ್ತಾನೆ ಇದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನ 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಯಾವ ತರ ಒಬ್ಬ ವ್ಯಕ್ತಿ ಹಳೆಯ ಬಟ್ಟೆ, ಅದು ಹರಿದೋಗಿರೋ ಬಟ್ಟೆ ಆಗಿದ್ರೆ ಅದನ್ನ ಬಿಟ್ಬಿಟ್ಟು ಹೇಗೆ ಮತ್ತೊಂದು ಬಟ್ಟೆಯನ್ನು ಧರಿಸ್ತಾನೆ, ಅದೇ ತರ ಆತ್ಮ ಜೀರ್ಣವಾಗಿರೋ ಶರೀರವನ್ನು ಬಿಟ್ಟು ಮತ್ತೆ ಹೊಸ ಶರೀರವನ್ನು ಪಡೆದುಕೊಳ್ಳುತ್ತೆ ಅಂತ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗ್ರಹಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ನವದೇಹವನ್ನು, ಅದು ಹಳೆ ದೇಹ ಜೀರ್ಣ ಆದಾಗ ಹೇಗೆ ಬಟ್ಟೆ ಬದಲಾಯಿಸ್ತೇವೆ, ಆ ತರ ಆತ್ಮ ಈ ಶರೀರಗಳನ್ನು ಬದಲಾಯಿಸ್ತಾ ಇದೆ. ಇನ್ನೊಂದ್ ಕಡೆ ಹೇಳುದು ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ. ಹೇಗೆ ಆತ್ಮ ಬಾಲ್ಯಾವಸ್ಥೆ, ಕೌಮಾರಂ ಯೌವನಂ ಜರ, ಕೌಮಾರಾವಸ್ಥೆ, ಆಮೇಲೆ ಯೌವನಾವಸ್ಥೆ, ಮತ್ತೆ ವೃದ್ಧಾವಸ್ಥೆ ಇದನ್ನು ಅನುಭವಿಸ್ತಾ ಇದೆಯೋ, ಅದೇ ತರ ಈ ಶರೀರ ಮುಗ್ದಾಗ ತಥಾ ದೇಹಾಂತರ ಪ್ರಾಪ್ತಿ, ಅದೇ ತರ ಈ ದೇಹ ಮತ್ತೆ ಚೇಂಜ್ ಆಗಿ ಅದಕ್ಕೆ ಇನ್ನೊಂದು ಶರೀರ ಸಿಗತ್ತೆ ಅಂತ. ಸೊ ಭಗವದ್ಗೀತೆಯಲ್ಲಿ ಇದನ್ನು ಹೇಳಲಾಗಿದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ನಾವು ಪ್ರಶ್ನೆ ಮಾಡಬೇಕಾಗಿರೋದು, ನಾನು ಶಾಶ್ವತವಾಗಿದ್ರೆ ನನಗೆ ಯಾಕೆ ಇದು ಒಂದು ನಶ್ವರ ದೇಹ ಸಿಗ್ತಾ ಇದೆ? ನಾನು ಆತ್ಮನಾಗಿ ಶಾಶ್ವತವಾಗಿದ್ರೆ ನನಗೆ ಯಾಕೆ ನಶ್ವರ ದೇಹ ಸಿಗ್ತಾ ಇದೆ? ನಾನು ಯಾಕೆ ಈ ನಶ್ವರ ಪ್ರಕೃತಿಯ ಒಳಗಡೆ ಇದ್ದೇನೆ? ಸೊ ನನ್ನದೇ ತರಹ ನಾನು ಹೇಗೆ ಶಾಶ್ವತ ಇದ್ದೇನೆ, ಅದೇ ತರ ಆಗಿರುವಂತ ಒಂದು ಶಾಶ್ವತ ಪ್ರಕೃತಿ ಏನಾದ್ರೂ ಇದೆಯಾ? ಅಲ್ಲಿ ನಾನು ಹೋಗಬಹುದಾ? ಸೊ ಇದಕ್ಕೆ ಉತ್ತರಗಳು ನಮಗೆ ಭಗವದ್ಗೀತೆಯಲ್ಲಿ ಸಿಗುತ್ತೆ. ಯಾಕಂದ್ರೆ ಇದು ಎಲ್ಲ ನಶ್ವರ ಅಂತೇಳಿ ನಾವು ಡೇ ಟು ಡೇ ನೋಡ್ತಾ ಇದ್ವಿ, ನಮ್ಮ ಕಣ್ ಮುಂದೆ ನೋಡ್ತಾ ಇದ್ವಿ. ಆಮೇಲೆ ನಮ್ದು ಏನು ಒಳಗಡೆಯ ಆಸೆಗಳು ನಾವು ನೋಡಿದ್ರೆ ಯಾರಿಗೂ ಇದು ನಶ್ವರತ್ವ ಇಷ್ಟವಾಗಲ್ಲ. ನಮಗೆಲ್ಲ ಪರ್ಮನೆನ್ಸಿ ಬೇಕು. ಯಾರೂ ಸಾಯ್ಲಿಕ್ಕೆ ಇಷ್ಟಪಡಲ್ಲ, ವೃದ್ಧರಾಗ್ಲಿಕ್ಕೆ ಇಷ್ಟಪಡಲ್ಲ, ಆಮೇಲೆ ವ್ಯಾಧಿಗಳನ್ನ ಅನುಭವಿಸ್ಲಿಕ್ಕೆ ಇಷ್ಟಪಡಲ್ಲ. ಸೊ ಪರ್ಮನೆನ್ಸಿ, ಒಂದು ಶಾಶ್ವತತೆಯನ್ನು ಎಲ್ಲರೂ ಬಯಸ್ತಾರೆ. ಸೊ ಅದು ಆತ್ಮದ ನಿಜವಾದ ಗುಣ ಆಗಿರೋದ್ರಿಂದ ಅದಕ್ಕೆ ಆಸೆ ಕೂಡ ಅದೇ ತರ ಇರುತ್ತೆ, ಶಾಶ್ವತವಾಗಿರೋದು. ಆದ್ರೆ ಈಗ ಹೊರಗಡೆ ಶರೀರ ಏನಿದೆ ಅದು ನಶ್ವರವಾಗಿದೆ. ಸೊ ಅದರಿಂದಾಗಿ ಆ ಆತ್ಮಕ್ಕೆ ಇಲ್ಲಿ ಎಲ್ಲಾ ಪ್ರಕಾರದ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ. ಯಾಕಂದ್ರೆ ಈ ಭೌತಿಕ ಪ್ರಕೃತಿಯಲ್ಲಿ ಯಾವುದೇ ತರಹದ ಆನಂದ ಇಲ್ಲ. ಆ ಆನಂದ ಇರುವುದು ಕೇವಲ ಆಧ್ಯಾತ್ಮಿಕ ಪ್ರಕೃತಿಯಲ್ಲಿ. ಆಮೇಲೆ ಆತ್ಮ ಆಧ್ಯಾತ್ಮಿಕವಾಗಿರೋದ್ರಿಂದ ಅದಕ್ಕೆ ಆಧ್ಯಾತ್ಮಿಕ ಪ್ರಕೃತಿಯಲ್ಲಿ ಹೋದ್ರೆ ಮಾತ್ರ ಅದಕ್ಕೆ ನಿಜವಾದ ಶಾಶ್ವತವಾದ ಆನಂದವನ್ನು ಸಿಗುವಂತ ಸಾಧ್ಯತೆ ಇದೆ. ಸೊ ಆ ಆನಂದವನ್ನು ಆ ಆತ್ಮ ಈಗ ಈ ನಶ್ವರ ಪ್ರಕೃತಿಯಲ್ಲಿ ಹುಡುಕ್ತಾ ಇರಬೇಕಾದ್ರೆ ಅದಕ್ಕೆ ಕ್ಷಣಿಕವಾಗಿರುವಂತ ಒಂದು ಇಲ್ಯೂಷರಿ, ಒಂದು ಮಾಯಾರೂಪದ ಆನಂದದ ಅನುಭವ ಆಗುತ್ತೆ. ಆದ್ರೆ ಅದು ಪರ್ಮನೆಂಟ್ ಆಗಿ ಇರುವುದಿಲ್ಲ, ಶಾಶ್ವತವಾಗಿ ಇರುವುದಿಲ್ಲ. ಸೊ ಅದು ಮತ್ತೆ ಹುಡುಕ್ತಾ ಈ ಶರೀರ ಆ ಶರೀರ, ಅದ್ರ ಹಿಂದೆ ಅದು ಏನೋ ಪ್ರಕಾರದ ಕರ್ಮಗಳನ್ನು ಮಾಡ್ತಾ, ಈ ತರ ಕೆಲಸ ಮಾಡಿದ್ರೆ ನನಗೆ ಮುಂದೆ ಈ ತರ ಸುಖ ಸಿಗುತ್ತೆ, ಆ ಆಸೆಯಲ್ಲಿ ಅದು ಬೇರೆ ಬೇರೆ ಕೆಲವೊಂದ್ಸಲ ಪಾಪಕರ್ಮ, ಕೆಲವೊಂದ್ಸಲ ಪುಣ್ಯಕರ್ಮ ಮಾಡ್ತಾ ಜನ್ಮ ಮೃತ್ಯು ಬಂಧನದಲ್ಲಿ ಅದು ಸಿಕ್ಕಾಕೊಂಡ್ಬಿಡುತ್ತೆ. ಸೊ ಅದರಿಂದ ಹೊರಗಡೆ ತೆಗೆಯಲಿಕ್ಕೆ ಈ ಭಗವದ್ಗೀತೆಯನ್ನು ಹೇಳಲಾಗಿದೆ. ಸೊ ಆ ಭಗವದ್ಗೀತೆಯಲ್ಲಿ ಕೃಷ್ಣ ಸನಾತನ ಧಾಮದ ಬಗ್ಗೆ ವರ್ಣನೆ ಮಾಡ್ತಾರೆ.
11ನೇ ಅಧ್ಯಾಯದಲ್ಲಿ ಜೀವಿಯನ್ನು ಸನಾತನ ಎಂದೆಂದಿಗೂ ಇರುವಂತಹುದು ಎಂದು ವರ್ಣಿಸಿದೆ. ಭಗವಂತನನ್ನು ಸನಾತನ ಎಂದು ವರ್ಣಿಸಿದೆ. ಭಗವಂತನೊಡನೆ ನಮಗೆ ನಿಕಟ ಬಾಂಧವ್ಯವಿದೆ. ನಾವೆಲ್ಲ ಗುಣಾತ್ಮಕವಾಗಿ ಒಂದೇ. ಆದ್ದರಿಂದ ಸನಾತನ ಧಾಮ, ಸನಾತನ ಪರಮಪುರುಷ, ಸನಾತನ ಜೀವಿಗಳು. ಸೊ ನಮ್ಮ ನಿಜವಾದ ಧಾಮ, ನಿಜವಾದ ಸ್ಥಾನ ಇರುವುದು ಭಗವಂತನ ಧಾಮ. ಸೊ ಅಲ್ಲಿ ಭಗವಂತನು ಸನಾತನ, ನಾವು ಕೂಡ ಸನಾತನ, ಮತ್ತು ಅಲ್ಲಿರುವಂತಹ ಪ್ರಕೃತಿ ಕೂಡ ಸನಾತನ. ಸೊ ಭಗವದ್ಗೀತೆಯ ಸಂಪೂರ್ಣ ಉದ್ದೇಶವೇ ನಮ್ಮ ಸನಾತನ ಧರ್ಮವನ್ನು, ಜೀವನದ ನಿರಂತರ ಕರ್ತವ್ಯವನ್ನು ಮರಳಿ ತಂದುಕೊಡುವುದು. ಸೊ ಭಗವದ್ಗೀತೆಯ ಉದ್ದೇಶ ಏನಂತಂದ್ರೆ, ಸೊ ನಾವು ಸನಾತನವಾಗಿರೋದ್ರಿಂದ ಪ್ರತಿಯೊಂದು ವಸ್ತುವಿಗೂ ಒಂದು ಧರ್ಮ ಇರುತ್ತೆ. ಅದು ಏನು ಮಾಡಬೇಕು ಅಂಥೇಳಿ ಅದರದ್ದು ನ್ಯಾಚುರಲ್ ಒಂದು ಆಕ್ಟಿವಿಟೀಸ್ಗಳಿರುತ್ತೆ, ಅದರ ಸ್ವಾಭಾವಿಕ ಕಾರ್ಯಗಳು. ಆ ಸ್ವಾಭಾವಿಕ ಕಾರ್ಯವನ್ನೇ ಅದರ ಧರ್ಮ ಅಂತೇಳಿ ಹೇಳ್ತಾರೆ. ಪ್ರಭುಪಾದರು ಇದಕ್ಕೆ ಉದಾಹರಣೆ ಕೊಡೋದು, ಉಪ್ಪಿಗೆ ಒಂದು ಧರ್ಮ ಇದೆ. ಉಪ್ಪಿನ ಧರ್ಮ ಏನಂತಂತಂದ್ರೆ ಅದು ಉಪ್ಪಾಗಿರೋದು. ಆಮೇಲೆ ಸಿಹಿಯ ಧರ್ಮ ಅಂತಂದ್ರೆ ಅದರಲ್ಲಿ ಸಿಹಿ ಇದೆ. ಸಕ್ಕರೆಯ ಧರ್ಮ ಸಿಹಿಯಾಗಿರೋದು. ಅದು ಸಕ್ಕರೆ ತರ ಕಾಣುತ್ತೆ, ಬಟ್ ಅದ್ರಲ್ಲಿ ಸಿಹಿ ಇಲ್ಲ ಅಂತಂತಂದ್ರೆ ನೀವು ಅದನ್ನ ಸಕ್ಕರೆ ಅಂತ ಹೇಳಲ್ಲ, ಅದೇನೋ ಬೇರೆ ವಸ್ತು ಆಗಿರುತ್ತೆ. ಸೊ ಅದೇ ತರ ಎಲ್ಲಾ ಸನಾತನ ಆತ್ಮಗಳೇನಿದೆ ಅದಕ್ಕೆಲ್ಲ ಸನಾತನ ಧರ್ಮವಿದೆ. ಸನಾತನ ಧರ್ಮ ಅಂತಂದ್ರೆ ಅದರಿಂದ ಅದನ್ನು ಬೇರ್ಪಡಿಸ್ಲಿಕ್ಕೆ ಆಗಲ್ಲ. ಹೇಗೆ ನಾವು ಸಿಹಿಯನ್ನ ಸಕ್ಕರೆಯಿಂದ ಬೇರ್ಪಡಿಸ್ಲಿಕ್ಕೆ ಆಗಲ್ವೋ, ಅದೇ ತರ ಆತ್ಮವನ್ನು, ಅದರ ಏನು ಸನಾತನ ಧರ್ಮ ಇದೆ ಅದರಿಂದ ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಸೊ ಶಾಸ್ತ್ರಗಳ ಪ್ರಕಾರ ಆತ್ಮದ ಸನಾತನವಾಗಿರುವಂತ ಧರ್ಮ ಏನಂತಂತಂದ್ರೆ ಸೇವೆಯನ್ನು ಸಲ್ಲಿಸುವುದು, ಸೇವೆಯನ್ನು ಮಾಡುವುದು. ಇದು ಆತ್ಮದ ಧರ್ಮ. ಅದನ್ನು ನಾವು ಆತ್ಮದಿಂದ ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಆ ಆತ್ಮ ಎಲ್ಲೇ ಇದ್ರೂ ಕೂಡ ಅದು ಏನೋ ಒಂದು ಸೇವೆ ಮಾಡ್ತಾನೆ ಇರುತ್ತೆ. ನಾವು ಉದಾಹರಣೆ ತಗೊಂಡ್ರು ಕೂಡ ನಾವೆಲ್ಲರೂ ಕೂಡ ಯಾವುದೋ ನಾವು ತಂದೆ ತಾಯಿ ಸೇವೆಯನ್ನು ಮಾಡ್ತಾ ಇದ್ದೇವೆ, ಅಥವಾ ನಾವು ಪೇರೆಂಟ್ಸ್ ಆಗಿದ್ರೆ ಅವಾಗ ನಾವು ನಮ್ಮ ಮಕ್ಕಳ ಸೇವೆಯನ್ನು ಮಾಡ್ತೇವೆ, ಅಥವಾ ನಾವು ನಮ್ಮ ಸಮಾಜದ ಸೇವೆಯನ್ನು ಮಾಡ್ತೇವೆ, ಅಥವಾ ನಾವು ನಮ್ಮ ದೇಶದ ಸೇವೆಯನ್ನು ಮಾಡ್ತಾ ಇದ್ದೇವೆ, ಅಥವಾ ಕೆಲವೊಬ್ರು ಪೆಟ್ ಆನಿಮಲ್ಸ್ ಅನ್ನು ಇಟ್ಕೊಳ್ತಾರೆ, ನಾಯಿನೋ ಬೆಕ್ಕನ್ನು ಇಟ್ಕೊಳ್ತಾರೆ, ಅದರದ್ದು ಸೇವೆ ಮಾಡ್ತಾರೆ, ಅಥವಾ ಕೆಲವೊಬ್ರು ಸಮಾಜ ಸೇವೆಯನ್ನು ಮಾಡ್ತಾರೆ. ಸೊ ಪ್ರತಿಯೊಂದು ಜೀವಿಯು ಯಾವುದೋ ಒಂದು ಪ್ರಕಾರದ ಸೇವೆಯಲ್ಲಿ ತೊಡಗಿಕೊಂಡಿದೆ. ಸೊ ಈ ಸೇವೆ ಮಾಡುವುದೇನಿದೆ ಇದು ಆತ್ಮದ ಸನಾತನ ಧರ್ಮ. ಬಟ್ ಅದು ಸೇವೆ ಯಾವಾಗ ನಾವು ಭಗವಂತನ ಸೇವೆಯಲ್ಲಿ ಅದನ್ನು ಮಾರ್ಪಡಿಸ್ತೇವೆ, ಅದು ಒರಿಜಿನಲ್ ಆಗಿ ಆವಾಗ ನಾವು ನಮ್ಮ ನಿಜ ಸ್ಥಾನವನ್ನು ಪಡೆದುಕೊಳ್ತೇವೆ. ಆ ಸೇವೆಯನ್ನು ನಾವು ಬೇರೆ ಬೇರೆ ಕಡೆ ಬೇರೆ ಬೇರೆ ವ್ಯಕ್ತಿಗಳಿಗೆ ಮಾಡ್ತಾ ಇದ್ದಾಗ ಎಷ್ಟು ನಾವು ಸೇವೆ ಮಾಡಿದ್ರು ಕೂಡ ನಮಗೆ ಅದು ತೃಪ್ತಿಯನ್ನು ಕೊಡುವುದಿಲ್ಲ, ನಮಗೆ ಆನಂದವನ್ನು ಕೊಡುವುದಿಲ್ಲ. ಅದು ನಾವು ಯಾವಾಗ ಕೃಷ್ಣನನ್ನ ಸೇವೆ ಮಾಡಲಿಕ್ಕೆ ಶುರು ಮಾಡ್ತೇವೆ ಆವಾಗ ಆತ್ಮಕ್ಕೆ ನಿಜವಾದ ಆನಂದದ ಅನುಭವ ಆಗುತ್ತೆ. ಅದಕ್ಕೆ ಇದರ ಹಿಂದೆ ಕೂಡ ನಾವು ನೋಡಿರೋ ಪ್ರಕಾರ ಉದಾಹರಣೆಯಲ್ಲಿ ಹೇಗೆ ನಮ್ಮ ಕೈಗೆ ನಮ್ಮ ಎಲ್ಲ ಅಂಗಗಳಿಗೆ ಶಕ್ತಿ ಬರ್ಬೇಕಂತಂತಂದ್ರೆ ಎಲ್ಲ ಅಂಗಗಳು ಹೊಟ್ಟೆಯನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ, ತೃಪ್ತಿ ಪಡಿಸ್ಲಿಕ್ಕೆ ಕೆಲಸ ಮಾಡಬೇಕು. ಕೈ ಆಗಲಿ, ಕಾಲಾಗಲಿ, ನಮ್ಮ ಬ್ರೇನ್ ಆಗಲಿ, ಎಲ್ಲ ಅಂಗಗಳು ಅದು ಅಲ್ಟಿಮೇಟ್ಲಿ ಆಹಾರವನ್ನು ಪ್ರೊಡ್ಯೂಸ್ ಮಾಡಿ ಅದನ್ನ ಬಾಯಲ್ಲಿ ಹಾಕಬೇಕು, ಅದು ಹೊಟ್ಟೆಗೆ ಹೋಗುತ್ತೆ. ಆವಾಗ ಹೊಟ್ಟೆ ತೃಪ್ತಿವಾದಾಗ ಆಟೋಮೆಟಿಕ್ ಆಗಿ ಅದರದ್ದೆಲ್ಲ ಎನರ್ಜಿ ಎಲ್ಲ ಅಂಗಗಳಿಗೂ ಅದು ಸೇರುತ್ತೆ. ಆವಾಗ ಆ ಎಲ್ಲ ಅಂಗಗಳಿಗೆ ಕೂಡ ಶಕ್ತಿ ಸಿಗತ್ತೆ. ಇನ್ನೊಂದು ಉದಾಹರಣೆ ಶಾಸ್ತ್ರದಲ್ಲಿ ಕೊಟ್ಟಿರೋದು, ಹೇಗೆ ನಾವು ಗಿಡದ ಮೂಲಕ್ಕೆ ನೀರು ಹಾಕಿದ್ರೆ ಅಲ್ಲಿಂದ ಎಲ್ಲ ಅದರದ್ದು ಬ್ರಾಂಚಸ್, ಅದರದ್ದು ರೆಂಬೆ ಕೊಂಬೆ, ಅಲ್ಲಿರುವಂಥ ಎಲೆಗಳು, ಹೂವು, ಹಣ್ಣು ಎಲ್ಲದಕ್ಕೂ ಆ ಪೌಷ್ಟಿಕಾಂಶ ಸಿಗುತ್ತೆ. ಸೊ ಅದೇ ತರ ಕೃಷ್ಣನನ್ನು ಸೇವೆ ಮಾಡಿದ್ರೆ ಎಲ್ಲ ಜೀವಿಗಳಿಗೆ ಅವಕ್ಕೆ ಬೇಕಾಗಿರುವಂಥ ಎಲ್ಲ ಅವಶ್ಯಕತೆಗಳು ಪೂರ್ಣವಾಗುತ್ತೆ. ಸೊ ನಾವು ತಾತ್ಕಾಲಿಕವಾಗಿ ಬೇರೆ ಕ್ರಿಯೆಗಳಲ್ಲಿ ನಿರತರಾಗಿದ್ದೇವೆ. ಸೊ ತಾತ್ಕಾಲಿಕವಾಗಿ ನಾವು ಎಲ್ಲ ಬೇರೆ ಬೇರೆ ಪ್ರಕಾರದ ಸೇವೆಗಳಲ್ಲಿ ನಿರತರಾಗಿದ್ದೇವೆ. ಸೊ ಈಗ ಅದನ್ನು ನಾವು ಭಗವಂತನ ಸೇವೆಯಲ್ಲಿ ಮಾರ್ಪಡಿಸಿದಾಗ ನಮ್ಮ ಚಟುವಟಿಕೆಗಳೇನಾಗುತ್ತೆ, ಪರಿಶುದ್ಧವಾಗುತ್ತೆ. ಆಮೇಲೆ ಅಂಥ ಜೀವನವನ್ನ ಪರಿಶುದ್ಧ ಜೀವನ ಅಂಥೇಳಿ ಹೇಳಲಾಗಿದೆ. ಸೊ ಯಾವಾಗ ನಾವು ಕೃಷ್ಣನ ಸೇವೆಯಲ್ಲಿ ತೊಡಗಿಕೊಂಡು ನಮ್ಮ ಜೀವನವನ್ನು ನಡೆಸ್ತೇವೆ ಆವಾಗ ನಾವು ಒಂದು ಪರಿಶುದ್ಧ ಜೀವನವನ್ನು ನಡೆಸ್ತೇವೆ. ಅಲ್ಲಿವರೆಗೆ ನಮ್ಮ ಚಟುವಟಿಕೆಗಳೆಲ್ಲ ಅದು ಪೊಲ್ಯೂಟೆಡ್ ಕಾನ್ಷಿಯಸ್ನೆಸ್, ಒಂದು ಕಲುಷಿತಗೊಂಡಿರುವಂಥ ಚೇತನೆ, ಅದರ ಪ್ರಕಾರ ನಮ್ಮ ಜೀವನವನ್ನು ನಾವು ನಡೆಸ್ತಾ ಇರ್ತೇವೆ. ಯಾವಾಗ ನಮಗೆ ಭಗವದ್ಗೀತೆಯ ಜ್ಞಾನ ಪಡೆದು ನಾವು ಕೃಷ್ಣನ ಸೇವೆಯನ್ನು ಮಾಡ್ತಾ ನಮ್ಮ ಜೀವನವನ್ನು ನಡೆಸ್ತೇವೆ ಆವಾಗ ನಾವೊಂದು ಪರಿಶುದ್ಧ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗುತ್ತೆ.
ಸೊ ಇದರಲ್ಲಿ ನಮಗೆ ತುಂಬಾ ಬದಲಾವಣೆ ಮಾಡುವಂತ ಅವಶ್ಯಕತೆ ಇರಲ್ಲ. ನಾವು ಯಾವ ತರ ಈಗ ಜೀವನ ನಡೆಸ್ತಾ ಇದ್ದೇವೆ ಅದೇ ತರ ಜೀವನವನ್ನು ನಡೆಸಬಹುದು. ಆದ್ರೆ ಅದರಲ್ಲಿ ನಾವು ಕೃಷ್ಣ ಪ್ರಜ್ಞೆಯನ್ನು ಆಡ್ ಮಾಡಬೇಕು, ಕೃಷ್ಣ ಕಾನ್ಶಿಯಸ್ನೆಸ್ ಅನ್ನು ಆಡ್ ಮಾಡಬೇಕು. ಸೊ ಅದರಲ್ಲಿ ಈಸಿಯೆಸ್ಟ್ ಅಂತಂತಂದ್ರೆ ಪ್ರತಿ ದಿವಸ ಜಪ ಮಾಡುವುದು ಹರೇ ಕೃಷ್ಣ ಮಂತ್ರ. ಇದರ ಹಿಂದಿನ ಕ್ಲಾಸ್ಗಳಲ್ಲಿ ಕೂಡ ನಾವು ನೋಡಿದ್ದೇವೆ ಹೇಗೆ ಹರೇ ಕೃಷ್ಣ ಮಂತ್ರ ಜಪ ಮಾಡಿದ್ರೆ ನಮಗೆ ನಮ್ಮ ಚೇತನೆಯು ಶುದ್ಧವಾಗುತ್ತೆ. ಆಮೇಲೆ ಇದು ಕೂಡ ಯುಗ ಧರ್ಮ ಕೂಡ, ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಧರ್ಮ ಇದೆ. ಅದನ್ನು ಪಾಲನೆ ಮಾಡಿದ್ರೆ ಆ ವ್ಯಕ್ತಿಗಳು ಆ ಪರ್ಟಿಕ್ಯುಲರ್ ಸಮಯದಲ್ಲಿ ಜನ್ಮ ತೆಗೆದುಕೊಂಡಿರುವಂತ ಸ್ಪೆಷಲ್ ಆಗಿ ಮನುಷ್ಯರು, ಹ್ಯೂಮನ್ ಬೀಯಿಂಗ್ಸ್, ಅವರೆಲ್ಲರೂ ಕೂಡ ಆ ಯುಗ ಧರ್ಮದ ಪಾಲನೆ ಮಾಡೋ ಮುಖಾಂತರ ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಂಡು ಭಗವಂತನ ಲೋಕಕ್ಕೆ, ವೈಕುಂಠ ಲೋಕಕ್ಕೆ ಅಥವಾ ಕೃಷ್ಣ ಲೋಕಕ್ಕೆ ಹೋಗುವಂತ ಅವಕಾಶ ಇರುತ್ತೆ ಆ ಯುಗ ಧರ್ಮವನ್ನು ಪಾಲನೆ ಮಾಡಿದ್ರೆ. ಸೊ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಇದು 4 ಯುಗಗಳಿದೆ. ಅದು ಕೂಡ ಒಂದು ಸೈಕಲ್ ತರ, ಒಂದು ಚಕ್ರದ ತರ ಅದು ಚೇಂಜ್ ಆಗ್ತಾನೆ ಇರುತ್ತೆ, ಮತ್ತೆ ಮತ್ತೆ ಅದು ರಿಪೀಟ್ ಆಗ್ತಾ ಇರುತ್ತೆ. ಸೊ ಸತ್ಯಯುಗದಲ್ಲಿ ಧ್ಯಾನ, ತ್ರೇತಾಯುಗದಲ್ಲಿ ಯಜ್ಞ, ದ್ವಾಪರ ಯುಗದಲ್ಲಿ ಅರ್ಚನೆ ಮತ್ತು ಕಲಿಯುಗದಲ್ಲಿ ಹರಿನಾಮ ಕೀರ್ತನೆ. ಸೊ ನಾವು ಈಗ ಕಲಿಯುಗದಲ್ಲಿ ಜನ್ಮ ತೆಗೆದುಕೊಂಡಿರೋದ್ರಿಂದ ನಾವು ಈ ಯುಗ ಧರ್ಮವನ್ನು ಪಾಲನೆ ಮಾಡ್ಬೇಕಂತಂದ್ರೆ ನಾವು ಹರಿ ಕೀರ್ತನೆಯನ್ನು ಮಾಡಬೇಕು ಅಥವಾ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡಬೇಕು. ಅದು ಮಾಡಿದ್ರೆ ನಾವು ಜನ್ಮ ತೆಗೆದುಕೊಂಡಿರುವಂತಹ ಯುಗ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ವಿ. ಆಮೇಲೆ ಆ ಯುಗ ಧರ್ಮದ ವಿಶೇಷತೆ ಏನಂತಂತಂದ್ರೆ ಅದು ಆ ಯುಗದ ಜನರಿಗೆ ಪಾಲಿಸ್ಲಿಕ್ಕೆ ತುಂಬಾ ಸುಲಭವಾಗಿರುತ್ತೆ. ಉದಾಹರಣೆಗೆ ಕಲಿಯುಗದಲ್ಲಿ ಹರೇ ಕೃಷ್ಣ ಮಂತ್ರ ಜಪ ಮಾಡುವುದು ತುಂಬಾ ಈಸಿಯೆಸ್ಟ್ ಮೆಥಡ್, ತುಂಬಾ ಸುಲಭವಾದ ವಿಧಾನ. ಈ ಕಲಿಯುಗದಲ್ಲಿ ಇದ್ದವರಿಗೆ ನೀವು ಧ್ಯಾನ ಮಾಡಿ ಅಥವಾ ಯಜ್ಞ ಮಾಡಿ ಅಥವಾ ಅರ್ಚನೆ ಮಾಡಿ ಅಂತಂತಂದ್ರೆ ಅವರಿಗೆ ಅದು ಸಾಧ್ಯವಾಗಲ್ಲ. ಯಾಕಂದ್ರೆ ಎಲ್ಲ ಅವ್ರದ್ದು ಲೈಫ್ ಸ್ಟೈಲ್ ಏನಿದೆ, ಜೀವನ ಶೈಲಿ ತುಂಬಾ ಬದಲಾಗಿದೆ ಕಂಪೇರ್ ಟು ಹಿಂದಿನ ಯುಗಗಳ ಜನರಿಗೆ ಕಂಪೇರ್ ಮಾಡಿದ್ರೆ. ಸೊ ಆ ಯುಗಕ್ಕೆ ಏನು ಸೂಟೇಬಲ್ ಇದೆ ಅದರ ಪ್ರಕಾರ ಭಗವಂತನಿಗೆ ಗೊತ್ತಿರುತ್ತೆ ಮುಂಚಿತವಾಗಿನೇ ಯಾವ ಯುಗದಲ್ಲಿ ಯಾವ ತರ ವಾತಾವರಣ ಇರುತ್ತೆ, ಜನರ ಮನಸ್ಥಿತಿ ಯಾವ ತರ ಇರುತ್ತೆ. ಅದರಿಂದಾಗಿ ಅವರೇ ಆ ಮೆಥಡ್ ಅನ್ನು ಕೊಟ್ಟಿದ್ದಾರೆ. ಸೊ ನೀವು ಕಲಿಯುಗದಲ್ಲಿದ್ರೆ ಕೇವಲ ಹರೇ ಕೃಷ್ಣ ಮಂತ್ರ ಜಪ ಮಾಡಿದ್ರೆ ಸಾಕು. ಸತ್ಯಯುಗದಲ್ಲಿ ಧ್ಯಾನ ಮಾಡಿ ಏನ್ ನಿಮ್ಗೆ ರಿಸಲ್ಟ್ ಸಿಕ್ತಿತ್ತು ಅಂದ್ರೆ ಮನೆ ಎಲ್ಲ ಬಿಟ್ಟು ಕಾಡಿಗೆ ಹೋಗಿ ವರ್ಷಾನುಗಟ್ಲೆ ಕುತ್ಕೊಂಡು ತಪಸ್ಸು ಮಾಡಿ ಧ್ಯಾನ ಮಾಡಿದ್ರೆ ಏನು ರಿಸಲ್ಟ್ ಸಿಕ್ತಿತ್ತು, ಅದೇ ಫಲ ನಿಮಗೆ ಕಲಿಯುಗದಲ್ಲಿ ಕೇವಲ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡಿದ್ರೆ ಸಿಗುತ್ತೆ. ಸೊ ನಮ್ಮ ಜೀವನವನ್ನು ಪರಿಶುದ್ಧ ಮಾಡಲಿಕ್ಕೆ ಸಿಂಪಲ್ ಮೆಥಡ್ ಅಂತಂತಂದ್ರೆ ನಾವು ಪ್ರತಿ ದಿವಸ ಹರೇ ಕೃಷ್ಣ ಮಹಾಮಂತ್ರನ ಅಟ್ಲೀಸ್ಟ್ ಒಂದು 108 ಟೈಮ್ಸ್, ಅಂದ್ರೆ ಅದನ್ನ ಒಂದು ಮಾಲೆ ಅಂತ ಹೇಳ್ತಾರೆ, ಅಷ್ಟು ಸಲ ಆದ್ರೂ ನಾವು ಮಾಡಿದ್ರೆ ಸ್ಲೋಲಿ ಆಗಿ ಏನಾಗುತ್ತೆ, ಅವಾಗ ನಾವು ಕೃಷ್ಣನ ಉಪದೇಶಗಳನ್ನು ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವನದಲ್ಲಿ ಅಳವಡಿಸಿ ಅದನ್ನು ಪಾಲಿಸಿದಂಗೆ ಆಗುತ್ತೆ. ಸೊ ಅದನ್ನ ಮಾಡ್ತಾ ಇದ್ರೆ ಎಂಡ್ ರಿಸಲ್ಟ್ ಏನಂತಂತಂದ್ರೆ ನಾವು ಈ ಶರೀರ ಬಿಟ್ಟ ಮೇಲೆ, ಯಾಕಂದ್ರೆ ಈ ಶರೀರವನ್ನು ಬಿಡೋದು ಗ್ಯಾರಂಟಿಡ್, 100% ಗ್ಯಾರಂಟಿಡ್. ಸೊ ಯಾರು ಕೂಡ ನಾನು ಇಲ್ಲೇ ಪರ್ಮನೆಂಟ್ ಆಗಿ ಇಲ್ಲೇ ಇದ್ಬಿಡ್ತೇನೆ ಅಂತ ಹೇಳಿಕ್ಕಾಗಲ್ಲ. ಈಗ ಜಸ್ಟ್ ನಾವು ನೋಡಿದ್ವಿ ಹೇಗೆ ಶರೀರ 6 ವಿಕಾರಗಳನ್ನ ಹೊಂದುತ್ತೆ. ಸೊ ಆ ಷಡ್ ವಿಕಾರಗಳಲ್ಲಿ ಒಂದು ಲಾಸ್ಟ್ ಅದು ನಾಶವಾಗಿ ಹೋಗೋದು. ಸೊ ಇದು 100% ರಿಯಾಲಿಟಿ, ಇದು 100% ಸತ್ಯ. ಅಂದ್ರೆ ಸ್ವಲ್ಪ ವರ್ಷಗಳ ನಂತರ ಈ ದೇಹವನ್ನು ನಾವು ಬಿಟ್ಟು ಹೋಗ್ಬೇಕು. ಆಮೇಲೆ ಆತ್ಮ ಸನಾತನವಾಗಿರೋದ್ರಿಂದ ಸೊ ಮತ್ತೆ ಅದಕ್ಕೆ ಎಲ್ಲಾದ್ರೂ ಹೋಗ್ಲೇಬೇಕದು. ಶರೀರ ನಾಶವಾದಾಗ ಆತ್ಮ ನಾಶವಾಗೋದಿಲ್ಲ. ಸೊ ಈ ಶರೀರ ಬಿಟ್ರೆ ಅದು ಮತ್ತೆ ಇನ್ನೊಂದು ಕಡೆ ಹೋಗ್ಲೇಬೇಕು. ಸೊ ಐದರ್ ಅದು ಇನ್ನೊಂದು ಭೌತಿಕ ಶರೀರವನ್ನು ಪಡೆದುಕೋಬಹುದು ಅಥವಾ ಅದು ಆಧ್ಯಾತ್ಮಿಕ ಲೋಕಕ್ಕೆ ಹೋಗಿ ಅಲ್ಲಿ ಆಧ್ಯಾತ್ಮಿಕ ಶರೀರದಲ್ಲಿ ಅದು ಶಾಶ್ವತವಾಗಿ ಅಲ್ಲಿರ್ಬೋದು. ಸೊ ಇದ್ರದ್ದು ಚಾಯ್ಸ್ ಏನಿದೆ ಅದು ನಮ್ಮ ಕೈಲಿದೆ. ಈಗ ಸಿಕ್ಕಿರೋ ಶರೀರವನ್ನು ಬದಲಾಯಿಸ್ಲಿಕ್ಕೆ ಆಗಲ್ಲ. ಅದು ಯಾವುದೇ ಮನೆಯಲ್ಲಿ ಹುಟ್ಟಿರ್ಬೋದು, ಯಾವುದೇ ಲಿಂಗದಲ್ಲಿ ಹುಟ್ಟಿರ್ಬೋದು, ಅಥವಾ ಯಾವುದೇ ಜಾತಿಯಲ್ಲಿ ಹುಟ್ಟಿರ್ಬೋದು, ಯಾವುದೇ ಕಲರ್ ಇರ್ಬೋದು, ಅದಕ್ಕೆ ಎಷ್ಟೋ ವಿದ್ಯಾಭ್ಯಾಸ ಅದಕ್ಕೆ ಸಿಕ್ಕಿರ್ಬೋದು, ಅಥವಾ ಎಷ್ಟೋ ಐಶ್ವರ್ಯದಲ್ಲಿ ಹುಟ್ಟಿರ್ಬೋದು, ಅಥವಾ ಬಡತನದಲ್ಲಿ ಹುಟ್ಟಿರ್ಬೋದು. ಸೊ ಈ ಶರೀರವನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ, ತುಂಬಾ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ಏನೋ ನಮ್ಮ ಕರ್ಮದ ಪ್ರಕಾರ ಮುಂದಿನ ಕೆಲವೊಂದು ನಮ್ಮ ಆಸ್ತಿ ಅಂತಸ್ತನ ಹೆಚ್ಚು ಕಡಿಮೆ ಆಗ್ಬೋದು, ಅಥವಾ ರೋಗಗಳು ಬರ್ಬೋದು, ಅಥವಾ ಆರೋಗ್ಯವಾಗಿರ್ಬೋದು. ಬಟ್ ಬೈ ಅಂಡ್ ಲಾರ್ಜ್ ಇದನ್ನು ನಾವು ಅನುಭವಿಸಲೇಬೇಕು, ಮೃತ್ಯು ಬರುವವರೆಗೆ ಇದನ್ನು ಅನುಭವಿಸಲೇಬೇಕು. ಆದ್ರೆ ನಮ್ಮ ಕೈಯಲ್ಲಿರೋದು ನಿಜವಾದ ಬದಲಾವಣೆ ಅಂತಂತಂದ್ರೆ ಈಗ ನೆಕ್ಸ್ಟ್ ಏನು ನಮ್ಗೆ ಶರೀರ ಸಿಗೋದಿದೆ ಅದು ಎಲ್ಲಿ ಸಿಗತ್ತೆ, ಅದು ನಮ್ಮ ಕೈಯಲ್ಲಿದೆ. ನಾವು ಯಾವ ತರಹದ ಕಾರ್ಯಗಳನ್ನು ಈ ಶರೀರದಲ್ಲಿ ಮಾಡ್ತೇವೆ ಅದರಿಂದ ನಮ್ಮ ಮುಂದಿನ ಶರೀರ ನಾವು ಡಿಸೈಡ್ ಮಾಡ್ಬೋದು, ಅದು ನಮ್ಮ ಕೈಯಲ್ಲಿದೆ. ಸೊ ನಾವು ಪಾಪ ಕರ್ಮಗಳನ್ನು ಮಾಡಿದ್ರೆ ನಮಗೆ ಒಂದು ಲೋವರ್ ಬಾಡಿ,
ಒಂದು ಇನ್ಫೀರಿಯರ್ ಶರೀರ ಸಿಗುತ್ತೆ, ಅದು ಪ್ರಾಣಿ ಪಕ್ಷಿಗಳದ್ದು ಕೂಡ ಆಗಿರ್ಬೋದು. ನಾವು ಪುಣ್ಯ ಕರ್ಮಗಳನ್ನು ಮಾಡಿದರೆ ನಮಗೆ ಒಂದು ಒಳ್ಳೆಯ ಬೇರೆ ಲೋಕಗಳಲ್ಲಿ ಸ್ವರ್ಗದಲ್ಲೋ ಮತ್ತೆ ಯಾವುದೋ ಒಳ್ಳೆಯ ಲೋಕದಲ್ಲೋ ಜನ್ಮ ಸಿಗ್ಬೋದು. ಆದರೆ ಆ ಒಳ್ಳೆಯ ಕರ್ಮಗಳನ್ನು ಮಾಡಿ ಒಂದು ಸ್ವರ್ಗದಲ್ಲಿ ಅಥವಾ ಎಲ್ಲೇ ಸ್ನಾನ ಸಿಕ್ಕೂ ಕೂಡ ಅದು ಕೂಡ ಭೌತಿಕ ಸಂಸಾರದ ಒಳಗಡೆನೆ ಇದೆ. ನಾವು ಸ್ವರ್ಗಕ್ಕೆ ಹೋದ್ರೂ ಕೂಡ ಅಲ್ಲೂ ಕೂಡ ನಮ್ದು ಪುಣ್ಯ ಕ್ಷೀಣ ಆದಾಗ ಮತ್ತೆ ಮರ್ತ್ಯ ಲೋಕಕ್ಕೆ ಪ್ರವೇಶ ಮಾಡಬೇಕು. ಸೊ ಭಗವದ್ಗೀತೆಯಲ್ಲಿ ಅದನ್ನು ಹೇಳಲಾಗಿದೆ, ಕ್ಷೀಣೆ ಪುಣ್ಯ ವಿಶಂತಿ ಮರ್ತ್ಯ ಲೋಕಂ. ಸೊ ಪುಣ್ಯ ಕ್ಷೀಣವಾದಾಗ ಮರ್ತ್ಯ ಲೋಕವನ್ನು ಮತ್ತೆ ಪ್ರವೇಶಿಸ್ತಾರಂತೇಳಿ. ಸೊ ಆತ್ಮಕ್ಕೆ ನಿಜವಾದ ಮೋಕ್ಷ ಸಿಗೋದು ಈ ಜನ್ಮ ಮೃತ್ಯುವಿನಿಂದ ಅದು ಕೇವಲ ಆಧ್ಯಾತ್ಮಿಕ ಧಾಮಕ್ಕೆ ಹೋದಾಗ ಮಾತ್ರ. ಸೊ ಅಲ್ಲಿ ಹೋಗ್ಬೇಕಂತಂತಂದ್ರೆ ನಾವು ನಮ್ಮ ಜೀವನ ಶೈಲಿಯನ್ನು ಒಂದು ಸ್ವಲ್ಪ ಮಾರ್ಪಾಡು ಮಾಡ್ಕೋಬೇಕು. ತುಂಬಾ ಏನು ನಾವೆಲ್ಲ ಬಿಟ್ಬಿಟ್ಟು ಕಾಡಿಗೆ ಹೋಗ್ಬೇಕಂತೇಳಿ ಏನಿಲ್ಲ. ನಾವು ಏನ್ ಮಾಡ್ತಾ ಇದ್ದೇವೆ ಅದ್ರ ಜೊತೆಗೆ ನಾವು ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡ್ತಾ ಈ ತರ ಭಗವದ್ಗೀತೆ ಭಾಗವತಂ ಪುಸ್ತಕಗಳನ್ನು ಓದ್ತಾ ಅದನ್ನು ನಮ್ಮ ಲೈಫಲ್ಲಿ ಅಳವಡಿಸ್ಲಿಕ್ಕೆ ಪ್ರಯತ್ನ ಪಟ್ರೆ ನಾವು ಒಂದೇ ಜನ್ಮದಲ್ಲಿ ಈ ಶರೀರ ಬಿಟ್ಟು ಕೂಡಲೇ ಇಮಿಡಿಯೇಟ್ ಆಗಿ ಭಗವಂತನ ಧಾಮಕ್ಕೆ ಹೋಗ್ಬೋದು. ಅದರದ್ದು ಎಲ್ರಿಗೂ ಅವಕಾಶ ಇದೆ. ಸೊ ಅದನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬೇಕು. ಪಡಿಸ್ಕೊಂಡ್ರೆ ಆವಾಗ ಮನುಷ್ಯ ಜೀವನ ಸಿಕ್ಕಿದ್ದು ನಮಗೆ ಸಾರ್ಥಕವಾಗುತ್ತೆ. ಇಲ್ಲಂತಂದ್ರೆ ಅದು ನಾವು ಪ್ರಾಪರ್ ಆಗಿ ಯುಟಿಲೈಸ್ ಮಾಡಲಿಲ್ಲ, ಅದನ್ನು ಸರಿಯಾಗಿ ನಾವು ಅದನ್ನ ಬಳಸ್ಕೊಳ್ಳಿಲ್ಲ, ನಮ್ಮ ಮನುಷ್ಯ ಜೀವನ ಸಿಕ್ಕಿರುವಂಥದ್ದನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ, ನಾವು ಮೋಕ್ಷವನ್ನು ಪ್ರಾಪ್ತ ಮಾಡದೇ ಇದ್ರೆ. ಸೊ ಇದನ್ನು ಮುಂದುವರಿಸ್ತಾ ಭಗವಂತನು ಅವನ ಅಲೌಕಿಕ ನಿವಾಸವು ಸನಾತನ, ಜೀವಿಗಳು ಸನಾತನ ನಿವಾಸದಲ್ಲಿ ಭಗವಂತನ ಮತ್ತು ಜೀವಿಗಳ ಸಹವಾಸವೇ ಮಾನವನ ಬದುಕಿನ ಪರಿಪೂರ್ಣತೆ. ಸೊ ಮಾನವನ ಬದುಕಿನ ಪರಿಪೂರ್ಣ ಏನಂತಂದ್ರೆ ಸನಾತನ ಧಾಮಕ್ಕೆ ಹೋಗಿ ಭಗವಂತನ ಸಹವಾಸದಲ್ಲಿರುವುದು, ಭಗವಂತನ ಜೊತೆಗೆ ಇರುವುದು, ಅದು ಮನುಷ್ಯ ಜೀವನದ ಪರಿಪೂರ್ಣತೆ. ನಾವು ಇದನ್ನು ಸಾಧಿಸಲಿಲ್ಲ ಅಂತಂತಂದ್ರೆ ಅದು ಮನುಷ್ಯ ಜೀವನ ಸಿಕ್ಕು ಕೂಡ ನಾವು ಅದನ್ನು ಸರಿಯಾಗಿ ಅದರದ ಉಪಯೋಗ ಪಡಿಸ್ಕೊಳ್ಳಿಲ್ಲ. ಜೀವಿಗಳು ಭಗವಂತನ ಪುತ್ರರಾದದ್ದರಿಂದ ಅವನಿಗೆ ಅವರಲ್ಲಿ ಬಹುಕೃಪೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಸರ್ವಯೋನೀಷು ಕೌಂತೆಯ ಅಹಂ ಬೀಜಪ್ರದ ಪಿತಾ, ನಾನೇ ಎಲ್ಲರ ತಂದೆ ಎಂದು ಘೋಷಿಸುತ್ತಾನೆ. ನಿಜ, ತಮ್ಮ ತಮ್ಮ ಕರ್ಮಗಳಿಗೆ ಅನುಗುಣವಾಗಿ 3 ಬಗೆಗಳ ಜೀವಿಗಳಿದ್ದಾರೆ. ಆದರೆ ಇಲ್ಲಿ ಭಗವಂತನು ತಾನೇ ಅವರೆಲ್ಲರ ತಂದೆ ಎಂದು ಹೇಳುತ್ತಾನೆ. ಆದುದರಿಂದ ಭಗವಂತನು ಈ ಪತಿತ ಬದ್ಧ ಆತ್ಮಗಳನ್ನು ಉದ್ಧಾರ ಮಾಡಲು ಅವತಾರ ಹೊಂದುತ್ತಾನೆ. ಈ ಸನಾತನ ಜೀವಿಗಳು ಭಗವಂತನೊಡನೆ ನಿರಂತರ ಸಹವಾಸಕ್ಕಾಗಿ ತಮ್ಮ ಸನಾತನ ಸ್ಥಾನಗಳನ್ನು ಪಡೆದುಕೊಳ್ಳಬೇಕು. ಹೀಗೆ ಅವರನ್ನು ಸನಾತನ ಆಕಾಶಕ್ಕೆ ಹಿಂದಕ್ಕೆ ಕರೆದುಕೊಳ್ಳಲು ಭಗವಂತನು ಅವತರಿಸುತ್ತಾನೆ. ಬದ್ಧ ಆತ್ಮಗಳ ಉದ್ಧಾರಕ್ಕಾಗಿ ಭಗವಂತನೇ ಬೇರೆ ಬೇರೆ ಅವತಾರಗಳನ್ನು ಎತ್ತುತ್ತಾನೆ, ಅಥವಾ ತನ್ನ ಆಪ್ತ ಸೇವಕರನ್ನು ಮಕ್ಕಳಾಗಿ ಅಥವಾ ತನ್ನ ಸಂಗಾತಿಗಳಾಗಿ ಇಲ್ಲವೇ ಆಚಾರ್ಯರಾಗಿ ಕಳಿಸುತ್ತಾನೆ. ಸೊ ಇಲ್ಲಿ ಎಲ್ಲಾ ಜೀವಿಗಳಿಗೆ ಮೂಲ ಕೃಷ್ಣನೇ ಅಂತೇಳಿ ಇಲ್ಲಿ ಹೇಳಲಾಗಿದೆ. ಅದು ಭಗವದ್ಗೀತೆಯಲ್ಲಿ ಮುಂಬರುವ ಶ್ಲೋಕದಲ್ಲಿ ಇದೆ. ಸರ್ವಯೋನೀಷು ಕೌಂತೆಯ ಅಹಂ ಬೀಜ ಪ್ರಧ ಪಿತ, ನಾನೇ ಬೀಜವನ್ನು ಪ್ರದಾನ ಮಾಡುವಂತ ಪಿತ ಅಂಥೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಿದೆ. ಸೊ ಎಲ್ಲರೂ ಕೃಷ್ಣನ ಅಂಶರಾಗಿರುವುದರಿಂದ ಸೊ ಅದರಲ್ಲಿ ಕೆಲವು ಆತ್ಮಗಳು, ಯಾಕಂದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಇಲ್ಲಿರೋದಕ್ಕಿಂತ ಹೆಚ್ಚು ಆತ್ಮಗಳಿವೆ. ಅಲ್ಲಿ ಬೇರೆ ಬೇರೆ ಕೃಷ್ಣನ ಜೊತೆ ಬೇರೆ ಬೇರೆ ಸಂಬಂಧದಲ್ಲಿ ಅವರು ತಮ್ಮ ಜೀವನವನ್ನು ನಡೆಸ್ತಾ ಇರುತ್ತೆ, ಆನಂದಮಯ ಜೀವನವನ್ನು ನಡೆಸ್ತಾ ಇರುತ್ತೆ ಆಧ್ಯಾತ್ಮಿಕ ಲೋಕದಲ್ಲಿ. ಸೊ ಭೌತಿಕ ಲೋಕದಲ್ಲೂ ಎಷ್ಟೋ ಜೀವಿಗಳಿವೆ. ಸೊ ಭೌತಿಕ ಲೋಕದಲ್ಲಿರುವ ಎಲ್ಲಾ ಜೀವಿಗಳನ್ನ, ಎಲ್ಲ ಆತ್ಮಗಳನ್ನ ಬದ್ಧ ಆತ್ಮ ಅಂತೇಳಿ ಹೇಳಲಾಗಿದೆ. ಅವರು ಕೂಡ ಕೃಷ್ಣನ ಅಂಶ, ಅಲ್ಲಿರೋರು ಕೃಷ್ಣನ ಅಂಶನೇ, ಇಲ್ಲಿರೋರು ಕೃಷ್ಣನ ಅಂಶನೇ. ಆದರೆ ಇಲ್ಲಿ ಬಂದಿರೋರು ಅವರನ್ನ ಪತಿತ ಬದ್ಧ ಆತ್ಮರು ಅಂತೇಳಿ ಹೇಳಲಾಗಿದೆ. ಸೊ ಅವರನ್ನು ಮತ್ತೆ ವಾಪಸ್ ಕರೆದುಕೊಂಡು ಅವರನ್ನ ಉದ್ಧಾರ ಮಾಡಲಿಕ್ಕೆ ಭಗವಂತ ಮತ್ತೆ ಅವತಾರಗಳನ್ನು ತೆಗೆದುಕೊಳ್ತಿರ್ತಾನೆ. ಸೊ ಈಗ ಕೃಷ್ಣ ಆಗಿರ್ಬೋದು, ಅಥವಾ ರಾಮನ ಅವತಾರ, ಅಥವಾ ನರಸಿಂಹ, ವಾಮನ, ವರಾಹ, ಅಥವಾ ಎಷ್ಟೋ ಅವತಾರಗಳಿದೆ. ಸೊ ಇದೆಲ್ಲ ಅವತಾರಗಳು ಕೃಷ್ಣ ತೆಗೆದುಕೊಳ್ಳೋ ಉದ್ದೇಶ ಏನು? ಇಲ್ಲಿರುವಂತ ಬದ್ಧ ಆತ್ಮರು ಯಾರು ಕೃಷ್ಣನ ಅಂಶಗಳೇ ಆಗಿದ್ದಾರೆ ಅವರನ್ನ ಮತ್ತೆ ತನ್ನ ಹತ್ರ ಕರೆದುಕೊಳ್ಳಲಿಕ್ಕೆ, ಅವರಿಗೆ ಆ ಒಂದು ಅವಕಾಶವನ್ನು ಕೊಡ್ಲಿಕ್ಕೆ ಮತ್ತೆ ಭಗವಂತನು ಈ ಭೌತಿಕ ಸಂಸಾರದಲ್ಲಿ ಅವತಾರವನ್ನು ತೆಗೆದುಕೊಳ್ತಿರ್ತಾನೆ. ಅಥವಾ ತನ್ನ ಆಪ್ತ ಸೇವಕರನ್ನು, ಅಲ್ಲಿರುವಂತ ಆಧ್ಯಾತ್ಮಿಕ ಲೋಕದಲ್ಲಿರುವಂತ ತಮ್ಮ ಸಹಚರರನ್ನು ಬೇರೆ ಬೇರೆ ರೂಪದಲ್ಲಿ ಕೂಡ ಕೃಷ್ಣ ಈ ಭೌತಿಕ ಸಂಸಾರಕ್ಕೆ ಕಳಿಸ್ತಿರ್ತಾರೆ. ಕೆಲವು ಸಲ ಅವರನ್ನು ತನ್ನ ಮಕ್ಕಳಾಗಿ ಅಥವಾ
ತನ್ನ ಸಂಗಾತಿಗಳಾಗಿ ಅಥವಾ ಆಚಾರ್ಯರ ರೂಪದಲ್ಲಿ ಆಧ್ಯಾತ್ಮಿಕ ಜಗತ್ತಿನಿಂದ ಭಗವಂತನ ನಿತ್ಯ ಪಾರ್ಷದರು ಅವರು ಇಲ್ಲಿ ಕೂಡ ಅವತಾರವನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಸೊ ಅವರು ಇಲ್ಲಿ ಬಂದ್ಬಿಟ್ಟು ಆ ಬದ್ಧ ಆತ್ಮರಿಗೆ ಈ ಜ್ಞಾನವನ್ನು ಕೊಟ್ಟು ಅವರು ವಾಪಸ್ ಭಗವಂತನ ಧಾಮಕ್ಕೆ ಮರಳಲಿಕ್ಕೆ ಅವರು ಸಹಾಯ ಮಾಡ್ತಿರ್ತಾರೆ. ಆದುದರಿಂದ ಸನಾತನ ಧರ್ಮ ಎಂದರೆ ಯಾವುದೊಂದು ಧರ್ಮದ ಪಂಥದ ಪ್ರಕ್ರಿಯೆಯಲ್ಲ, ಅದು ಸನಾತನ ಜೀವಿಗಳು ಸನಾತನ ಭಗವಂತನೊಡನೆ ಹೊಂದಿರುವ ಸಂಬಂಧದ ಸನಾತನ ಕರ್ತವ್ಯ. ಆಗಲೇ ಹೇಳಿದಂತೆ ಸನಾತನ ಧರ್ಮ ಎನ್ನುವುದು ಜೀವಿಯ ನಿರಂತರ ಕರ್ತವ್ಯವನ್ನು ತೋರಿಸುತ್ತದೆ. ಸನಾತನ ಪದವನ್ನು ಶ್ರೀಪಾದ ರಾಮಾನುಜಾಚಾರ್ಯರು ಆದಿಯೂ ಅಂತ್ಯವೂ ಇಲ್ಲದ್ದು ಎಂದು ವಿವರಿಸಿದ್ದಾರೆ. ಆದುದರಿಂದ ನಾವು ಸನಾತನ ಧರ್ಮವನ್ನು ಕುರಿತು ಮಾತನಾಡಿದಾಗ ಶ್ರೀಪಾದ ರಾಮಾನುಜಾಚಾರ್ಯರ ಅಧಿಕಾರವಾಣಿಯಂತೆ ಆದಿ ಆಗಲಿ ಅಂತ್ಯವಾಗಲಿ ಇಲ್ಲದ್ದು ಎಂದು ಭಾವಿಸಬೇಕು. ಸೊ ಇಲ್ಲಿ ಸನಾತನ ಧರ್ಮದ ಬಗ್ಗೆ ಹೇಳಲಾಗಿದೆ. ಸನಾತನ ಧರ್ಮ ಅಂತಂತಂದ್ರೆ ಅದು ಆದಿಯೂ ಅಂತ್ಯವೂ ಇಲ್ಲದ್ದು, ಅದು ಸನಾತನವಾಗಿ ಇರುವಂಥದ್ದು. ಆಮೇಲೆ ಆ ಸನಾತನ ಧರ್ಮ ಏನು ಅಂತಂತಂದ್ರೆ ಭಗವಂತನೊಡನೆ ಹೊಂದಿರುವ ಸಂಬಂಧದ ಮೇಲೆ ನಾವು ಏನು ನಮ್ದು ಕರ್ತವ್ಯ ಇದೆ ಅದನ್ನೇ ಸನಾತನ ಧರ್ಮ ಅಂತೇಳಿ ಹೇಳಲಾಗಿದೆ. ಸೊ ಎಲ್ಲ ಶಾಸ್ತ್ರಗಳಲ್ಲಿ ಹೇಳಿರೋದೇನಂತಂತಂದ್ರೆ ಸಂಬಂಧ, ಅಭಿಧೇಯ ಮತ್ತು ಪ್ರಯೋಜನ. ಸೊ ನನ್ನ ಮತ್ತು ಭಗವಂತನ ಮಧ್ಯೆ ಏನು ಸಂಬಂಧ ಇದೆ, ಆ ಸಂಬಂಧದ ಆಧಾರದ ಮೇಲೆ ನನ್ನ ಕರ್ತವ್ಯಗಳು ಏನಿದೆ, ನಾನು ಮಾಡಿರುವಂಥ ನಾನು ಮಾಡುವಂತಹ ಕಾರ್ಯ ಏನಿದೆ ಅದನ್ನು ಅಭಿಧೇಯ ಅಂತೇಳಿ ಹೇಳ್ತಾರೆ. ಆಮೇಲೆ ಅದರಿಂದ ಏನು ಪ್ರಯೋಜನ ಇದೆ, ಸಂಬಂಧ, ಅಭಿಧೇಯ, ಪ್ರಯೋಜನ, ಇದು 3 ವಿಷಯಗಳ ಬಗ್ಗೆನೇ ಎಲ್ಲ ಶಾಸ್ತ್ರಗಳು ಮಾತಾಡೋದು. ಸಂಬಂಧ, ಅಭಿಧೇಯ ಮತ್ತು ಪ್ರಯೋಜನ. ನಮ್ಮ ಭಗವಂತನ ಜೊತೆ ಇರುವಂಥ ಸಂಬಂಧ, ಆ ಸಂಬಂಧದ ಆಧಾರದ ಮೇಲೆ ಇರುವಂಥ ಕಾರ್ಯಗಳು, ಮತ್ತೆ ಆ ಕಾರ್ಯಗಳನ್ನು ಮಾಡಿದಾಗ ಆಗುವಂಥ ಪ್ರಯೋಜನ, ಇದು 3 ಎಲ್ಲ ಶಾಸ್ತ್ರಗಳಲ್ಲಿ ಹೇಳಿರೋದು. ಸೊ ಆ ಭಗವಂತನ ಸಂಬಂಧದ ಆಧಾರದ ಮೇಲೆ ನಾವು ಮಾಡುವಂಥ ಕಾರ್ಯಗಳು ಅದನ್ನ ಸನಾತನ ಧರ್ಮ ಅಂತ ಹೇಳಿರ್ತಾರೆ. ಸೊ ಅದಕ್ಕೆ ಯಾವುದೇ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಸೊ ಯಾವಾಗ ಬದ್ಧ ಆತ್ಮರು ಆ ಸನಾತನ ಧರ್ಮವನ್ನು ಮರೆತು ತಮ್ಮದೇ ಆದಂಥ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಾರೆ, ಅವರನ್ನು ಮತ್ತೆ ಆ ಸನಾತನ ಧರ್ಮದ ದಾರಿಗೆ ವಾಪಸ್ ತರಲಿಕ್ಕೆ ಕೃಷ್ಣ ಆವಾಗ ಸ್ವಯಂ ಕೃಷ್ಣನಾಗಿ ಅಥವಾ ಬೇರೆ ಬೇರೆ ರೂಪಗಳಲ್ಲಿ ಅವತಾರವನ್ನು ತೆಗೆದುಕೊಂಡಿರ್ತಾನೆ. ರಿಲಿಜನ್ ಎನ್ನುವ ಇಂಗ್ಲಿಷ್ ಪದವು ಸನಾತನ ಧರ್ಮಕ್ಕಿಂತ ಸ್ವಲ್ಪ ಭಿನ್ನವಾದದ್ದು. ರಿಲಿಜನ್ ಎನ್ನುವ ಪದವು ಶ್ರದ್ಧೆಯ ಭಾವವನ್ನು ತಿಳಿಸುತ್ತದೆ. ಶ್ರದ್ಧೆಯು ಬದಲಾಗಬಹುದು. ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಪ್ರಕ್ರಿಯೆಯಲ್ಲಿ ಶ್ರದ್ಧೆ ಇರಬಹುದು. ಆತನು ಈ ಶ್ರದ್ಧೆಯನ್ನು ಬಿಟ್ಟು ಬೇರೊಂದನ್ನು ಸ್ವೀಕರಿಸಬಹುದು. ಆದರೆ ಸನಾತನ ಧರ್ಮ ಎನ್ನುವ ಶಬ್ದವು ಬದಲಾವಣೆ ಮಾಡಲು ಸಾಧ್ಯವಿಲ್ಲದ ಕಾರ್ಯವನ್ನು ಸೂಚಿಸುತ್ತದೆ. ಸೊ ಇಲ್ಲಿ ಹೇಳಲಾಗಿರೋದು, ಈಗ ನಾವು ಎಷ್ಟೋ ಧರ್ಮ ಅಂಥೇಳಿ ನಾವು ನೋಡಿರ್ತೇವೆ. ಈಗಿನ ಕಾಲದಲ್ಲಿ ಎಷ್ಟೋ ಪ್ರಕಾರದ ಧರ್ಮಗಳಿವೆ. ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಅಥವಾ ಜೈನ್ ಧರ್ಮ, ಬೌದ್ಧ ಧರ್ಮ. ಸೊ ಇದೆಲ್ಲ ಧರ್ಮ ಅಂಥೇಳಿ, ಅಥವಾ ಇಂಗ್ಲೀಷ್ನಲ್ಲಿ ಅದನ್ನು ರಿಲಿಜನ್ ಅಂತೇಳಿ ಕರೀತಾರೆ. ಸೊ ರಿಲಿಜನ್ ಅಂಥೇಳಿ ನಾವು ಇಂಗ್ಲೀಷ್ ಡಿಕ್ಷನರಿಯಲ್ಲಿ ಹೋಗಿ ಅದರದ್ದು ಅರ್ಥ ಏನಂತೇಳಿ ನೋಡಿದ್ರೆ ಇಟ್ಸ್ ಅ ಕೈಂಡ್ ಆಫ್ ಫೇತ್ ಅಂತೇಳಿ ಅದನ್ನ ಅರ್ಥ ಹೇಳಲಾಗಿದೆ. ಅದರದ್ದು ಪರಿಭಾಷೆ, ರಿಲಿಜನ್ದ ಪರಿಭಾಷೆ ಏನಂತಂದ್ರೆ ಇದು ಒಂದು ಪ್ರಕಾರದ ಶ್ರದ್ಧೆ ಅಂತೇಳಿ ಅದರ ಡಿಫೈನ್ ಮಾಡಲಾಗಿದೆ. ಧರ್ಮ ಅಂತಂದ್ರೆ ಅವ್ರ ಪ್ರಕಾರ ಧರ್ಮ ಅಂತಂತಂದ್ರೆ ಇದು ಒಂದು ಪ್ರಕಾರದ ಶ್ರದ್ಧೆ. ಈಗ ಒಬ್ಬ ವ್ಯಕ್ತಿಗೆ ಇದರಲ್ಲಿ ಶ್ರದ್ಧೆ ಇದೆ, ಇನ್ನೊಂದು ವ್ಯಕ್ತಿಗೆ ಇನ್ನೊಂದು ಶ್ರದ್ಧೆಯಲ್ಲಿದೆ, ಇನ್ನೊಂದು ಇದರಲ್ಲಿ ಶ್ರದ್ಧೆ ಇದೆ, ಇನ್ನೊಬ್ಬ ವ್ಯಕ್ತಿಗೆ ಇನ್ನೊಂದು ಧರ್ಮದಲ್ಲಿ ಶ್ರದ್ಧೆ ಇದೆ. ಸೊ ಈ ಶ್ರದ್ಧೆ ಅನ್ನೋದೇನಿದೆ, ಇವತ್ತು ಕ್ರಿಶ್ಚಿಯನ್ ಆಗಿರೋನು ಮುಂದೆ ಅವನು ಬೇರೆ ಒಂದು ಧರ್ಮ ಸ್ವೀಕಾರ ಮಾಡ್ಬೋದು, ಅವನು ಬುದ್ಧ ಧರ್ಮ ಸ್ವೀಕಾರ ಮಾಡ್ಬೋದು, ಅಥವಾ ಅವನು ಹಿಂದೂ ಧರ್ಮ ಸ್ವೀಕಾರ ಮಾಡ್ಬೋದು, ಅಥವಾ ಅವನು ಮುಸ್ಲಿಂ ಧರ್ಮ ಸ್ವೀಕಾರ ಮಾಡ್ಬೋದು. ಸೊ ಈ ಶ್ರದ್ಧೆ ಅನ್ನೋದು ಏನಿದೆ ಅದು ಬದಲಾಗಬಹುದು. ಈಗ ಕ್ರಿಶ್ಚಿಯನ್ ಇರುವವನು ನಾಳೆ ಹಿಂದೂ ಆಗ್ಬೋದು, ಅಥವಾ ಇವತ್ತು ಹಿಂದೂ ಅವನು ನಾಳೆ ಕ್ರಿಶ್ಚಿಯನ್ ಆಗ್ಬೋದು, ಅಥವಾ ಮುಸ್ಲಿಂ ಆಗ್ಬೋದು. ಸೊ ಆದರೆ ಇದಕ್ಕೂ ಮುಂಚೆ ನಾವು ನೋಡಿರೋದು ಸನಾತನ ಧರ್ಮ ಅನ್ನೋದೇನಿದೆ ಅದು ಯಾವುದೇ ಆದಿ ಮತ್ತೆ ಅಂತ್ಯ ಇಲ್ಲದೆ. ಸೊ ಹಾಗೆ ನೋಡಿದ್ರೆ ನಾವು ಇದಕ್ಕೆ ಒಂದು ಆದಿ ಅಂತ್ಯ ಇದ್ದಂಗೆ ಆಯ್ತು. ಯಾರೊಬ್ಬ ವ್ಯಕ್ತಿ ಒಂದು ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದ, ಅದನ್ನ ಬಿಟ್ಬಿಟ್ಟು ಇನ್ನೊಂದು ಬೇರೆ ಧರ್ಮವನ್ನು ಸೇರಿಕೊಂಡ ಅಂದ್ರೆ ಆ ಧರ್ಮಕ್ಕೆ ಏನಾಯ್ತು, ಒಂದು ಬಿಗಿನಿಂಗ್ ಇತ್ತು, ಒಂದು ಎಂಡ್ ಆಯ್ತು, ಅದು ಬದಲಾಯಿತು. ಸೊ ಸನಾತನ ಧರ್ಮ ಎನ್ನುವ ಶಬ್ದವ ಬದಲಾವಣೆ ಮಾಡಲು ಸಾಧ್ಯವಿಲ್ಲದ ಕಾರ್ಯವನ್ನು ಸೂಚಿಸುತ್ತದೆ. ಸೊ ನಿಜವಾದ ಸನಾತನ ಧರ್ಮ ಅಂತಂದ್ರೆ ಏನು, ಅದನ್ನು ನೀವು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಸನಾತನ ಧರ್ಮ ಅಂತೇಳಿ ಹೇಳ್ತಾರೆ. ಅದರ್ವೈಸು ಅದು ಚೇಂಜ್ ಆಗ್ತಾ ಇತ್ತಂತಂದ್ರೆ ಅದು ಸನಾತನವಾಗಿರುವಂಥ ಧರ್ಮ ಅಲ್ಲ.
ಉದಾಹರಣೆಗೆ, ನೀರಿನಿಂದ ದ್ರವತ್ವವನ್ನು ತೆಗೆದುಹಾಕಲು ಸಾಧ್ಯವಿಲ್ಲ, ಬೆಂಕಿಯಿಂದ ಶಾಖವನ್ನು ತೆಗೆದುಹಾಕಲು ಸಾಧ್ಯವಿಲ್ಲ. ಹಾಗೆಯೇ ಸನಾತನ ಜೀವಿಯ ಸನಾತನ ಕರ್ತವ್ಯವನ್ನು ಜೀವಿಯಿಂದ ತೆಗೆದುಹಾಕಲು ಸಾಧ್ಯವಿಲ್ಲ. ಸನಾತನ ಧರ್ಮವು ಜೀವಿಯೊಂದಿಗೆ ಎಂದೆಂದೂ ಅವಿಭಾಜ್ಯ. ಆದುದರಿಂದ ನಾವು ಸನಾತನ ಧರ್ಮವನ್ನು ಕುರಿತು ಮಾತನಾಡಿದಾಗ ಶ್ರೀಪಾದ ರಾಮಾನುಜಾಚಾರ್ಯರ ಅಧಿಕಾರವಾಣಿಯಂತೆ ಅದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಎಂದು ಭಾವಿಸಬೇಕು. ಆದಿಯಾಗಲಿ ಅಂತ್ಯವಾಗಲಿ ಇಲ್ಲದು ಎಂದು ಪಂಥಕ್ಕೆ ಸೇರಿರಲು ಸಾಧ್ಯವಿಲ್ಲ, ಒಂದು ಪಂಥಕ್ಕೆ ಸೇರಿರಲು ಸಾಧ್ಯವಿಲ್ಲ. ಏಕೆಂದರೆ ಅದಕ್ಕೆ ಯಾವುದೇ ಎಲ್ಲೆಗಳ ಮಿತಿ ಇರಲು ಸಾಧ್ಯವಿಲ್ಲ. ಯಾವುದಾದರೊಂದು ಪಂಥದ ಶ್ರದ್ಧೆಗೆ ಸೇರಿದವರು ಸನಾತನ ಧರ್ಮವು ಒಂದು ಪಂಥಕ್ಕೆ ಸೇರಿದ್ದು ಎಂದು ತಪ್ಪಾಗಿ ಭಾವಿಸುತ್ತಾರೆ. ಆದರೆ ಈ ವಿಷಯವನ್ನು ಆಳವಾಗಿ ಪರಿಶೀಲಿಸಿ ಆಧುನಿಕ ವಿಜ್ಞಾನದ ಬೆಳಕಿನಲ್ಲಿ ನೋಡಿದರೆ ಸನಾತನ ಧರ್ಮವು ಜಗತ್ತಿನ ಎಲ್ಲ ಜನರಿಗೆ ಅಷ್ಟೇ ಅಲ್ಲ, ವಿಶ್ವದ ಎಲ್ಲ ಜೀವಿಗಳಿಗೂ ಸಂಬಂಧಿಸಿದ್ದು ಎಂದು ತಿಳಿಯುತ್ತದೆ. ಸನಾತನೇತರ ಧಾರ್ಮಿಕ ಶ್ರದ್ಧೆಗೆ ಮಾನವ ಇತಿಹಾಸದಲ್ಲಿ ಎಲ್ಲಿಯೋ ಪ್ರಾರಂಭವಿರಬಹುದು, ಆದರೆ ಸನಾತನ ಧರ್ಮದ ಇತಿಹಾಸಕ್ಕೆ ಪ್ರಾರಂಭ ಎನ್ನುವುದು ಇಲ್ಲ. ಈಗ ನಾವು ಬೇರೆ ಬೇರೆ ಧರ್ಮಗಳನ್ನು ನೋಡುತ್ತೇವೆ. ಫಾರ್ ಎಕ್ಸಾಂಪಲ್, ಮುಸ್ಲಿಂ ಧರ್ಮ ಅಂತಂದ್ರೆ ಅದಕ್ಕೆ 1,000 ವರ್ಷದ ಇತಿಹಾಸವಿದೆ. 1,000 ವರ್ಷದ ಹಿಂದೆ ಅಥವಾ 1,200 ವರ್ಷಗಳ ಹಿಂದೆ ಅದರದ್ದು ಜನ್ಮ ಆಯಿತು. ಸೊ ಅದಕ್ಕೆ ಒಂದು ಸ್ಟಾರ್ಟಿಂಗ್ ಡೇಟ್ ಇದೆ, ಆ ದಿನದಿಂದ ಆ ಧರ್ಮ ಪ್ರಾರಂಭವಾಯ್ತು ಅಂತೇಳಿ. ಅದೇ ಥರ ನೀವು ಕ್ರಿಶ್ಚಿಯನ್ ಧರ್ಮ ಅಂಥೇಳಿ ನೋಡಿದ್ರೆ ಅದು ಸುಮಾರು 2024 ವರ್ಷಗಳ ಹಿಂದೆ ಪ್ರಾರಂಭವಾಯಿತು. ಅದ್ರ ಪ್ರಕಾರನೇ ಈಗ ನಾವು ನಮ್ಮ ಕ್ಯಾಲೆಂಡರ್ ಕೂಡ ಈಗ ನಾವು 2024, 25 ಅಂತ ಹೇಳೋದು ಅದು ಕೂಡ ಕ್ರಿಶ್ಚಿಯನ್ ಕ್ಯಾಲೆಂಡರ್ ಪ್ರಕಾರನೇ. ಸೊ ಅಂದರೆ ಅದಕ್ಕೆ ಒಂದು ಇಸ್ವಿ ಹೇಳ್ಬೋದು, ನಾವು ಒಂದು ವರ್ಷ ಹೇಳ್ಬೋದು, ಈ ವರ್ಷದಿಂದ ಈ ಧರ್ಮ ಶುರುವಾಯಿತು ಅಂತೇಳಿ. ಆದರೆ ಸನಾತನ ಧರ್ಮ ಅಂತಂದರೆ ಅದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ, ಅದು ಯಾವಾಗಲೂ ನಿರಂತರವಾಗಿ ಇರುವಂಥದ್ದು. ಸೊ ಜೀವಿಗಳ ಮಟ್ಟಿಗೆ ಹೇಳುವುದಾದರೆ ಅಧಿಕಾರದಿಂದ ಹೇಳಬಲ್ಲ ಶಾಸ್ತ್ರಗಳು ಜೀವಿಗೆ ಹುಟ್ಟು ಇಲ್ಲ ಸಾವು ಇಲ್ಲ ಎನ್ನುತ್ತವೆ. ಜೀವಿಯು ಹುಟ್ಟುವುದೇ ಇಲ್ಲ ಸಾವುವುದೇ ಇಲ್ಲ ಎಂದು ಗೀತೆ ಹೇಳುತ್ತದೆ. ಆತನು ಸನಾತನು ಅವಿನಾಶನು, ಅವನ ನಶ್ವರವಾದ ಐಹಿಕ ದೇಹವು ನಾಶವಾದ ಮೇಲೂ ಅವನು ಜೀವಿಸಿಯೇ ಇರುತ್ತಾನೆ. ಸನಾತನ ಧರ್ಮದ ಪರಿಕಲ್ಪನೆಯ ವಿಷಯದಲ್ಲಿ ನಾವು ಸಂಸ್ಕೃತದಲ್ಲಿ ಆ ಪದದ ಮೂಲವನ್ನು ಗಮನಿಸಿ ಧರ್ಮದ ಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಸೊ ಸನಾತನ ಧರ್ಮ ಅಂತಂದ್ರೆ ನಾವು ಫಸ್ಟ್ ಸನಾತನ ಶಬ್ದವನ್ನು ತಿಳ್ಕೋಬೇಕು, ಧರ್ಮ ಶಬ್ದವನ್ನು ತಿಳ್ಕೋಬೇಕು, ಆವಾಗ ಸನಾತನ ಧರ್ಮ ಅಂತೇಳಿ ಏನು ನಮಗೆ ಗೊತ್ತಾಗುತ್ತೆ. ಯಾವುದೊಂದು ವಿಶಿಷ್ಟ ವಸ್ತುವಿನೊಂದಿಗೆ ಯಾವುದು ನಿರಂತರವಾಗಿರುತ್ತದೋ ಅದು ಧರ್ಮ. ಬೆಂಕಿಯೊಂದಿಗೆ ಶಾಖವು ಬೆಳಕು ಇರುತ್ತವೆ ಎಂದು ತಿಳಿದುಕೊಳ್ಳುತ್ತೇವೆ. ಶಾಖ ಮತ್ತು ಬೆಳಕುಗಳಿಲ್ಲದೆ ಬೆಂಕಿ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲ. ಹಾಗೆಯೇ ಜೀವನ ಸಾರಭೂತವಾದ ಭಾಗವನ್ನು, ಅವನ ನಿರಂತರ ಸಂಗಾತಿಯಾದ ಭಾಗವನ್ನು ನಾವು ಕಂಡುಕೊಳ್ಳಬೇಕು. ಈ ನಿರಂತರ ಸಂಗಾತಿಯೇ ಆತನ ಸನಾತನ ಗುಣ ಮತ್ತು ಆ ಸನಾತನ ಗುಣವೇ ಅವನ ಸನಾತನ ಧರ್ಮ. ಸೊ ಇದರಲ್ಲಿ ಹೇಳಿರೋದು, ಯಾವುದನ್ನು ನಿಮ್ಮಿಂದ ಬೇರ್ಪಡಿಸ್ಲಿಕ್ಕೆ ಆಗುವುದಿಲ್ವೋ ಅದೇ ಸನಾತನ ಧರ್ಮ. ಸೊ ಇದಕ್ಕೂ ಮುಂಚೆ ನಾವು ಚರ್ಚೆ ಮಾಡಿದಂಗೆ ನಾವು ಸೇವೆ ಮಾಡುವುದು, ಅದನ್ನು ಯಾವತ್ತು ನಾವು ಹಿಂದೂಗಳಾಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಮುಸ್ಲಿಂ ಅಥವಾ ಯಾವುದೋ ಬೌದ್ಧ ಜೈನ ಅಥವಾ ಯಾವುದೋ ಧರ್ಮಗಳನ್ನು ಪಾಲಿಸ್ತೆ ಮಾಡಿದ್ರು, ಈ ಸೇವೆ ಮಾಡುವುದೇನಿದೆ ಅದು ಆ ಆತ್ಮಕ್ಕೆ ಯಾವಾಗಲೂ ಅದ್ರ ಜೊತೆನೇ ಇರೋದು, ಆತ್ಮದ ಗುಣ ಅದು. ಸೊ ಈ ಸೇವೆ ಮಾಡುವುದೇನಿದೆ ಅದೇ ನಿಜವಾದ ಸನಾತನ ಧರ್ಮ. ಸೊ ಯಾರನ್ನ ಸೇವೆ ಮಾಡಬೇಕು ಅದು ಕೂಡ, ಯಾಕಂದ್ರೆ ಈಗ ನಾವು ನಮ್ಮ ತಂದೆ ತಾಯಿ ಸೇವೆ ಮಾಡ್ತೇವೆ, ಮಕ್ಕಳು ಸೇವೆ ಮಾಡ್ತೇವೆ, ದೇಶದ ಸೇವೆ ಮಾಡ್ತೇವೆ ಅಂತಂದ್ರೆ ಆ ಸೇವೆ ಏನಿದೆ ಅದು ಶಾಶ್ವತವಾಗಿಲ್ಲ. ಯಾಕಂದ್ರೆ ಶರೀರ ಮುಗಿದು ಹೋಗಿದ ಕೂಡಲೇ ಮತ್ತೆ ಬೇರೆ ಫ್ಯಾಮಿಲಿ, ಬೇರೆ ಸೊಸೈಟಿದಲ್ಲಿ ಜನ್ಮ ತೆಗೆದುಕೊಂಡ್ರೆ ಆ ಸೇವೆ ಮತ್ತೆ ಬೇರೆಯೊಬ್ಬರಿಗೆ ಹೋಗುತ್ತೆ. ಸೊ ಸೇವೆ ಮಾಡೋದು ನಮ್ಮ ಧರ್ಮ, ಅದು ಸನಾತನ ಧರ್ಮ ಅಂತಂದ್ರೆ ಯಾವಾಗ ನಾವು ಭಗವಂತನ ಸೇವೆ ಮಾಡ್ತೇವೆ ಅದನ್ನ ಸನಾತನ ಧರ್ಮ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಈ ಶರೀರ ಹೋದ್ರೂ ಕೂಡ ನಾವು ಭಗವಂತನ ಸೇವಕರಾದ್ರೆ ಮತ್ತೆ ಎಲ್ಲಿ ಶರೀರ ಪಡೆದುಕೊಳ್ತೇವೆ, ಅಲ್ಲೂ ಕೂಡ ನಾವು ಭಗವಂತನ ಸೇವೆಯನ್ನೇ ಮುಂದುವರಿಸ್ತಾ ಹೋಗ್ತೇವೆ. ಸೊ ಯಾವಾಗ ನಾವು ಭಗವಂತನ ಸೇವೆ ಮಾಡ್ತೇವೆ ಅದನ್ನೇ ಸನಾತನ ಧರ್ಮ ಅಂತೇಳಿ ಹೇಳುದು. ಸನಾತನ ಗೋಸ್ವಾಮಿಯವರು ಪ್ರತಿಯೊಂದು ಜೀವನ ಸ್ವರೂಪವನ್ನು ಕುರಿತು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಪ್ರಶ್ನಿಸಿದಾಗ ಮಹಾಪ್ರಭುಗಳು ದೇವೋತ್ತಮ ಪರಮಪುರುಷನ ಸೇವೆಯೇ ಜೀವಿಯ ಸ್ವರೂಪ ಎಂದು ಹೇಳಿದರು. ಜೀವೇರ ಸ್ವರೂಪ ಹೇ ಕೃಷ್ಣೇರ ನಿತ್ಯದಾಸ್. ಸೊ ದೇವೋತ್ತಮ ಪರಮಪುರುಷನ ಸೇವೆ ಮಾಡುವುದು ಜೀವಿಯ ಸ್ವರೂಪ. ಚೈತನ್ಯ ಮಹಾಪ್ರಭುಗಳ ಈ ಮಾತನ್ನು ನಾವು ವಿಶ್ಲೇಷಿಸಿ ನೋಡಿದರೆ ಪ್ರತಿಯೊಬ್ಬ ಜೀವಿಯು ಮತ್ತೊಬ್ಬ ಜೀವಿಯ ಸೇವೆಯಲ್ಲಿ ಸದಾ ನಿರತರಾಗಿರುತ್ತಾನೆ ಎಂದು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಒಬ್ಬ ಜೀವಿಯು ಇತರ ಜೀವಿಗಳಿಗೆ ಹಲವು ರೀತಿಗಳಲ್ಲಿ ಸೇವೆ ಸಲ್ಲಿಸುತ್ತಾನೆ.
ಹೀಗೆ ಮಾಡುವುದರಿಂದ ಜೀವಿಯು ಬದುಕನ್ನು ಸವಿಯುತ್ತಾನೆ. ಸೊ ನಾವು ಸೇವೆ ಮಾಡುವುದರ ಮುಖಾಂತರ ಕೂಡ ನಾವು ನಮ್ಮ ಬದುಕನ್ನು ಸವಿಯುತ್ತೇವೆ. ಈಗ ಒಂದು ತಾಯಿ ತನ್ನ ಮಗುವನ್ನು ಸೇವೆ ಮಾಡಬೇಕಾದ್ರೆ ಅಲ್ಲಿ ಏನೋ ಒಂದು ಆನಂದದ ಅನುಭವ ಇರುತ್ತೆ. ಅದೇ ಥರ ಒಬ್ಬ ತಂದೆ ತನ್ನ ಸಂಸಾರವನ್ನು ಮೇಂಟೈನ್ ಮಾಡಬೇಕಾದ್ರೆ, ಅದನ್ನು ಪಾಲಿಸಬೇಕಾದ್ರೆ ಅವ್ರು ಸೇವೆ ಮಾಡ್ತಾ ಇದ್ದಾನೆ, ಅದರಲ್ಲಿ ಏನೋ ಒಂದು ಆನಂದದ ಅನುಭವ ಇರುತ್ತೆ. ಅದೇ ಥರ ಒಬ್ಬ ಗಂಡ ತನ್ನ ಹೆಂಡತಿ ಅಥವಾ ಹೆಂಡತಿ ತನ್ನ ಗಂಡನ ಸೇವೆ ಮಾಡಬೇಕಾದ್ರೆ ಅದರಲ್ಲಿ ಏನೋ ಒಂದು ಆ ಜೀವನವನ್ನು ಆ ಜೀವಿಗಳು ಸವಿಯುತ್ತಾ ಇರ್ತವೆ. ಆದರೆ ಅದ್ರಲ್ಲಿ ಪ್ರಾಬ್ಲಮ್ ಏನಂತಂತಂದ್ರೆ ಅದು ಶಾಶ್ವತವಾಗಿಲ್ಲ, ಅದು ನಶ್ವರವಾಗಿದೆ. ಯಾಕಂದ್ರೆ ಶರೀರ ನಶ್ವರವಾಗಿದೆ. ನನ್ನ ಶರೀರ, ಆಮೇಲೆ ನನ್ನ ಸುತ್ತಮುತ್ತಲಿರೋರ ಎಲ್ಲರ ಶರೀರ ನಶ್ವರವಾಗಿದೆ. ಸೊ ಅದರಿಂದಾಗಿ ಆ ಸಂಬಂಧ ಏನಿದೆ ಅದು ಪರ್ಮನೆಂಟ್ ಆಗಿ ಉಳಿದುಕೊಳ್ಳಲ್ಲ, ಅದು ನಾಶವಾಗಿ ಹೋಗ್ಬಿಡುತ್ತೆ. ಆದ್ರೆ ನಮಗೆ ಬೇಕಾಗಿರೋದು ಶಾಶ್ವತವಾಗಿರುವಂಥ ಸಂಬಂಧ. ಸೊ ಎಲ್ಲಿವರೆಗೆ ನಮಗೆ ಶಾಶ್ವತವಾಗಿರುವಂಥ ಸಂಬಂಧ ಸಿಗೋದಿಲ್ವೋ ಅಲ್ಲಿವರೆಗೆ ನಾವು ಈಗ ಮಾಡ್ತಾ ಇರುವಂಥ ಎಲ್ಲಾ ಸಂಬಂಧದ ಸೇವೆಗಳು ಕೂಡ ಅದು ಶಾಶ್ವತವಾಗಿ ಉಳಿಯುವುದಿಲ್ಲ. ಅದರಿಂದಾಗಿ ಆತ್ಮಕ್ಕೆ ಆ ಶಾಶ್ವತ ಸುಖದ ಅನುಭವ ಸಿಗುವುದಿಲ್ಲ. ಆದ್ರೆ ಯಾವಾಗ ಕೃಷ್ಣ ಪ್ರಜ್ಞೆಯಲ್ಲಿ ವ್ಯಕ್ತಿ ಬರ್ತಾನೆ ಆವಾಗ ಅವನು ಭಗವಂತನ ಸೇವೆ ಮುಖಾಂತರ ತನ್ನ ಸುತ್ತಮುತ್ತಲಿರುವಂಥ ಎಲ್ಲರಿಗೂ ಕೂಡ ಬೆಸ್ಟ್ ಸರ್ವಿಸ್ ಅನ್ನು ಕೊಡ್ಬೋದು, ಒಂದು ಉತ್ತಮ ಮಟ್ಟದ ಸೇವೆಯನ್ನು ಮಾಡಬಹುದು ಯಾವಾಗ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತಾರೆ. ಅಲ್ಲಿವರೆಗೆ ನಾವು ಮಾಡ್ತಾ ಇರುವ ಸೇವೆಗಳಲ್ಲಿ ಕೂಡ ನಾವೇನು ನಮ್ಮ ನಿಕಟ ಇರುವಂಥ ಎಲ್ಲ ವ್ಯಕ್ತಿಗಳನ್ನ ನಾವು ಏನು ಸೇವೆ ಮಾಡ್ತೇವೆ ಅದರಲ್ಲೂ ಕೂಡ ಅದು 100% ಪರ್ಫೆಕ್ಷನ್ ಇರುವುದಿಲ್ಲ. ಸೊ ಯಾವಾಗ ನಾವು ಕೃಷ್ಣನ ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಆವಾಗ ಉಳಿದಿದ್ದ ಎಲ್ಲ ಸೇವೆಗಳು ಕೂಡ ಅದರ ಪರ್ಫೆಕ್ಷನ್ ಅನ್ನ ರೀಚ್ ಆಗ್ತವೆ, ಅದರನ್ನು ಮುಟ್ಕೊಳ್ತವೆ. ಸೊ ಇಲ್ಲಿ ಉದಾಹರಣೆ ಕೊಟ್ಟಂಗೆ ಎ ಯು ತನ್ನ ಒಡೆಯ ಬಿ ಅನ್ನು ಸೇವೆ ಸಲ್ಲಿಸುತ್ತಾನೆ, ಬಿ ಯು ತನ್ನ ಒಡೆಯ ಸಿ ಅನ್ನು ಸೇವಿಸುತ್ತಾನೆ, ಸಿ ಯು ತನ್ನ ಒಡೆಯ ಡಿ ಅನ್ನು ಸೇವೆ ಸಲ್ಲಿಸುತ್ತಾನೆ ಇತ್ಯಾದಿ. ಈ ಸನ್ನಿವೇಶದಲ್ಲಿ ಒಬ್ಬ ಸ್ನೇಹಿತನು ಮತ್ತೊಬ್ಬ ಸ್ನೇಹಿತನನ್ನು ಸೇವಿಸುತ್ತಾನೆ, ತಾಯಿಯು ಮಗನನ್ನು ಸೇವಿಸುತ್ತಾಳೆ, ಹೆಂಡತಿಯು ಗಂಡನನ್ನು ಸೇವಿಸ್ತಾಳೆ, ಗಂಡನು ಹೆಂಡತಿಯನ್ನು ಸೇವಿಸ್ತಾಳೆ ಇತ್ಯಾದಿ. ಇದೇ ರೀತಿಯಲ್ಲಿ ನಾವು ಹುಡುಕುತ್ತಾ ಹೋದರೆ ಜೀವಿಗಳ ಸಮಾಜದಲ್ಲಿ ಸೇವೆ ಕಾರ್ಯಕ್ಕೆ ಹೊರತಾದ ಜೀವ ಎನ್ನುವುದೇ ಇಲ್ಲ ಎನ್ನುವುದನ್ನು ಕಾಣುತ್ತೇವೆ. ಸೊ ಯಾವುದೇ ವ್ಯಕ್ತಿಯನ್ನು ನೀವು ನೋಡಿದ್ರೆ ಅವನು ಏನಾದರೂ ಒಂದು ಪ್ರಕಾರದ ಸೇವೆಯಲ್ಲಿ ತೊಡಗಿರುತ್ತಾನೆ. ತನ್ನ ಸೇವಾ ಸಾಮರ್ಥ್ಯದಲ್ಲಿ ಜನತೆಗೆ ನಂಬಿಕೆಯನ್ನು ಹುಟ್ಟಿಸುವುದಕ್ಕೋಸ್ಕರ ರಾಜಕಾರಣಿಯು ತನ್ನ ಪ್ರಣಾಳಿಕೆಯನ್ನು ಪ್ರಕಟಿಸುತ್ತಾನೆ. ಮ್ಯಾನಿಫೆಸ್ಟೋ, ಎಲೆಕ್ಷನ್ ಮ್ಯಾನಿಫೆಸ್ಟೋ ಅಂತೇಳಿ ಮಾಡ್ತಾರೆ. ನಾವು ಇದೆಲ್ಲ ಥರದ ಸೇವೆಗಳನ್ನು ನಿಮ್ಗೆ ಕೊಡ್ತೇವೆ ಅಂತೇಳಿ. ಸೊ ರಾಜಕಾರಣಿಗಳು ಕೂಡ ಏನು ಆಶ್ವಾಸನೆ ಕೊಡ್ತಾ ಇದ್ದಾರೆ, ನಾವು ಈ ರೀತಿ ನಿಮ್ಮ ಸೇವೆಗಳನ್ನು ಮಾಡ್ತೇವೆ ಅಂತೇಳಿ. ಆತನು ಸಮಾಜಕ್ಕೆ ಮೌಲಿಕವಾದ ಸೇವೆಯನ್ನು ಮಾಡುತ್ತಾನೆ ಎಂದು ನಂಬಿ ಮತದಾರರು ರಾಜಕಾರಣಿಗಳಿಗೆ ತಮ್ಮ ಮೌಲಿಕವಾದ ಮತಗಳನ್ನು ನೀಡುತ್ತಾರೆ. ಅಂಗಡಿಯವನು ಗಿರಾಕಿಯ ಸೇವೆ ಮಾಡುತ್ತಾನೆ, ಕುಶಲಕರ್ಮಿಯು ಬಂಡವಾಳಗಾರನ ಸೇವೆ ಮಾಡುತ್ತಾನೆ, ಬಂಡವಾಳಗಾರನು ಕುಟುಂಬವನ್ನು ಸೇವಿಸುತ್ತಾನೆ. ಸನಾತನ ಜೀವನದ ಸನಾತನ ಸಾಮರ್ಥ್ಯಕ್ಕನುಗುಣವಾಗಿ ಕುಟುಂಬವು ರಾಜ್ಯಕ್ಕೆ ಸೇವೆ ಸಲ್ಲಿಸುತ್ತದೆ. ಹೀಗೆ ಇತರ ಜೀವಿಗಳಿಗೆ ಸೇವೆ ಸಲ್ಲಿಸುವುದರಿಂದ ಯಾವ ಜೀವಿಗೂ ವಿನಾಯಿತಿ ಇಲ್ಲ, ಯಾರಿಗೂ ಎಕ್ಸೆಪ್ಷನ್ ಇಲ್ಲ. ಎಲ್ಲರೂ ಒಬ್ಬರನ್ನಾದ್ರೂ ಒಬ್ಬರಿಗೆ ಸೇವೆ ಮಾಡಲೇಬೇಕು. ಈಗ ನಾವು ಟ್ಯಾಕ್ಸ್ ಕಟ್ಟೋ ಮುಖಾಂತರ ದೇಶದ ಸೇವೆಯನ್ನು ಮಾಡ್ತಾ ಇದ್ದೇವೆ. ಸೊ ಈ ಥರ ಪ್ರತಿಯೊಬ್ಬ ವ್ಯಕ್ತಿ ಯಾರಾದ್ರೂ ಒಬ್ಬ, ಈಗ ಆಫೀಸಲ್ಲಿ ಹೋದ್ರೆ ನಾವು ನಮ್ಮ ಬಾಸನ್ನು ಸೇವೆ ಮಾಡ್ತಾ ಇರ್ತೇವೆ. ಆ ಬಾಸ್ ಕೂಡ ಮನೆಗೆ ಹೋದ್ಮೇಲೆ ತಮ್ಮ ಮನೆಯಲ್ಲಿರುವಂಥ ಎಲ್ಲ ಫ್ಯಾಮಿಲಿ ಮೆಂಬರ್ಸಿಗೆ ಸೇವೆ ಮಾಡ್ತಿರ್ತಾನೆ. ಸೊ ಹೀಗೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ, ಒಬ್ಬ ಅಂಗಡಿಯವನು ತನ್ನ ಗ್ರಾಹಕರ ಸೇವೆ ಮಾಡ್ತಾ ಇದ್ದಾನೆ. ಹೀಗೆ ಇತರ ಜೀವಿಗಳಿಗೆ ಸೇವೆ ಸಲ್ಲಿಸುವುದರಿಂದ ಯಾವ ಜೀವಿಗೂ ವಿನಾಯಿತಿ ಇಲ್ಲ ಎನ್ನುವುದನ್ನು ಕಾಣುತ್ತೇವೆ. ಆದ್ದರಿಂದ ಸೇವೆಯೇ ಜೀವನದ ನಿರಂತರ ಸಂಗಾತಿ ಮತ್ತು ಸೇವೆ ಮಾಡುವುದೇ ಜೀವನದ ಸನಾತನ ಧರ್ಮ ಎಂದು ನಾವು ಖಂಡಿತವಾಗಿ ತೀರ್ಮಾನಿಸಬಹುದು. ಸೊ ಆತ್ಮದ ಧರ್ಮ ಏನಂತಂದ್ರೆ ಸೇವೆಯನ್ನು ಸಲ್ಲಿಸುವುದು. ಆದರೂ ಮನುಷ್ಯನು ಒಂದು ನಿರ್ದಿಷ್ಟ ಕಾಲದಲ್ಲಿ ಒಂದು ನಿರ್ದಿಷ್ಟ ಬಗೆಯ ಶ್ರದ್ಧೆಗೆ ತಾನು ಸೇರಿದವನು ಎಂದು ಹೇಳುತ್ತಾನೆ ಮತ್ತು ತಾನು ಒಬ್ಬ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ ಅಥವಾ ಬೇರಾವುದೋ ಪಂಥವನ್ನು ಅನುಸರಿಸುತ್ತೇನೆ ಎಂದು ಹೇಳಿಕೊಳ್ಳುತ್ತಾನೆ. ಇಂತಹವು ಸನಾತನ ಧರ್ಮೇತರ ಹೆಸರುಗಳು. ಹಿಂದೂ ಒಬ್ಬನು ತನ್ನ ಮತವನ್ನು ಬದಲಾಯಿಸಿ ಮುಸ್ಲಿಂ ಆಗಬಹುದು, ಅಥವಾ ಮುಸ್ಲಿಂನೊಬ್ಬನು ತನ್ನ ಮತವನ್ನು ಬದಲಾಯಿಸಿ ಹಿಂದೂ ಆಗಬಹುದು, ಅಥವಾ ಕ್ರೈಸ್ತನೊಬ್ಬ ತನ್ನ ಮತವನ್ನು ಬದಲಾಯಿಸಬಹುದು ಇತ್ಯಾದಿ. ಆದರೆ ಯಾವುದೇ ಸನ್ನಿವೇಶದಲ್ಲಿಯೂ ಮತ ಬದಲಾವಣೆಯು ಇತರರ ಸೇವೆ ಮಾಡುವ ಸನಾತನ ಧರ್ಮದ ಮೇಲೆ ಪ್ರಭಾವ ಬೀರುವುದಿಲ್ಲ. ಯಾವುದೇ ಸನ್ನಿವೇಶದಲ್ಲಿಯೂ ಹಿಂದೂ, ಮುಸ್ಲಿಂ ಅಥವಾ ಕ್ರೈಸ್ತನು ಮತ್ತೊಬ್ಬನ ಸೇವಕ. ಆದುದರಿಂದ ಯಾವುದೋ ಒಂದು ಮತಕ್ಕೆ ಸೇರಿದವನು ಎಂದು ಹೇಳಿಕೊಂಡರೆ ಸನಾತನ ಧರ್ಮಕ್ಕೆ ಸೇರಿದವನು ಎಂದಲ್ಲ. ಸೇವೆ ಮಾಡುವುದೇ ಸನಾತನ ಧರ್ಮ. ಈ ಹೊರಗಡೆ ಲೇಬಲ್ ಏನಿದೆ, ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಕ್ರಿಶ್ಚಿಯನು, ಅದು ಸನಾತನ ಧರ್ಮ ಅಲ್ಲ. ಸನಾತನ ಧರ್ಮ ಅಂತಂದ್ರೆ ಸೇವೆಯನ್ನು ಮಾಡುವುದು.
ಸೊ ವಾಸ್ತವವಾಗಿ ನಮಗೆ ಭಗವಂತನೊಡನೆ ಸೇವೆಯ ಬಾಂಧವ್ಯವಿದೆ. ಸೊ ನಿಜವಾಗಿ ಅದು ಸನಾತನವಾಗಿರುವಂತ ಧರ್ಮ ಅಂತಂದ್ರೆ ಭಗವಂತನೊಡನೆ ಸೇವೆಯ ಜೊತೆ ಇರುವಂತ ಬಾಂಧವ್ಯ. ಭಗವಂತನೇ ಪರಮ ಭೋಕ್ತಾರ, ಜೀವಿಗಳಾದ ನಾವೆಲ್ಲ ಅವನ ಸೇವಕರು, ನಾವೆಲ್ಲ ಸೃಷ್ಟಿಯಾಗಿರುವುದು ಅವನ ಭೋಗ್ಯಕ್ಕಾಗಿಯೇ. ಆ ದೇವೋತ್ತಮ ಪರಮಪುರುಷನ ಸನಾತನ ಭೋಗದಲ್ಲಿ ನಾವು ಭಾಗಿಗಳಾದರೆ ನಾವು ಸುಖಿಗಳಾಗುತ್ತೇವೆ. ಬೇರೆ ರೀತಿಯಲ್ಲಿ ನಾವು ಸುಖಿಗಳಾಗುವುದು ಸಾಧ್ಯವಿಲ್ಲ. ಹೊಟ್ಟೆಯೊಡನೆ ಸಹಕರಿಸದೆ ದೇಹದ ಯಾವುದೇ ಭಾಗವು ಹೇಗೆ ಸುಖಿಯಾಗಲು ಸಾಧ್ಯವಿಲ್ಲವೋ ಹಾಗೆ ನಾವು ಸ್ವತಂತ್ರವಾಗಿ ಸುಖಿಗಳಾಗುವುದು ಸಾಧ್ಯವಿಲ್ಲ. ಭಗವಂತನಿಗೆ ಅಲೌಕಿಕವಾದ ಪ್ರೀತಿಯ ಸೇವೆಯನ್ನು ಅರ್ಪಿಸದೆ ಜೀವಿಯು ಸುಖಿಯಾಗಲಾರ. ಸೊ ನಿಜವಾದ ಸನಾತನ ಧರ್ಮ ಅಂತಂದ್ರೆ ಭಗವಂತನ ಸೇವೆಯಲ್ಲಿ ತೊಡಗಿಕೊಳ್ಳುವುದು. ಅದು ಮಾಡಲಾಗದೆ ಜೀವಿಗೇನಿದೆ ನಿಜವಾದ ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ಸೊ ಇಲ್ಲಿಗೆ ನಾವು ಇವತ್ತಿನ ಸೆಷನ್ ಅನ್ನ ಸ್ಟಾಪ್ ಮಾಡುವ. ಏನಾದರೂ ಪ್ರಶ್ನೆಗಳಿದ್ರೆ ನಾವು ಕ್ವಶನ್ ಆನ್ಸರ್ಸ್ ಈಗ ಡಿಸ್ಕಸ್ ಮಾಡುವ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಇದು ಸೂಪರ್ ಸೋಲ್ ಸೈಜ್ ಏನು ಪ್ರಭು ಇನ್ ಅವರ್ ಬಾಡಿ? ಅದು ಅಂಗುಷ್ಟ ಮಾತ್ರ ಅಂತ ಹೇಳಲಾಗಿದೆ. ಅಂಗುಷ್ಟ ಮಾತ್ರ ನಮ್ದು ಹೆಬ್ಬೆರಳು ಇರುತ್ತಲ್ವಾ, ಹೆಬ್ಬೆರಳು ಸೈಜ್ ಅಂತ ಹೇಳಲಾಗಿದೆ. ಅದು ಮನುಷ್ಯರಿಗೆ ಆಯ್ತು. ಸೊ ಬೇರೆ ಬೇರೆ ಜೀವಿಗೆ ಅದು ಮತ್ತೆ ಚೇಂಜ್ ಆಗ್ತಾ ಇರುತ್ತೆ ಸೈಜು. ಯಾಕಂದ್ರೆ ಒಂದು ಚಿಕ್ಕ ಇರುವೆ ಶರೀರದಲ್ಲೂ ಪರಮಾತ್ಮ ಇರ್ತಾನೆ. ಸೊ ಪರಮಾತ್ಮನ ಸೈಜು ಆ ಶರೀರಕ್ಕೆ ತಕ್ಕಂಗಿರುತ್ತೆ. ಮನುಷ್ಯ ಶರೀರದಾದ್ರೆ ಅದಕ್ಕೆ ತಕ್ಕಂಗೆ, ಪ್ರಾಣಿಗಳ ಶರೀರದಾದ್ರೆ ಅದಕ್ಕೆ ತಕ್ಕಂಗೆ. ಬಟ್ ಜೀವಾತ್ಮದ ಸೈಜ್ ಏನಿದೆ ಅದನ್ನ ಬಾಲಾಗ್ರ ಶತಭಾಗಸ್ಯ ಶತದಾ ಕಲ್ಪಿತಸ್ಯ ಅಂತೇಳಿ ಹೇಳಲಾಗಿದೆ. ಜೀವಾತ್ಮ ಏನಿದೆ ಅದನ್ನ ಇದೊಂದು ಕೂದಲಿದೆ ಅಲ್ವಾ, ಕೂದಲದು ಒಂದು ಟಿಪ್ ಇರುತ್ತಲ್ವಾ, ಅದ್ರದ್ದು ತುದಿ ಇರುತ್ತಲ್ವಾ, ಅದನ್ನ 10,000 ಭಾಗ ಮಾಡಿದ್ರೆ ಅದ್ರದ್ದು ಒಂದು ಭಾಗ ಏನಿದೆ ಅಲ್ವಾ, ಕೂದಲದ ತುದಿಯನ್ನ 10,000 ಭಾಗ ಮಾಡಿ 110,000 ಪಾರ್ಟ್ಸ್ of the upper portion of the hair. ಅಪ್ಪರ್ ಪೋರ್ಷನ್ ಆಫ್ ದ ಹೇರ್. ಸೊ ಅದು ಜೀವಾತ್ಮದ ಸೈಜ್ ಅದು. ಬಟ್ ಅದು ಆತ್ಮ ಏನಿದೆ ಅದು ಭೌತಿಕ ಸಂಸಾರದಲ್ಲಿ ಹೋದಾಗ ಅದು ಹೇಗೆ ನಮಗೆ ಈ ಅಷ್ಟು ಚಿಕ್ಕ ಆತ್ಮಕ್ಕೆ ಇಷ್ಟು ದೊಡ್ಡ ಶರೀರ ಹೇಗೆ ಬೆಳವಣಿಗೆ ಆಗಿದೆ, ಅದೇ ತರ ಆತ್ಮ ಕೂಡ ಆಧ್ಯಾತ್ಮಿಕ ಲೋಕದಲ್ಲಿ ತನ್ನ ಭಗವಂತನ ಸಂಬಂಧ ಹೇಗಿದೆ ಅದರ ಪ್ರಕಾರ ಅದಕ್ಕೆ ತಕ್ಕ ಶರೀರ ಅಲ್ಲಿ ಬೆಳವಣಿಗೆ ಆಗುತ್ತೆ. ಇದು ಪರಮಾತ್ಮನ ಸೈಜ್ ಇರೋದನ್ನ ಭಾಗವತದಲ್ಲಿ ಯಾವ ಕ್ಯಾಂಟೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಪ್ರಭು? ಕ್ಯಾಂಟೋ ನನಗೆ ನೆನಪಿಲ್ಲ, ನಾನು ಚೆಕ್ ಮಾಡಿ ಹೇಳ್ತೇನೆ. ಬಟ್ ಅದು ಇದೆ, ಅಂಗುಷ್ಟ ಮಾತ್ರ ಅಂತ ಹೇಳಿದೆ. ಪೂರ್ತಿ ಶ್ಲೋಕನೂ ನನಗೆ ನೆನಪಿಲ್ಲ. ಸೊ ನಾನು ಚೆಕ್ ಮಾಡಿಬಿಟ್ಟು ಹೇಳ್ತೇನೆ, ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೇನೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಅದು ಮೊನ್ನೆ ವೆಡ್ನೆಸ್ಡೇ ಕ್ಲಾಸ್ ರೆಕಾರ್ಡಿಂಗು ಭಾಗ 5 ಭಾಗ 4 ಎರಡು ಸೇಮ್ ಇದೆ ಪ್ರಭುಜಿ. ಹೌದಾ? 4 ಮತ್ತು 5 ಎರಡು ಸೇಮ್ ಬಂದಿದ್ಯಾ? ಭಾಗ 5 ಬಂದಿಲ್ಲ, ಅದು ಕಳಿಸ್ಲಿಕ್ಕೆ ಆಗುತ್ತಾ ಪ್ರಭುಜಿ? ಓಕೆ, ನಾನು ಚೆಕ್ ಮಾಡ್ತೇನೆ. ಯಾಕಂದ್ರೆ ಅದು ಸಪರೇಟ್ ಆಗಿ ಬರ್ಬೇಕಿತ್ತು. ನಾನು ಎನಿವೆ ಒಂದ್ಸಲ ಚೆಕ್ ಮಾಡಿಸ್ತೇನೆ ಅದನ್ನ ಏನಾಗಿದೆ ಅಂತ ಹೇಳಿ. ಅದು 5 ಕಳ್ಸಿದೀರಾ ಪ್ರಭು? ಬಂದಿದೆ ಅಲ್ವಾ? 5 ಏನಾದ್ರೂ ಸೇಮ್ ಬಂದಿದ್ಯಾ? 5 ಬಂದಿದೆ, ಆದ್ರೆ ನಾವು 5 ಅಟೆಂಡ್ ಮಾಡಿದ್ರಿಂದ ನಾವು ಕೇಳಲಿಲ್ಲ ಪ್ರಭು. ಸೊ 4, 5 ಎರಡು ಸೇಮ್ ಇದೆಯಾ? ಹೌದು ಪ್ರಭುಜಿ. ಓಹೋ, ನಾನು ಸೇಮ್ ಲಿಂಕ್ ಯೂಸ್ ಮಾಡಿ ಕಾಪಿ ಮಾಡಿದ್ದೇನೆ. ಅದರಿಂದ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ನೋಡ್ಬೇಕು. ಏನಾಯ್ತು ಪ್ರಭುಜಿ, ನಮ್ 10 minutes ಲೇಟ್ ಆಯ್ತು. ಅಲೋ ಮಾಡಿ ಅದು ನನ್ಗೆ ಎಂಟ್ರಿ, ನಾನು ಅಟೆಂಡ್ ಆಗಿಲ್ಲ. ಅದು ರೆಕಾರ್ಡಿಂಗ್ ನೋಡಿದ್ರೆ ಸೇಮ್ ಆಯ್ತು ಪ್ರಭುಜಿ. ಓಕೆ, ನಾನು ಅದು ಚೆಕ್ ಮಾಡಿಸ್ತೇನೆ. ನಾನು ಚೆಕ್ ಮಾಡಿಬಿಟ್ಟು ಇದು ಮಾಡ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಕೃಷ್ಣ ಪ್ರಭುಜಿ. I have written down. ಹರಿ ಬೋಲ್. ಹರೇ ಕೃಷ್ಣ. ಒಬ್ಬೊಬ್ಬರ Can ಕೇಳಿ, I- ಒಬ್ಬೊಬ್ಬರ ಕೇಳಿ, ಒಬ್ಬೊಬ್ಬರ ಹರೇ ಕೇಳಿ. ಕೃಷ್ಣ ಪ್ರಭು, you told ಜೀವೇರ ಸ್ವರೂಪ ಹಾ, ಹಯ ಹಾ, ಕೃಷ್ಣೇರ ನಿತ್ಯೇರ ನಿತ್ಯದಾಸ. ಕೃಷ್ಣ ದಾಸ. ಹಾ, ಕರೆಕ್ಟ್ ಇದೆ ಪ್ರಭು? ಕರೆಕ್ಟ್. ಹಯನ ಹೋಯನ ಹಯನ ಅದು ಹೊಯ್ ಯಾಕಂದ್ರೆ ಬೆಂಗಾಲಿಯಲ್ಲಿ ಅಗೆ ಓಕಾರ ಹೇಳ್ತಾರೆ. ಸೊ ಅದು ಎರಡು ಓಕೆ. ಹೋಯನ ಹಯ ಭಯ ಎರಡು ಓಕೆ. ಓಕೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ.
ಲೈಕ್ ಆಫ್ಟರ್ ವಿ ಗಿವ್ ಅಪ್ ದಿಸ್ ಬಾಡಿ, ಇದು ಹಾ. ನಾವು ಸತ್ತ ಮೇಲೆ, ಈ ಮಟೀರಿಯಲ್ ಬಾಡಿ ಹೋದ್ಮೇಲೆ ಹಾ. ನಮ್ಮ ಆಕ್ಟಿವಿಟೀಸ್ಗೆ ಅನುಗುಣವಾಗಿ, ಅದೇ ಕ್ಯುಮ್ಯುಲೇಟಿವ್ ಎಫೆಕ್ಟ್ಸ್ ಆಫ್ ಅವರ್ ಥಾಟ್ಸ್ ಮತ್ತೆ ಆಕ್ಷನ್ಸ್ ಅನುಗುಣವಾಗಿ ಡಿಫರೆಂಟ್ ಲೋಕಾಸ್ ಸಿಗ್ಬೋದಲ್ಲ. ಅದು ಹೌದು. ಹೈಯರ್ ಪ್ಲಾನೆಟ್ಸ್, ಈ ಹೈಯರ್ ಪ್ಲಾನೆಟ್ಸ್ ಅಬೌವ್ ದ ಅರ್ತ್ ಏನ್ ಆರ್ಡರ್ ಇದೆ? ಲೈಕ್ ಚಂದ್ರಲೋಕ, ಪಿತೃಲೋಕ, ಆ ತರ ಅದು ಇದೆ, ಸ್ವರ್ಗಲೋಕ. ಇದೆ. ಅದು ಭೂರ್ಲೋಕ, ಭುವರ್ಲೋಕ, ಸ್ವರ್ಗಲೋಕ, ಆಮೇಲೆ ಮಹರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ, ಈ ತರ 7 ಇದಿದೆ. ಹಾ 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 ಭೂರ್, ಭುವ, ಸ್ವರ್ಗ, ದೆನ್ ಮಹರ್, ಜನ, ತಪ, ಆಮೇಲೆ ಸತ್ಯ. ಅದೇ ತರ ಬಿಲೋ ದ ಅರ್ತ್ ಆಲ್ಸೋ ಇಟ್ ಹೌದು, ಈಸ್ ಹೌದು. ದೇರ್ ಅಲ್ಲ? ಹಾ. ಅದು ತಲ್, ಸುತಲ್, ತಲಾತಲ್, ರಸಾತಲ್, ಪಾತಾಲ್ ಅಂತೇಳಿ ಅದು 7 ಇದೆ. ಈಗ ಅಲ್ಲಿ ಕೂಡ ಹೋಗುವಂತ ಇದಿರುತ್ತಾ? ಹೌದು, ಅದು ಕಳ್ಸ- ಕೃಷ್ಣ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದು, ಊರ್ಧ್ವಂ ಗಚ್ಚಂತಿ ಸತ್ವಸ್ಥ. ಯಾರು Okay. ಸತ್ವಗುಣದಲ್ಲಿ ಇರ್ತಾರೆ Okay. ಅವರು ಊರ್ಧ್ವ ಲೋಕಕ್ಕೆ ಹೋಗ್ತಾರೆ. ಮಧ್ಯೆ ತಿಷ್ಟಂತಿ ರಾಜಸ. ಯಾರು ರಜೋಗುಣದಲ್ಲಿ ಇರ್ತಾರೆ ಅವರು ಮಧ್ಯ ಲೋಕಗಳಲ್ಲಿ ಉಳಿದುಕೊಳ್ತಾರೆ. ಆಮೇಲೆ ಜಗನ್ಯ ಗಣವೃತ್ತಿಸ್ತು ಅಧೋ ಗಚ್ಚಂತಿ ತಾಮಸ. ಯಾರು ತಮೋಗುಣದಲ್ಲಿ ಇರ್ತಾರೆ ಅವರು ಅಧೋ ಲೋಕಗಳಿಗೆ ಹೋಗುತ್ತಾರೆ. ಓಕೆ. ಮತ್ತೆ ಈ ಚಂದ್ರಲೋಕ ಎಲ್ಲ ಎಲ್ಲಿ ಬರುತ್ತೆ? ಅದು ಸ್ವರ್ಗ, ಚಂದ್ರಲೋಕ ಅದು ಅದೆಲ್ಲ ಸ್ವರ್ಗಲೋಕದ ಕ್ಯಾಟಗರಿಯಲ್ಲಿ ಬರುತ್ತೆ. ಓಕೆ. ಅದಂದ್ರೆ ಒಂದೇ ಪ್ಲಾನೆಟ್ ಅಂತ ಹೇಳಿಲ್ಲ, ಅದು ಮಲ್ಟಿಪಲ್ ಪ್ಲಾನೆಟ್ಸ್ ಇರುತ್ತೆ. ಅಂಡ್ ದ ಪಿತೃಲೋಕ ಈಸ್ ಅಬೌವ್ ದ ಇದೇನೆ, ಅದೂನು ಈ ಭೂವರ್ಲೋಕ, ಸುವರ್ಲೋಕ ಅದೆಲ್ಲ ಬರ್ತಲ್ಲ, ಯಾವ್ದೋ ಅದರಲ್ಲೇ ಒಂದ್ರಲ್ಲಿ, ಬರುತ್ತೆ. ಅದು ಯಾವ್ದೋ ಒಂದ್ರಲ್ಲಿ ಬರುತ್ತೆ. ಅದೊಂದ್ರಲ್ಲೇ ಇರುತ್ತೆ. ಅದು ಈಗ ಸತ್ಯಲೋಕ ಅಂತಂದ್ರೆ ಒಂದೇ ಒಂದು ಸತ್ಯಲೋಕ, ಒಂದೇ ಪ್ಲಾನೆಟ್ ಅಂತ ಹೇಳಿಲ್ಲ. ಇಟ್ ಕ್ಯಾನ್ ಬಿ ಮಲ್ಟಿಪಲ್ ಸೆಟ್ ಆಫ್ ಪ್ಲಾನೆಟ್ಸ್ ಆಲ್ಸೋ. ಹೇಗೆ ನಾವು Yeah. ಸ್ವರ್ಗಲೋಕ ಅಂತಂತಂದ್ರೆ ಅದು ಕೇವಲ ಒಂದೇ ಇದಂತ ಹೇಳಿನಿಲ್ಲ. ಈಗ ಸೂರ್ಯಲೋಕವಾಗ್ಲಿ ಅಥವಾ ಚಂದ್ರಲೋಕವಾಗ್ಲಿ ಅದೆಲ್ಲ ಸ್ವರ್ಗಲೋಕದ ಕ್ಯಾಟಗರಿಯಲ್ಲೇ ಬರುತ್ತೆ. ಯಾಕಂದ್ರೆ ಅಲ್ಲೆಲ್ಲ all the ಹಾ. ಅಬೌವ್ ಲೈಕ್ ವೈಕುಂಠ ಅಂದ್ಮೇಲೆ ಅದ್ರ ಕೆಳಗಡೆ ಹೇಳ್ತಾರಲ್ಲ, ಆಲ್ ಋಷೀಸ್ ವಿಲ್ ಬಿ ದೇರ್ ಅಂತ. ವೈಕುಂಠ ಗುರು- ಇಸ್ ಬಿಯಾಂಡ್ ಇದು, ಈ ಭೌತಿಕ ಸಂಸಾರದ ಹೊರಗಡೆ ಇರೋದು ವೈಕುಂಠ. ಅದ್ರ ಕೆಳಗಡೆ ಋಷಿಗಳಿದ್ದಾರೆ ಅಂತ ಹೇಳಿ, ದಟ್ ಆಲ್ಸೋ ಹ್ಯಾವ್ ರೆಡ್ ಸಮ್ವೇರ್. ಸೊ ಅದನ್ನು ಕೂಡ ಈ ವಾಟ್ ಯು ಟೋಲ್ಡ್ ನೋ, ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಆ ತರ ಅದ್ರೊಳಗೇನೆ ಒನ್ ಆಫ್ ದ ಇದ್ರಲ್ಲಿ ಬರ್ತಾರೇನೋ ಅಲ್ವಾ? ಎಸ್. ಓಕೆ ಪ್ರಭುಜಿ. ಆಮೇಲೆ ಕೃಷ್ಣ ಇನ್ನೊಂದು ಹೇಳೋದು ಭಗವದ್ಗೀತೆಯಲ್ಲಿ, ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ. ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ಬ್ರಹ್ಮಲೋಕ ಟಾಪ್ ಮಸ್ಟ್. ಸೊ ನೀವ್ ಯಾವುದೇ ಲೋಕಕ್ಕೆ ಹೋದ್ರು ಕೂಡ ಮತ್ತೆ ಅದನ್ನ ಬಿಟ್ಟು ಮತ್ತೆ ಎಲ್ಲೋ ಒಂದ್ ಕಡೆ ಹೋಗ್ಲೇಬೇಕು. ಇಲ್ಲಿ ಶಾಶ್ವತತೆ ಅನ್ನೋದೇ ಇಲ್ಲ. ಈ ಭೌತಿಕ ಸಂಸಾರದಲ್ಲಿ ಎಲ್ಲೂ ಪರ್ಮನೆಂಟ್ ಆಗಿ ಇರ್ಲಿಕ್ಕೆ ಪಾಸಿಬಿಲಿಟಿನೇ ಇಲ್ಲ, ಚಾನ್ಸೇ ಇಲ್ಲ. ಅಲ್ಲಿದು ಏನು ಪುಣ್ಯ ಕಾರ್ಯಗಳಿದೆ ಅದನ್ನ ಅನುಭವಿಸಾದ್ಮೇಲೆ ಮತ್ತೆ ಅಲ್ಲಿಂದ ಬಿಟ್ಟು ಮತ್ತೆ ಬೇರೆ ಕಡೆ ಹೋಗ್ಬೇಕು. ಅದು ಮತ್ತೆ ನಮ್ಮ ಕರ್ಮದ ಪ್ರಕಾರ. ಸೊ ಜನರಲಿ ಒಂದ್ ಕಡೆಯಿಂದ ಮೇಲ್ಗಡೆಗೆ ಪಾಸಿಬಿಲಿಟಿ ಏನಿರುತ್ತೆ, ನಾನು ಮೇಲೇನೆ ಹೋಗ್ಬೋದು. ನಾನು ಭೂಮಿಯಿಂದ ಸ್ವರ್ಗಕ್ಕೆ ಹೋಗ್ಬೋದು, ಸ್ವರ್ಗದಿಂದ ಮಹರ್ಲೋಕ, ಮಹರ್ದಿಂದ ಜನಲೋಕ, ಅಲ್ಲಿಂದ ತಪಲೋಕ, ಅಲ್ಲಿಂದ ಸತ್ಯಲೋಕ, ಸತ್ಯಲೋಕದಿಂದ ನಾನು ಬ್ರಹ್ಮಜ್ಯೋತಿನೋ ಅಥವಾ ವೈಕುಂಠಕ್ಕೆ ಹೋಗ್ಬೋದು. ಬಟ್ ಅಲ್ಲಿ ರಿಸ್ಕ್ ಕೂಡ ಇರುತ್ತೆ. ನಾನು ಮೇಲ್ ಹೋಗದೆ ಮತ್ತೆ ಕೆಳಗ್ ಕೂಡ ಬೀಳ್ಬೋದು. ಆಮೇಲೆ ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡದಂಗ ಅದು ಸ್ಲೋ ಆಗಿ ಹೋದ್ರೆ. ಯಾಕಂದ್ರೆ ಒಂದೇ ಜನ್ಮದಲ್ಲಿ ಮೋಕ್ಷದ ಸಾಧ್ಯತೆ ಇದೆ. ನಾವು ಸರಿಯಾದ ಕಾರ್ಯಗಳನ್ನ ಅಳವಡಿಸ್ಕೊಂಡ್ರೆ, ನಾವೊಂದು ಸರಿಯಾದ ಮಾರ್ಗವನ್ನು ಪಾಲನೆ ಮಾಡಿದ್ರೆ ಒಂದೇ ಜೀವನದಲ್ಲಿ ಹೋಗ್ಬೋದು. ಅದ್ ಬಿಟ್ಟು ನಾನು ಇಲ್ಲಿಂದ ಅಲ್ಲಿ ಹೋಗ್ತೇನೆ, ಅಲ್ಲಿಂದ ಅಲ್ಲಿ ಜಂಪ್ ಮಾಡ್ತೇನೆ, ಅಲ್ಲಿಂದ ಅಲ್ಲಿ ಜಂಪ್ ಮಾಡ್ತೇನೆ, ಆಮೇಲೆ ಹೋಗ್ತೇನೆ, ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ಸುಮ್ನೆ ಕಾಲ ಹರಣೆ ಮಾಡ್ದಂಗೆ ಅದು. ಅದಕ್ಕೆ ಯುಗಧರ್ಮ ಅಂತಂದ್ರೆ, ಯುಗಧರ್ಮ ಪಾಲನೆ ಮಾಡಿದ್ರೆ ಒಂದೇ ಜೀವನದಲ್ಲಿ ನಾವು ಹೋಗ್ಬೋದು. ಮತ್ತೆ ವೇಟ್ ಮಾಡದೆ ಮತ್ತೆ ಬೇರೆ ಜೀವನಕ್ಕೆ ಬೇರೆ ಒಂದು ಹರಿನಾಮ ಸಂಕೀರ್ತನೆ ಅಂಡ್ ಡಿವೋಷನಲ್ ಸರ್ವಿಸ್ ಟು ಲಾರ್ಡ್ ಕೃಷ್ಣ. ಓಕೆ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಭಾಗವತಂ ಅಲ್ಲಿ ನಂಗೆ ಸ್ವಲ್ಪ ಡೌಟ್ಸ್ ಇದೆ, ಕೇಳ್ಬೋದಾ? ಕೇಳಿ. ಭಾಗವತಂ 10th ಕ್ಯಾಂಟೋದಲ್ಲಿ ಬರುತ್ತೆ, ಎಷ್ಟೊಂದು ಅಸುರರ ಸಂಹಾರ ಮಾಡ್ತಾರೆ ಕೃಷ್ಣ. ಅಗಾಸುರ, ಬಕಾಸುರ, ಪೂತನ ಇವ್ರದೆಲ್ಲ. ಇವ್ರಿಗೆಲ್ಲ ಯಾವ ಮುಕ್ತಿ ಕೊಡ್ತಾರೆ ಪ್ರಭು? ಅವ್ರು ಬ್ರಹ್ಮ ಜ್ಯೋತಿಲಿ ಹೋಗ್ತಾರ, ಮತ್ತೆ ಹುಟ್ತಾರ, ಇಲ್ಲ ಪರ್ಮನೆಂಟ್ ವೈಕುಂಠ ಲೋಕಕ್ಕೆ ಹೋಗ್ತಾರ? ಏನಾದ್ರು ಅದರಲ್ಲಿ ಕೆಲವೊಬ್ರ ಬಗ್ಗೆ ಇದೆ. ಫಾರ್ ಎಕ್ಸಾಂಪಲ್ ಪೂತನಾಗಿ ಹೇಳಿರೋದು, ಪೂತನಾಗೆ
ಅವರು ತಮ್ಮ ಕೃಷ್ಣ ಲೋಕದಲ್ಲೇ ಒಂದು ನರ್ಸ್ ತರ ಅಥವಾ ಧಾತ್ರಿಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಹ್ಮ್. ಆಮೇಲೆ ಇವರು ದಂತವಕ್ರ ಮತ್ತೆ ಶಿಶುಪಾಲ ಅವರಿಬ್ರು ಜಯ ವಿಜಯ, ಅವರು ಅವ್ರ 3 ಜನ್ಮ. ಮಗುವಾಗಿದ್ದಾಗ ವೃಂದಾವನದಲ್ಲಿ ಸಂಹಾರ ಮಾಡ್ತಾರಲ್ಲ, ಬಕಾಸುರ, ಅಗಾಸುರ, ಈಗ ಧೇನುಕಾಸುರ, ಇವ್ರಿಗೆಲ್ಲ ಯಾವ ಮುಕ್ತಿ ಸಿಗುತ್ತೆ? ಎಲ್ಲರ ಬಗ್ಗೆ ಸ್ಪೆಸಿಫಿಕ್ ಆಗಿ ಪ್ರತಿಯೊಬ್ಬರ ಬಗ್ಗೆ ವರ್ಣನೆ ಇಲ್ಲ. ನನ್ಗೆ ಗೊತ್ತಿರೋ ಪ್ರಕಾರ ಅಂತೂ ಪ್ರತಿಯೊಬ್ಬರ ಬಗ್ಗೆ ಹೇಳಿಲ್ಲ. ಓಕೆ, ಬಕಾಸುರ ಇದು ಸ್ಥಾನ ಸಿಕ್ತು, ಬಕಾಸುರನಿಗೆ ಈ ಸ್ಥಾನ ಸಿಕ್ತು ಅಂತೇಳಿ ಪ್ರತಿಯೊಬ್ಬರ ಬಗ್ಗೆ ವರ್ಣನೆಗಳಿಲ್ಲ. ಬಟ್ ಅಲ್ಟಿಮೇಟ್ಲಿ ಅವರಿಗೆ ಯಾವುದೋ ಒಂದು ಮುಕ್ತಿ ಸಿಕ್ಕಿರುತ್ತೆ. ಅದು ಸಾಯುಜ್ಯ ಆಗಲಿ ಅಥವಾ ಸಾರೂಪ್ಯ, ಸಾಲೋಕ್ಯ, ಯಾವ್ದಾದ್ರು ಒಂದು ಸಿಕ್ಕಿರುತ್ತೆ. ಮತ್ತೆ ಅದೆಲ್ಲರದು ಹುಟ್ಟೋದಿಲ್ಲ ಅವರು. ಬ್ರಹ್ಮಜ್ಯೋತಿ ಮುಕ್ತಿ ಅಲ್ಲ, ಇವ್ರಿಗೆ ವೈಕುಂಠ ಮುಕ್ತಿ ಸಿಕ್ಕಿರುತ್ತ ಪ್ರಭು? ಅಲ್ಲ, ಅದು ಹೇಳಲಿಕ್ಕಾಗಲ್ಲ. ಕೆಲವೊಬ್ಬರಿಗೆ ಬ್ರಹ್ಮಜ್ಯೋತಿಯಲ್ಲೂ ಸಿಕ್ಕಿರುತ್ತೆ. ಮತ್ತೆ ಇದು ಅಗಾಸುರ, ಇದು ಸ್ನೇಕ್ದು ಇದು ಸ್ಟೋರಿ ಫಾರ್ ಬರುತ್ತಲ್ಲ, ಎಕ್ಸಾಂಪಲ್, ಅದ್ರಲ್ಲಿ ಅಗಾಸುರದಲ್ಲಿ ಹಾ. ಅಗಾಸುರ ಕೃಷ್ಣನ ಶರೀರದಲ್ಲಿ ಮರ್ಜ್ ಆಗುತ್ತೆ, ಅವನ ಆತ್ಮ. ಹಾ. ಅದರಲ್ಲಿ ಒಂದು ಇದು ಲೈನ್ ಹೇಳ್ತಾರೆ ಪ್ರಭುಪಾದ್ ಪರ್ಪಟ್ ಅಲ್ಲಿ, ಅದು ಹಾ. ಕೃಷ್ಣ ಅವ್ರ ಬಾಯಿಯಲ್ಲಿ ಎಂಟ್ರಿ ಆಗಿದ್ದಕ್ಕೆ ಅವ್ರ ಕರ್ಮಫಲ ಎಲ್ಲ ನಲಿಫೈ ಆಗೋಯ್ತು, ಹಾಗಾಗಿ ಅವರು ಹೌದು, ಮುಕ್ತಿ ಹೌದು, ತಗೊಂಡ್ರು ಹೌದು. ಅಂತ. ಕರೆಕ್ಟ್, ಆಸ್ ಇಟ್ ಈಸ್ ನಾವು ನಮ್ ಎಲ್ಲಾ ಪ್ರತಿಯೊಂದು ಪ್ರಾಣಿ ಶರೀರದಲ್ಲೂ ಪರಮಾತ್ಮನಾಗಿ ಭಗವಂತ ಪ್ರೆಸೆಂಟ್ ಇದ್ದಾರೆ ಅಂದ್ಮೇಲೆ ನಮ್ ಪಾಪ ಕರ್ಮಗಳು ಯಾಕೆ ನಲಿಫೈ ಆಗೋದಿಲ್ಲ? ಅದೊಂದು ಡೌಟ್ ಪ್ರಭು ನನಗೆ. ಅಲ್ಲಿ ಕೃಷ್ಣ ಸ್ವಯಂ ಪ್ರವೇಶ ಮಾಡಿದ್ದಲ್ಲ, ಭಗವಂತನ ರೂಪದಲ್ಲಿ ಪ್ರವೇಶ ಮಾಡಿದ್ದು ಅಲ್ಲಿ ಆ ಭೌತಿಕ ಶರೀರದಲ್ಲಿ. ಆ ಪರಮಾತ್ಮನ ರೂಪದಲ್ಲಿ ಎಲ್ಲಾ ಶರೀರದಲ್ಲೂ ಇದ್ದಾನೆ. ಎಲ್ಲರ ಶರೀರದಲ್ಲೂ, ಪ್ರಾಣಿ ಶರೀರದಲ್ಲಿ ಇರೋದು ಇದು ಸ್ಪೆಷಲ್ ಕೇಸ್. ಇದು ಅಂದ್ರೆ ಕೃಷ್ಣ ಬೇರೆ ಪರಮಾತ್ಮ ಬೇರೆ ಅಂತ ಯೋಚನೆ ಮಾಡ್ಬೇಕಾ, ಎಲ್ಲ ಒಂದೇ ಅಂತ ಯೋಚನೆ ಮಾಡ್ಬೇಕಾ ಪ್ರಭು? ಕೃಷ್ಣನು ಸೇಮ್ ಪರಮಾತ್ಮನ ಒಂದು ವಿಸ್ತರಿತ ರೂಪ. ಕೃಷ್ಣನೇ ವಿಸ್ತಾರಗೊಂಡು ಪರಮಾತ್ಮನಾಗಿ ಎಲ್ಲಾ ಶರೀರದಲ್ಲಿ ವಾಸವಾಗಿರ್ತಾನೆ. ಹ್ಮ್. ಮತ್ತೆ ಇನ್ನೊಂದು, ಈ ಅಸುರರನ್ನೆಲ್ಲ ಕೊಲ್ಲೋದಿಕ್ಕೆ ಭಗವಂತನೇ ಯಾಕೆ ಬರ್ಬೇಕಾಯ್ತು? ಮತ್ತೆ ನಮ್ ಕರ್ಮ ಫಲಗಳು ತಕ್ಕನಂಗೆ ಒಳ್ಳೇದಕ್ಕೆ ಒಳ್ಳೆ ಫಲ, ಕೆಟ್ಟದಕ್ಕೆ ಕೆಟ್ಟ ಫಲ, ಪ್ರಕೃತಿನೇ ನಮ್ಗೆ ಶಿಕ್ಷೆ ಎಲ್ಲ ಕೊಡೋ ಇದಿರುವಾಗ ಆ ರಾಕ್ಷಸರು ಆ ಪ್ರಕೃತಿಗಿಂತ ಜಾಸ್ತಿ ಪವರ್ಫುಲ್ ಆಗಿದ್ರ, ಅವ್ರಿಗಿಂತ ಜಾಸ್ತಿ ಇದಾಗಿದ್ರ? ಅದಕ್ಕೋಸ್ಕರ ಕೃಷ್ಣನೇ ಇಲ್ಲ ಬರ್ಬೇಕಾಯ್ತಾ? ಇಲ್ಲ, ಆಕ್ಚುಲಿ ಕೃಷ್ಣ ಬರೋದು ಭಕ್ತರನ್ನ ಕಾಪಾಡಲಿಕ್ಕೆ. ಇಲ್ಲಿರುವಂತ ಭಕ್ತರಿಗೂ ಕೂಡ ಕೃಷ್ಣನ ನೋಡ್ಬೇಕು, ಕೃಷ್ಣನ ಲೀಲೆಗಳನ್ನ ಅದರಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಆಸೆ ಇರುತ್ತೆ. ಈಗ ಯಾರು ಮುಕ್ತರಾಗಿರ್ತಾರಲ್ವಾ ಇಲ್ಲಿ, ಅಂದ್ರೆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಎಲಿಜಿಬಲ್ ಇರೋರಿಗೆ ಅವರು ಕೂಡ ಕೃಷ್ಣನ ಲೀಲೆಗಳಲ್ಲಿ ಪಾಲ್ಗೊಳ್ಳಬೇಕು. ಅದು ಭೌತಿಕ ಸಂಸಾರದಲ್ಲಿ ಫಸ್ಟ್ ಅವ್ರು ಪಾಲ್ಗೊಳ್ತಾರೆ, ಆಮೇಲೆ ಅಲ್ಲಿಂದ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತಾರೆ. ಸೊ ಅವರಿಗೂ ಕೂಡ ಒಂದು ಅಪಾರ್ಚುನಿಟಿ ಕೊಡ್ಬೇಕಲ್ವಾ. ಇಲ್ಲಿ ಅವರು ಎಲ್ಲ ಕಂಪ್ಲೀಟ್ 100% ಪರ್ಫೆಕ್ಟ್ ಆಗಿ ಇಲ್ಲಿಂದ ಅಲ್ಲಿ ಹೋಗ್ತಾರೆ. ಸೊ ಅಂದ್ರೆ ಈ ಅಸುರರೆಲ್ಲ ಯಾರು ಪ್ರಕೃತಿಗಿಂತ ಯಾರು ಸ್ಟ್ರಾಂಗ್ ಪವರ್ಫುಲ್ ಅಲ್ಲ ಅಂತನಾ? ಯಾರು ಇಲ್ಲ. ಪ್ರಕೃತಿ ಬೇಕಂದ್ರೆ ಕೃಷ್ಣ ಆರ್ಡರ್ ಮಾಡಿದ್ರೆ ಪ್ರಕೃತಿನೇ ಸಾಕು ಅವ್ರು ಕೊಲ್ಲಿಕ್ಕೆ. ಆದ್ರೆ ಕೃಷ್ಣ ಬರೋದು ತನ್ನ ಭಕ್ತರನ್ನ ರಕ್ಷಿಸಲಿಕ್ಕೆ. ತನ್ನ ಮತ್ತೆ ಭಕ್ತರು ಹಿರಣ್ಯಕಶಿಪು ಸ್ಟೋರಿನಲ್ಲಿ ಬರುತ್ತೆ, ಅವರು ಪ್ರಕೃತಿ ಹೆದರ್ಕೊಂಡು ಹಿರಣ್ಯಕಶಿಪುಗೆ ಏನ್ ಬೇಕೋ ಅದೆಲ್ಲ ಬೇಳೆ ಅದೆಲ್ಲ ಅವನಿಗೆ ಹೆದರ್ಕೊಂಡು ಭೂಮಿನ ನಡೀತಾ ಇತ್ತು, ಪ್ರಕೃತಿ ಅವನಿಗೆ ಸಹಕಾರ ಕೊಡ್ತಾ ಇತ್ತು ಅಂತ ಇದೆಲ್ಲ ಭಗವಂತನ ಲೀಲೆಗಳು. ಇದೆಲ್ಲ ಭಗವಂತನ ಲೀಲೆಗಳ ಪ್ರಕಾರ ಆಗುತ್ತೆ. ಯಾಕಂದ್ರೆ ಭಗವಂತನ ಅವತಾರ ಮಾಡಿ ಅವನನ್ನು ಕೊಲ್ಬೇಕಂತೇಳಿ ಆ ತರ ಅರೇಂಜ್ಮೆಂಟ್ ಮಾಡಿರ್ತಾರೆ ಕೃಷ್ಣ. ಅಂದ್ರೆ ಪ್ರಕೃತಿ ಪವರ್ಫುಲ್ ಜಾಸ್ತಿ ಇದ್ದಾರೆ ಅಂತ ಅದರಲ್ಲಿ ಅರ್ಥ. ಬಹಿರಂಗ ಶಕ್ತಿ ಪ್ರಕೃತಿ ಏನೇ ಇದ್ರು ತನ್ನಷ್ಟಕ್ಕೆ ತಾನು ಏನು ಮಾಡೋದಿಲ್ಲ ಪ್ರಕೃತಿ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋದು, ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೇಸ ಚರಾಚರಂ. ನನ್ನ ಅಧ್ಯಕ್ಷತೆಯಲ್ಲಿ ಪ್ರಕೃತಿ ವರ್ಕ್ ಆಗ್ತಾ ಇದೆ. ಈಗ ಪ್ರಕೃತಿಗೆ ಪಾವರ್ ಇದ್ರು ಕೂಡ ಹಿರಣ್ಯಕಶಿಪುನ ಕೊಲ್ಲಿಕ್ಕೆ ಕೃಷ್ಣ ಹೇಳುವವರೆಗೆ ಪ್ರಕೃತಿ ಕೊಲ್ಲಲ್ಲ. ಈಗ ಕೃಷ್ಣ ಹಿರಣ್ಯಕಶಿಪು ಸೇವೆ ಮಾಡಂತಂದ್ರೆ ಪ್ರಕೃತಿ ಸೇವೆ ಮಾಡ್ತಾ ಕೂತ್ಕೊಳ್ಳುತ್ತೆ. ಕೃಷ್ಣ ಏನ್ ಹೇಳ್ತಾರೆ, ಇದು ಹೇಳ್ತಾರಲ್ಲ ಪ್ರಭು, ಅವರು ತಪಸ್ಸಿನ ಶಕ್ತಿ ಜಾಸ್ತಿ ಇದೆ, ಇವಾಗ ಅವ್ರಿಗೆ ಏನು ಮಾಡಕ್ಕಾಗಲ್ಲ, ತಪಸ್ಸಿನ ಶಕ್ತಿ ಕಡಿಮೆ ಆದ್ಮೇಲೆ ನಾವ್ ಅವ್ರಿಗೆ ಏನಾದ್ರು ಮಾಡ್ಬೋದು ಅಂತ ಎಷ್ಟೊಂದ್ ಸ್ಟೋರೀಸ್ ಅಲ್ಲಿ ಹೇಳ್ತಾರೆ ಭಗವಂತ. ಹಂಗಾದ್ರೆ ತಪಸ್ಸಿನ ಶಕ್ತಿಗೆ ನೀವು ಅಥರೈಸ್ಡ್ ಅನ್ನ ಓದ್ಬೇಕು, ಅಥರೈಸ್ಡ್ ಅನ್ನ ಕೇಳ್ಬೇಕು. ಈಗ ನಾವು ಭಗವದ್ಗೀತೆಯಲ್ಲಿ ಸ್ಟಾರ್ಟಿಂಗ್ ಕ್ಲಾಸ್ ಇಂದನೂ ಕೂಡ ನೋಡಿರೋದು, ಪರಂಪರಾಗತವಾಗಿ ಏನ್ ಬಂದಿರುತ್ತೆ ನಾವು ಅದನ್ನ ಕೇಳಿದ್ರೆ ನಮ್ಗೆ ನಿಜವಾದ ಜ್ಞಾನ ಸಿಗುತ್ತೆ. ಅದರಲ್ಲೂ ಕೂಡ ಕೆಲವೊಂದು ಶಾಸ್ತ್ರಗಳಲ್ಲಿ ಈ ಭಾಗವತವನ್ನ ಅಮಲ ಪುರಾಣ ಅಂತ ಹೇಳಲಾಗಿದೆ. ಅಮಲ ಪುರಾಣ ಅಂತಂತಂದ್ರೆ ಅಲ್ಲಿ ಯಾವುದೇ ತರಹದ ಮಲ ಇಲ್ಲ, ಯಾವುದೇ ತರಹದ ಕಂಟ್ಯಾಮಿನೇಷನ್ ಇಲ್ಲ. ಸೊ ಬೇರೆ ಬೇರೆ ಪುರಾಣಗಳಲ್ಲೂ ಕೆಲವೊಂದ್ಸಲ ಕೆಲವು ಪ್ರಕಾರದ ವರ್ಣೆಗಳನ್ನು ಬರುತ್ತೆ. ಸೊ ಆ ಬೇರೆ ಬೇರೆ ಪುರಾಣಗಳು ಬರೆದಿರೋದು ಆ ಗುಣಗಳಲ್ಲಿರೋರಿಗೆ, ಸತ್ವ ರಜ ತಮ ಆ ಗುಣಗಳಿಗೆ ಪ್ರಕಾರ
ಅದೇ ಇನ್ಸಿಡೆನ್ಸಸ್ ಅನ್ನ ಹೇಳಲಾಗಿರುತ್ತೆ ಅದರಲ್ಲಿ. ಬಟ್ ಅದರಲ್ಲಿ ಕೆಲವೊಂದು ಮಲಗಳಿರುತ್ತೆ, ಸತ್ವಗುಣಕ್ಕೆ ಸಂಬಂಧಪಟ್ಟಿದ್ದು, ರಜೋಗುಣ ತಮಗುಣಕ್ಕೆ ಸಂಬಂಧಪಟ್ಟಿದ್ದು ಕೆಲವು ಮಲಗಳಿರುತ್ತೆ. ಸೊ ನಿಜವಾದ ಭಗವಂತನ ಬಗ್ಗೆ ನಾವು ತಿಳ್ಕೊಬೇಕಂತಂದ್ರೆ ಅದು ಕೇವಲ ಭಾಗವತಮಿಂದ ಒಬ್ಬ ಶುದ್ಧ ಭಕ್ತರಿಂದ ಕೇಳಿನೇ ತಿಳಿದುಕೊಳ್ಬೇಕು. ಆವಾಗ ನಮ್ಗೆ ಭಗವಂತನ ಕಾರ್ಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲವಾದ್ರೆ ಭಗವಂತನ ಚಟುವಟಿಕೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭವಾದ ಕಾರ್ಯ ಅಲ್ಲ. ಕೃಷ್ಣ ಯಾಕೆ ಈ ತರ ಮಾಡಿದ ಅಂತ ಹೇಳಿ ಅದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಇದು ಭಾಗವತಮದಲ್ಲಿ ಕುಂತಿಮಾರಣ್ಯ ಪ್ರೇಯರ್ಸ್ ಅಲ್ಲಿ ಹೇಳ್ತಾರಲ್ವಾ, ಅತ್ಯಂತ ವಿಡಂಬನಂ ಅಂತೇಳಿ. ಕೃಷ್ಣನ ಎಲ್ಲಾ ಚಟುವಟಿಕೆಗಳನ್ನ ನೋಡಿ ಎಷ್ಟೋ ನಮಗೆ ದಿಗ್ಭ್ರಮೆಗಳಾಗುತ್ತೆ ಅಂತ ಹೇಳಿ. ಅವರು ಯಶೋದಾಮಯ್ಯ ಪಾಸ್ಟ್ ಟೈಮ್ ಅಲ್ಲಿ ಆ ಲೀಲೆಯಲ್ಲಿ ಹೇಳ್ತಾ ಇರೋದು, ಭೀರಪಿ ಯದ್ ವಿಭೇತಿ ಸ್ವಯಂ ಭಯ ಪರ್ಸಾನಿಫೈಡ್. ಕೃಷ್ಣನಿಂದ ಭಯ ಪಡ್ತಿರ್ತಾನೆ, ಆದ್ರೆ ಕೃಷ್ಣ ಯಶೋದಮಯ ಕೈಯಲ್ಲಿ ಕಟ್ಟಿಗೆ ಹಿಡಿದುಕೊಂಡಾಗ ಅವ್ರು ಭಯ ಪಡ್ತಾ ಇದ್ದಾರೆ. ಸೊ ಈ ತರ ಕೃಷ್ಣ ಮಾಡುವಂತ ಎಲ್ಲಾ ಚಟುವಟಿಕೆಗಳು ಅದನ್ನ ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅದನ್ನು ನಾವು ಭಕ್ತರ ಅಂದ್ರೆ ಗುರುಗಳ ಮುಖಾಂತರ, ಶುದ್ಧ ಭಕ್ತರ ಮುಖದಿಂದ ನಾವು ತಿಳಿದುಕೊಂಡಾಗ ಅವಾಗ ನಮಗೆ ಕೃಷ್ಣ ಯಾಕೆ ಈ ತರ ಮಾಡ್ದ ಅಂತೇಳಿ ಗೊತ್ತಾಗುತ್ತೆ. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು, ನಮೇ ವಿದು ಸುರಗಣ. ಮಹರ್ಷಿ ಎಲ್ಲ ಎಷ್ಟೋ ದೊಡ್ಡ ದೊಡ್ಡ ದೇವತೆಗಳು, ಋಷಿಗಳು ಕೂಡ ಕೃಷ್ಣನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಬ್ರಹ್ಮ ಕೂಡ ಒಂದ್ಸಲ ವಿಮೋಹವಾಗಿ ಕೃಷ್ಣನನ್ನ ಟೆಸ್ಟ್ ಮಾಡ್ಲಿಕ್ಕೆ ಬರ್ತಾರೆ. ಇಂದ್ರ ಕೂಡ ವಿಮೋಹಗೊಂಡು ಕೃಷ್ಣನ ಎಲ್ಲ ಭಕ್ತರ ಮೇಲೆ ಅಲ್ಲಿ ವೃಂದಾವನದಲ್ಲಿ ಗೋವರ್ಧನ ಲೀಲೆಯಲ್ಲಿ ಅವರ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಸೊ ಕೃಷ್ಣನ ಚಟುವಟಿಕೆಗಳನ್ನು, ಕೃಷ್ಣನ ಲೀಲೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಅದು ಅಷ್ಟು ಸುಲಭವಾದ ಕೆಲಸ. ದೇವತೆಗಳಿಗೆ ಆಗಲ್ಲ, ಮಹರ್ಷಿಗಳಿಗೆ ಆಗಲ್ಲ. ಸೊ ನಾವು ಮನುಷ್ಯರು ಅವ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕೆಪಾಸಿಟಿ, ನಮ್ಮ ಬ್ರೈನ್ ಕೆಪಾಸಿಟಿ, ನಮ್ದು ಇಂಟೆಲಿಜೆನ್ಸ್ ಕೆಪಾಸಿಟಿ ಅವರಿಗೆಲ್ಲ ಕಂಪೇರ್ ಮಾಡಿದ್ರೆ ತುಂಬಾ ಲೋ. ಸೊ ಅದಕ್ಕೆ ನಾವು ಮಹಾಜನ ಏನ ಗತಹಸ ಪಂಥ, ಮಹಾಜನರ ಕಾಲ್ನಡಿಗೆಯಲ್ಲಿ ನಾವು ನಡಿಬೇಕು. ಅವ್ರು ಏನ್ ಹೇಳಿದ್ದಾರೆ, ಅವ್ರು ಏನ್ ಮಾಡಿದ್ದಾರೆ ಅದ್ರ ಪ್ರಕಾರ ನಮ್ಮ ಜೀವನ ನಡೆಸಿದ್ರೆ ನಾವು ಕೂಡ ಭಗವಂತನ ಲೋಕಕ್ಕೆ ಹೋಗಿ ಅವನ ಜೊತೆ ಒಬ್ಬ ಸಂಗಾತಿಯಾಗಿ ಇರ್ಬೋದು. ಆಮೇಲೆ ಆಧ್ಯಾತ್ಮಿಕ ಲೋಕದಲ್ಲಿ ಇರುವಂತ, ಸ್ಪೆಷಲ್ ಆಗಿ ಕೃಷ್ಣ ಲೋಕದಲ್ಲಿ ಇರುವಂತ ಕೃಷ್ಣನ ಸಂಗಾತಿಗಳೇನಿದ್ದಾರೆ ಅವರು ಕೃಷ್ಣ ಭಗವಂತನೋ ಭಗವಂತ ಇಲ್ವೋ ಅವ್ರಿಗೆ ಅದೇನು ಕೇರೆ ಮಾಡಲ್ಲ. ಅವರು ಅಲ್ಲಿ ಕೇವಲ ಪ್ರೇಮದ ಸಂಬಂಧದ ಮೇಲೆ ಒಂದು ಸ್ಪಾಂಟೇನಿಯಸ್ ಆಗಿ, ಸ್ಪಾಂಟೇನಿಯಸ್ ಅಂತಂತಂದ್ರೆ ಸ್ವಾಭಾವಿಕವಾಗಿ ಅವರು ಕೃಷ್ಣನನ್ನು ಪ್ರೀತಿ ಮಾಡ್ತಾರೆ. ಅವನು ಕೃಷ್ಣ ಭಗವಂತ ಇರ್ಲಿ ಇಲ್ಲದೆ ಇರ್ಲಿ ಅದು ಅವ್ರಿಗೆ ಏನು ಇದೇ ಇಲ್ಲ, ಲೆಕ್ಕಕ್ಕೆ ಇಲ್ಲ. ಸೊ ಅದು ಪ್ರೇಮಮಯಿ ಭಕ್ತಿ ಇದೆ ಅಲ್ಲ, ಅದು ಅಲ್ಟಿಮೇಟ್ ಗೋಲ್. ಸೊ ಅವಾಗ ಭಗವಂತನ ಐಶ್ವರ್ಯದ ಜ್ಞಾನ ಕೂಡ ಅದು ಮಾಸಿ ಹೋಗುತ್ತೆ. ಸೊ ನಾವೀಗ ಬದ್ಧಾತ್ಮದಲ್ಲಿ ಇರೋದ್ರಿಂದ ನಾವು ಕೃಷ್ಣನ ಎಲ್ಲಾ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಂಡು ಕೃಷ್ಣನ ಐಶ್ವರ್ಯವನ್ನು, ಕೃಷ್ಣನ ಸ್ಥಾನವನ್ನು ಅರ್ಥ ಮಾಡ್ಕೋಬೇಕು. ಅದು ಕೂಡ ಕೇವಲ ಅಧಿಕೃತ ಮೂಲಗಳಿಂದ ಮಾತ್ರ ನಾವು ಅದನ್ನು ತಿಳಿದುಕೋಬೇಕು. ಇಲ್ಲಂತಂದ್ರೆ ನಾವು ಮತ್ತೆ ಆಧ್ಯಾತ್ಮಿಕ ದಾರಿಯಲ್ಲಿ ಬಂದು ಕೂಡ ಮತ್ತೆ ದಾರಿ ತಪ್ಪುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಎಲ್ಲಿಂದ ಇನ್ಫಾರ್ಮೇಶನ್ ಪಡೆದುಕೊಳ್ತೇವೆ ಅದು ತುಂಬಾ ಇಂಪಾರ್ಟೆಂಟ್. ಸೊ ನಾವೊಂದು ಅಧಿಕೃತ ಮೂಲವನ್ನು ಹುಡುಕಿ ಕೇವಲ ಅದರಿಂದನೇ ಮಹಾಜನರ ಮುಖದಿಂದ ಅವ್ರು ಏನ್ ಹೇಳಿದ್ದಾರೆ, ಆಮೇಲೆ ಗುರುಗಳು ಏನ್ ಹೇಳಿದ್ದಾರೆ, ಅದರಿಂದನೇ ನಾವು ಕೃಷ್ಣನ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೇಕು. ಅವಾಗ ಎಲ್ಲ ನಮಗೆ ಪ್ರಕಾಶವಾಗುತ್ತೆ. ಕೃಷ್ಣ ಒಳಗಡೆಯಿಂದ ನಮಗೆ ಎಲ್ಲ ಜ್ಞಾನವನ್ನು ಕೊಡ್ತಾರೆ, ಸಾಕ್ಷಾತ್ಕಾರವನ್ನು ಮಾಡಿಸ್ತಾರೆ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು. ಭಗವಂತನಲ್ಲಿ ಎಷ್ಟು ಶ್ರದ್ಧೆ ಇದೆ, ಎಷ್ಟು ಭಕ್ತಿ ಇದೆ, ಅದೇ ತರಹದ ಭಕ್ತಿ ನಮಗೆ ಗುರುಗಳಲ್ಲಿ ಕೂಡ ಇರಬೇಕು. ಸೊ ಯಥಾ ದೇವೇ ತಥಾ ಗುರು ಅಂತ ವ್ಯಕ್ತಿಗೆ ವೇದಗಳ ಎಲ್ಲ ಏನು ಮರ್ಮ ಇದೆ ಅವನ ಹೃದಯದಲ್ಲಿ ಅದು ಪ್ರಕಾಶವಾಗುತ್ತೆ ಅಂತ. ಓಕೆ ಪ್ರಭು, ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭು, ಮತ್ತು ಭಗವದ್ಗೀತೆಯಲ್ಲಿ 8ನೇ ಅಧ್ಯಾಯದಲ್ಲಿ ಕೂಡ ಭಗವಂತ ಹೇಳಿದ್ದಾನಲ್ವಾ, ಅಂದ್ರೆ ನಾವು ಭಗವಂತನನ್ನ ಅರ್ಥ ಮಾಡ್ಕೊಳ್ಬೇಕಿತ್ತು, ಭಗವಂತನ ಲೀಲೆಗಳನ್ನ ಅರ್ಥ ಮಾಡ್ಕೊಳ್ಬೇಕಿತ್ತು, ಅಂದ್ರೆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡ್ಕೊಳ್ಬೇಕಂತ. ಹೌದು ಹೌದು, ಎಸ್. ಅಂದ್ರೆ ಇದು ನಾವು ಅಂದ್ರೆ ಅಧಿಕೃತ ಪರಂಪರೆಯಲ್ಲಿ ಬಂದಿರೋ ಗುರುಗಳು ನಿಂತಲೂ ತಿಳ್ಕೊಬಹುದು. ಅಂದ್ರೆ ಹೌದು, ಈಗ ನಾವೆಲ್ಲ ಪ್ರಭುಪಾದರನ್ನ ಫಾಲೋ ಮಾಡ್ತೇವೆ. ಪ್ರಭುಪಾದರೇ ನಮ್ಮ ಗುರುಗಳು. ಸೊ ಅವರು ಅಧಿಕೃತ ಪರಂಪರೆಯಲ್ಲಿ ಬಂದಿರೋರು, ಭಗವಂತನ ಶುದ್ಧ ಭಕ್ತರು. ಆಮೇಲೆ ಭಗವಂತನ ಏನು ಒಂದು ಮಿಷನ್ ಇದೆ ಈ ಜಗತ್ತಿನಲ್ಲಿ, ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ, ಧರ್ಮ ಸಂಸ್ಥಾಪನೆ ಮಾಡೋದು.
ಏನು ಭಗವಂತನ ಕಾರ್ಯ ಇದೆ, ಆ ಕಾರ್ಯವನ್ನು ಮಾಡಿದವರು, ಮಾಡ್ತಾ ಇರುವವರು. ಸೊ ಅವರನ್ನು ನಾವು ಪಾಲನೆ ಮಾಡಿದ್ರೆ 100% ನಾವು ಕೂಡ ಭಗವಂತನ ಧಾಮಕ್ಕೆ ಹೋಗ್ಬೋದು, ಭಗವಂತನನ್ನ ಅರ್ಥ ಮಾಡ್ಕೋಬಹುದು. ಆಮೇಲೆ ಕೃಷ್ಣನನ್ನು ನಾವು 100% ಅರ್ಥ ಮಾಡ್ಕೊಳ್ಳಿಕ್ಕೂ ಆಗಲ್ಲ. ಕೃಷ್ಣ ಎಷ್ಟು ನಮ್ಮನ್ನ ರಿವೀಲ್ ಮಾಡ್ತಾರೆ ಅದಷ್ಟೇ ನಾವು ಅರ್ಥ ಮಾಡ್ಕೋಬಹುದು. ಸಂಪೂರ್ಣವಾಗಿ ಕೃಷ್ಣನ ಅರ್ಥ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ನಮ್ಮಲ್ಲಿ ಅಷ್ಟು ಕೆಪಾಸಿಟಿ ಇಲ್ಲ. ಕೃಷ್ಣನನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಕ್ಷಮತೆ ನಮ್ಮಲ್ಲಿ ಇಲ್ಲ, ಆತ್ಮಕ್ಕೆ ಅಷ್ಟು ಕ್ಷಮತೆ ಇಲ್ಲ. ಭಗವಂತ ಎಷ್ಟು ನಮಗೆ ತಿಳಿಯುವಂತ ಕ್ಷಮತೆ ಕೊಡ್ತಾನೆ ಅಷ್ಟ್ರ ಮಟ್ಟಿಗೆ ನಾವು ಅರ್ಥ ಮಾಡ್ಕೊಳ್ತೇವೆ. ಭಾಗವತಮಲ್ಲಿ ಇದನ್ನು ಉದಾಹರಣೆ ಕೊಟ್ಟಿದ್ದಾರೆ. ಇದು ಆಕಾಶ ಇದೆ ಅಲ್ವಾ, ಆಕಾಶಕ್ಕೆ ಮಿತಿನೇ ಇಲ್ಲ, ಆದ್ರೆ ಅದರಲ್ಲಿ ಬೇರೆ ಬೇರೆ ಪ್ರಕಾರದ ಪಕ್ಷಿಗಳಿವೆ. ಈಗ ಕೆಲವೊಂದು ಚಿಕ್ಕ ಸೊಳ್ಳೆಗಳಿರುತ್ತೆ, ಅದು ಮ್ಯಾಕ್ಸಿಮಮ್ ಒಂದು 5 ಫೀಟ್ 6 ಫೀಟ್ ಅಷ್ಟೇ ಹಾರಾಡುತ್ತೆ, ಅದು ಕೂಡ ಆಕಾಶದಲ್ಲೇ ಹಾರ್ತಾ ಇದೆ. ಅದ್ರ ಕ್ಷಮತೆ ಒಂದು 4 ಫೀಟ್ 5 ಫೀಟ್ 10 ಫೀಟ್ ಹಾರಾಡೋದಷ್ಟೇ. ಅದೇ ತರ ಬೇರೆ ಬೇರೆ ಕ್ರಿಮಿಕೀಟಗಳಿದೆ, ಅದು ಕೂಡ ಹಾರಾಡುತ್ತೆ. ಆಮೇಲೆ ಬೇರೆ ಬೇರೆ ಪಕ್ಷಿಗಳಿದೆ, ಆಮೇಲೆ ಹದ್ದು ಅಂತ ಹೇಳಿ ಇನ್ನೊಂದಿರುತ್ತೆ, ಅದು ಎಷ್ಟೋ ಮೇಲೆ ಹೋಗುತ್ತೆ. ಸೊ ಆಕಾಶಕ್ಕೆ ಮಿತಿನೇ ಇಲ್ಲ, ಆದ್ರೆ ಬೇರೆ ಬೇರೆ ತರಹದ ಪಕ್ಷಿಗಳು ತಮ್ಮ ಸಾಮರ್ಥ್ಯದ ಪ್ರಕಾರ ಬೇರೆ ಬೇರೆ ಹೈಟ್ ವರೆಗೆ ಅದು ಹೋಗುತ್ತೆ. ಸೊ ಅದೇ ತರ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಕೃಷ್ಣನ ಗುಣಗಳಿಗೆ, ಕೃಷ್ಣನ ಲೀಲೆಗಳಿಗೆ ಅದಕ್ಕೆ ಮಿತಿನೇ ಇಲ್ಲ. ಅಷ್ಟು ಕೃಷ್ಣನಲ್ಲಿ ಅನ್ಲಿಮಿಟೆಡ್ ಗುಣಗಳು, ಅಷ್ಟು ಅನ್ಲಿಮಿಟೆಡ್ ಲೀಲೆಗಳಿದೆ ಕೃಷ್ಣನಲ್ಲಿ. ಸೊ ಅದನ್ನೆಲ್ಲವನ್ನು ನಾನು ಅರ್ಥ ಮಾಡ್ಕೊಳ್ತೇನೆ ಅಂತ ಹೇಳೋದು ಸಾಧ್ಯನೇ ಇಲ್ಲ. ಎಷ್ಟು ನಮಗೆ ಕೃಷ್ಣ ಕ್ಷಮತೆ ಕೊಡ್ತಾರೆ ಅಲ್ಲಿವರೆಗೆ ನಾವು ಕೃಷ್ಣನನ್ನ ಅರ್ಥ ಮಾಡ್ಕೋಬಹುದು. ಅಂದ್ರೆ ಪ್ರಭು, ಈ ಕ್ರಮೇಣವಾಗಿ ನಾವು ಎಷ್ಟು ಸಾಧನಾ ಮಾಡ್ಕೋತ ಹೋಗ್ತೀವಿ, ಎಷ್ಟು ಸಾಧನಾ ಇದ್ರ ಮೇಲೆ ಆಗ್ತಾ ಹೋಗುತ್ತೆ. ಹೌದು, ಅದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದು, ಏ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ ತಥೈವ ಭಜಾಮ್ಯಂ. ಯಾರು ಎಷ್ಟು ನನಗೆ ಶರಣಾಗ್ತಾರೆ ಅಷ್ಟು ನಾನು ಅವರಿಗೆ ರೆಸಿಪ್ರೊಕೇಶನ್ ಮಾಡ್ತೇನೆ ಅಂತೇಳಿ, ಅಷ್ಟು ನಾನು ಪ್ರತಿಕ್ರಿಯೆ ಕೊಡ್ತೇನೆ ಅವರಿಗೆ. ಯಾರು ಯಾವ ತರ ನನಗೆ ಶರಣಾಗ್ತಾರೆ ಆ ತರ ನಾನು ಅವರಿಗೆ ಪ್ರತಿಕ್ರಿಯಿಸ್ತೇನೆ. ಸೊ ನಮ್ಮ ಶರಣಾಗತಿ ಹೆಚ್ಚಾದಂಗೆ ನಾವು ಹೆಚ್ಚೆಚ್ಚು ಕೃಷ್ಣನನ್ನ ಅರ್ಥ ಮಾಡ್ಕೋಬಹುದು. ನಾವು ಚಾಲೆಂಜ್ ಮಾಡಿ ಕೃಷ್ಣನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ನಮ್ಮ ಕ್ಷಮತೆ ಮೇಲೆ, ನಂದೇ ಸಾಮರ್ಥ್ಯದಿಂದ ನಾನು ಕೃಷ್ಣನನ್ನು ಪಡೆದುಕೊಳ್ತೇನೆ ಅಥವಾ ಅರ್ಥ ಮಾಡ್ಕೊಳ್ತೇನೆ, ಅದು ಸಾಧ್ಯವಿಲ್ಲ. ಯಾವಾಗ ಕೃಷ್ಣನ ಕೃಪೆ ಆಗುತ್ತೆ, ಗುರುಗಳ ಕೃಪೆ ಆಗುತ್ತೆ, ಆವಾಗ ನಮ್ಮ ಶರಣಾಗತಿಯ ಮಟ್ಟದ ಪ್ರಕಾರ ಅಷ್ಟು ಮಟ್ಟದವರೆಗೆ ನಾವು ಕೃಷ್ಣನನ್ನ ಅರ್ಥ ಮಾಡ್ಕೋಬಹುದು. ಪ್ರಭು, ಅಂದ್ರೆ ಈಗ ಭಗವದ್ಗೀತಾ ನಾವು ಅಧ್ಯಯನ ಮಾಡಬೇಕಾದ್ರೆ ಜ್ಞಾನದ ಕಣ್ಣುಗಳಿಂದ ನಾವು ಭಗವದ್ಗೀತೆಯನ್ನು ಓದಿದ್ರೆ ಅರ್ಥ ಆಗುತ್ತೆ ಅಂತ ಹೇಳ್ತಾರ ಪ್ರಭು. ಅಂದ್ರೆ ನಮ್ಗ ಆ ತರ ಇದು ಮಾಡ್ಕೊಂಡು ಓದ್ರುನು ಅರ್ಥ ಆಗಲ್ಲ, ಅಂದ್ರೆ ನಾವು ಸಾಧನಾ ಮೇಲೆ ಇದು ಆಗುತ್ತಪ್ಪ. ಎರಡೂ ಇರಬೇಕು. ನಾವು ಓದೋದ್ರ ಜೊತೆಗೆ ನಾವು ಜಪ ಮಾಡುವುದಾಗಲಿ ಮತ್ತೆ ನಮ್ಮ ಜೀವನ ಶೈಲಿಯನ್ನು ಕೂಡ ಭಕ್ತಿಯ ಪ್ರಕಾರ ನಾವು ಮಾರ್ಪಡಿಸ್ಕೋಬೇಕು. ಅದೆರಡೂ ಇರಬೇಕು. ನಾವೆಲ್ಲ ಏನು ಓದ್ತಾ ಇದ್ದೇವೆ ಅದು ನಮ್ಮ ಜೀವನದಲ್ಲಿ ಅಲ್ಟಿಮೇಟ್ಲಿ ಅದು ಮಾರ್ಪಾಡಾಗಬೇಕು, ನಮ್ಮ ಲೈಫ್ ಸ್ಟೈಲಲ್ಲಿ ಮಾರ್ಪಾಡಾಗಬೇಕು. ಸೊ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡ್ಬೇಕು ನಾವು ಅದನ್ನ ನಮ್ಮ ಜೀವನದಲ್ಲಿ. ಈಗ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು, ಯಾವಾಗ್ಲೂ ನನ್ನ ಬಗ್ಗೆ ಚಿಂತನೆ ಮಾಡು, ಮನ್ಮನ ಭವಮದ್ ಭಕ್ತೋ, ನನ್ನ ಭಕ್ತನಾಗು, ಮದ್ಯಾಜಿ ಮಾಂ ನಮಸ್ಕುರು, ನನ್ನನ್ನು ಪೂಜಿಸು, ನನಗೆ ನಮಸ್ಕಾರಗಳನ್ನು ಮಾಡಿ ಅಂತೇಳಿ ಕೃಷ್ಣ ಹೇಳಿರೋದು. ನಾವು ಕೇವಲ ಓದ್ತಾ ಇದ್ಬಿಟ್ಟು ನಾನು ಕೃಷ್ಣನಿಗೆ ಶರಣಾಗುವುದಿಲ್ಲ, ಕೃಷ್ಣನಿಗೆ ಪೂಜೆ ಮಾಡೋದಿಲ್ಲ, ಆಮೇಲೆ ಕೃಷ್ಣನ ಭಕ್ತನಾಗುವುದಿಲ್ಲ, ಕೃಷ್ಣನ ಬಗ್ಗೆ ನಾನು ಚಿಂತನೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಅವಾಗ ನನಗೇನು ಅದ್ರದ್ದು ಲಾಭ ಸಿಗಲ್ಲ. ಕೇವಲ ನಾನು ಕೇಳ್ತಾ ಇದ್ದೇನೆ, ಆದರೆ ಅದ್ರ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಸೊ ಭಗವದ್ಗೀತೆಯನ್ನು ನಾವು ಜ್ಞಾನ ಮತ್ತು ವಿಜ್ಞಾನ ಎರಡನ್ನು ಕೂಡ ಮಾಡಬೇಕು. ಜ್ಞಾನ ಅಂತಂತಂದ್ರೆ ಥಿಯರಿ, ವಿಜ್ಞಾನ ಅಂತಂದ್ರೆ ಪ್ರಾಕ್ಟಿಕಲ್. ಸೊ ಹೇಗೆ ಕೃಷ್ಣ ಮನ್ಮನ ಯಾವಾಗ್ಲೂ ನನ್ನ ಚಿಂತನೆ ಮಾಡು ಅಂತ ಹೇಳಿದ್ದಾರೆ, ಅದ್ರದ್ದು ಪ್ರಾಕ್ಟಿಕಲ್ ವಿಜ್ಞಾನ ಅಂತಂತಂದ್ರೆ ಹರೇ ಕೃಷ್ಣ ಮಂತ್ರ ಜಪ ಮಾಡೋದು. ಯಾಕಂದ್ರೆ ಜಪ ಮಾಡ್ತಾ ಇದ್ರೆ ನಾವು ಯಾವಾಗ್ಲೂ ಕೃಷ್ಣನ ಹೆಸರು ತಗೊಳ್ತಾ ಇದ್ದೇವೆ, ಅವಾಗ ಆಟೋಮೆಟಿಕ್ ಆಗಿ ನಾವು ಕೃಷ್ಣನ ಚಿಂತನೆಯನ್ನು ಮಾಡ್ತೇವೆ. ಸೊ ಈ ತರ ಭಗವದ್ಗೀತೆಯಲ್ಲಿ ಏನ್ ಹೇಳಲಾಗಿದೆ ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ತಾ ಹೋಗ್ಬೇಕು. ಅದನ್ನ ಹೇಗೆ ಅಳವಡಿಸ್ಬೇಕು ಅನ್ನೋದನ್ನ ಅದು ಆಚಾರ್ಯರು ಅದನ್ನ ಹೇಳ್ಕೊಡ್ತಾರೆ, ಹೇಗೆ ಅದನ್ನ ನೀವು ಅಳವಡಿಸ್ಕೋಬೇಕು ನಿಮ್ಮ ಲೈಫಲ್ಲಿ ಅಂತೇಳಿ. ಅದಕ್ಕೆ ಒಂದು ವೈದಿ ಭಕ್ತಿ ಅಂತೇಳಿ ಅವ್ರು ಮಾಡ್ಕೊಡ್ತಾರೆ. ವಿಧಿಗಳನ್ನು ನಾವು ಪಾಲನೆ ಮಾಡ್ತಾ ಭಕ್ತಿಯನ್ನು ಮಾಡಿದ್ರೆ ಆ ವೈದಿ ಭಕ್ತಿನೇ ಮುಂದೆ ಹೋಗಿ ಸ್ಪಾಂಟೇನಿಯಸ್ ಡಿವೋಷನ್ ಆಗುತ್ತೆ. ಆಮೇಲೆ ಅಲ್ಲಿಂದ ಅದು ಪ್ರೇಮ ಭಕ್ತಿಗೆ ಮುಂದೆ ಹೋಗುತ್ತೆ. ಸೊ ಇದು ಒಂದು ಗ್ರಾಜುವಲ್ ಡೆವಲಪ್ಮೆಂಟ್ ಆಗುವಂತ ಪ್ರೋಸೆಸ್ ಇದು. ಸೊ ಫಸ್ಟ್ ನಾವು ವಿಧಿಯ ಮುಖಾಂತರ ಭಗವಂತನ ಭಕ್ತಿಯಲ್ಲಿ ತೊಡಗಿಸ್ಕೊಳ್ಬೇಕು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ, ಇದು ಕೃಷ್ಣ ಬೇರೆ ನಾರಾಯಣ ಬೇರೆನಾ ಪ್ರಭುಜಿ?
ಎರಡು ವಿಷ್ಣು ತತ್ವನೇ. ಕೃಷ್ಣನಿಂದ ನಾರಾಯಣ ಬರುತ್ತಾನೆ, ಕೃಷ್ಣನಿಂದ ನಾರಾಯಣ. ಅಲ್ಲ, ಇಲ್ಲಿ ದೇವಕಿಗೆ ಬಂದಿದ್ದು ನಾರಾಯಣಗೆಲ್ಲ ಪ್ರಭುಜಿ, ನಾರಾಯಣಕ್ಕೆ ಬಂದಿದ್ದು ಆಮೇಲೆ ಅವರು ಸೌಮ್ಯವಾಗಿ ಬಾಪ ಈ ತರ ಬಂದು ಹೇಗೆ ಅಂದಾಗ ಕೃಷ್ಣನಾಗ್ ಬಂದಿದ್ದಲ್ವಾ? ಅದು ದೇವಕಿಗೆ ಆಶ್ವಾಸನೆ. ಅದು ಆ ಚತುರ್ಭುಜ ಫಸ್ಟ್ ಅವರು ಮಗುವಿನ ರೂಪದಲ್ಲೇ ಹುಟ್ಟಿರೋದು, ಚತುರ್ಭುಜ ಮಗುವಿನ ರೂಪದಲ್ಲಿ ಹುಟ್ಟುತ್ತಾರೆ. ಆಮೇಲೆ ಅವರು ಆಮೇಲೆ ಅವರು ದ್ವಿಭುಜರಾಗಿ ಕನ್ವರ್ಟ್ ಆಗಿ ನನ್ನನ್ನ ಅಲ್ಲಿ ಇದಕ್ಕೆ ನಂದ ಮಹಾರಾಜರ ಮನೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಹೇಳಿ ಅಂತ ಹೇಳ್ತಾರೆ. ಸೊ ಕೃಷ್ಣ ಚತುರ್ಭುಜ ಆಗಿ ಹುಟ್ಟಿರೋದು ದೇವಕಿಗೆ ಆಶ್ವಾಸನೆ ಕೊಡ್ಲಿಕ್ಕೆ. ಈಗ ಭಗವಂತನೇ ಬಂದಿರೋದು ಅಂತ ಹೇಳಿ. ಅವ್ನು ಫಸ್ಟ್ ಸಾಮಾನ್ಯ 2 ಕೈ ಮಗುವಾಗಿ ಹುಟ್ಟಿದ್ರೆ ಅವರಿಗೆ ಆಶ್ವಾಸನೆ ಸಿಗುತ್ತೋ ಇಲ್ಲ ಅಂತ ಹೇಳಿ ಕೃಷ್ಣ ಚತುರ್ಭುಜವಾಗಿ ಬಂದು ಆಮೇಲೆ ದ್ವಿಭುಜನಾಗ್ತಾನೆ. ಆದರೆ ನೀವು ಬ್ರಹ್ಮ ಸಂಹಿತೆ ಎಲ್ಲ ಓದಿದ್ರೆ ಅಥವಾ ಭಾಗವತಂ ಕೂಡ ಓದಿದ್ರೆ ಫಸ್ಟ್ ಇರೋದು ಕೃಷ್ಣ, ಕೃಷ್ಣನಿಂದ ಮತ್ತೆ ವಿಸ್ತಾರ ರೂಪದಲ್ಲಿ ನಾರಾಯಣ. ಅರ್ಜುನ ಕೂಡ ಪ್ರಭುಜಿ ಇದು ರೂಪ ನಿಂದ ಇದು ರೂಪ ತೋರ್ಸಪ್ಪ ಅಂತ ಹೇಳಿದಾಗ ಕಿರೀಟಿ ಚಕ್ರ ಇದೆ ಅಂತೆಲ್ಲ ತೋರ್ಸು ಅಂತ ಹೇಳಿದಾಗ ಅವ್ನು ನಿನ್ನ ಮೂಲ ರೂಪ ಅದೇ ತೋರ್ಸಂದಾಗ ಮೂಲ ರೂಪ ಕೃಷ್ಣ ನಾರಾಯಣ ಆಗಿದ್ದಾನೆ ತೋರ್ಸಾನೆ. ಅವ್ನು ಜಪ ಮಾಡ್ಬೇಕಾದ್ರೆ ಇಲ್ಲ, ಅಲ್ಲಿ ತೋರಿಸಿರೋದು ಫಸ್ಟ್ ಕೃಷ್ಣನ ರೂಪ ಇದೆ. ಕೃಷ್ಣ ತನ್ನ ರೂಪದಲ್ಲೇ ಭಗವದ್ಗೀತೆಯಲ್ಲಿ ಹೇಳ್ತಿರ್ತಾನೆ. ಅದಾದ್ಮೇಲೆ ಅರ್ಜುನ ವಿಶ್ವರೂಪವನ್ನು ತೋರಿಸ್ಲಿಕ್ಕೆ ಹೇಳ್ತಾನೆ. ಅದು 11ನೇ ಅಧ್ಯಾಯದಲ್ಲಿ. 10ನೇ ಅಧ್ಯಾಯದಲ್ಲಿ ವಿಭೂತಿ ಯೋಗ ಅಂತ ಹೇಳಿ ಆದ್ಮೇಲೆ ಆ ವಿಭೂತಿಯನ್ನು ನಾನು ಹೇಗೆ ನೋಡ್ಬೋದು ಅಂತ ಹೇಳಿ ಮುಂದಿನ ಅಧ್ಯಾಯದಲ್ಲಿ ಆ ಇಷ್ಟೆಲ್ಲ ಏನು ವಿಭೂತಿ ಯೋಗ ಹೇಳಲಾಗಿದೆ ಅದನ್ನ ನನಗೆ ನೋಡುವಂತ ಸಾಮರ್ಥ್ಯ ಇದ್ರೆ ಅಥವಾ ನೀವು ಕೃಪೆ ಮಾಡಿ ನನಗೆ ಅದನ್ನ ತೋರಿಸಿ ಅಂತ ಹೇಳ್ತಾರೆ. ಸೊ ಅದನ್ನ ತೋರಿಸಿ ಆದ್ಮೇಲೆ ಅದನ್ನ ನೋಡ್ಬಿಟ್ಟು ಅರ್ಜುನ ಫುಲ್ ಅಂದ್ರೆ ಅದು ಕೂಡ ಒಂದು ಇದು ಭಕ್ತಿಯ ಸಾತ್ವಿಕ ವಿಕಾರ. ಅದನ್ನ ನೋಡಿ ಅರ್ಜುನಲ್ಲಿ ಬಹಳಷ್ಟು ವಿಕಾರಗಳಾಗುತ್ತೆ, ಸಾತ್ವಿಕ ವಿಕಾರಗಳು. ಅದಾದ್ಮೇಲೆ ಅರ್ಜುನ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾನೆ. ಸೊ ಅದಾದ್ಮೇಲೆ ವಿಷ್ಣುವಿನ ರೂಪವನ್ನು ತೋರಿಸ್ಲಿಕ್ಕೆ ಹೇಳ್ತಾನೆ. ಅದಾದ್ಮೇಲೆ ಕೃಷ್ಣ ಮತ್ತೆ ಅದಾದ್ಮೇಲೆ ಕೃಷ್ಣ ಮತ್ತೆ ತನ್ನ ಸೌಮ್ಯ ರೂಪಕ್ಕೆ ಬರ್ತಾನೆ. ಸೌಮ್ಯ ರೂಪಕ್ಕೆ ಬಂದಾದ್ಮೇಲೆ ಅರ್ಜುನ ಹೇಳೋದು, ಈಗೇನು ನಾನು ನೋಡ್ತಾ ಇದ್ದೇನಲ್ಲ ಸೌಮ್ಯ ರೂಪ, ಅದು ಕೃಷ್ಣ ಮುಂದೆ ಹೇಳೋದು, ನೀನ್ ಈಗೇನು ನನ್ನ ರೂಪ ನೋಡ್ತಾ ಇದೆಯಲ್ಲ ಅದು ದೇವತೆಗಳು ಅದನ್ನು ನೋಡ್ಲಿಕ್ಕೆ ಇಚ್ಛೆ ಪಡ್ತಾರೆ ಅಂತ ಹೇಳಿ. ಈ ಸೌಮ್ಯ ರೂಪವನ್ನ ದೇವಾಪಿಯ ದರ್ಶನ ಕಾಂಕ್ಷಿ ಅಂತ ಹೇಳಿ. ಸೊ ಕೃಷ್ಣನಿಂದ ವಿಶ್ವರೂಪ, ಕೃಷ್ಣನಿಂದ ನಾರಾಯಣ, ಒರಿಜಿನಲಿ ಕೃಷ್ಣ. ಇದು ಬ್ರಹ್ಮ ಸಂಹಿತ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬ್ರಹ್ಮ ಸಂಹಿತೆಯಲ್ಲಿ ಓದಿದ್ರೆ ಯಸ್ಯೈಕ ನಿಶ್ವಸಿತ ಕಾಲ ಮಥಾವಲಂಬ್ಯ ಅಂತೇಳಿ ಒಂದು ಶ್ಲೋಕ ಇದೆ. ಅಲ್ಲಿ ಮಹಾವಿಷ್ಣುವಿನ ವರ್ಣನೆ ಇದೆ. ಅದು ಮಹಾವಿಷ್ಣು ಅವನು ಕೂಡ ಕೃಷ್ಣನ ಒಂದು ರೂಪ ಅಂತೇಳಿ. ವಿಷ್ಣುರ್ ಮಹಾನ್ಸ ಇಹ ಯಸ್ಯ ಕಲಾ ವಿಶೇಷೋ, ಅಂದ್ರೆ ಅದೇನು ನಾರಾಯಣ ರೂಪ ಇದೆ ಅದು ಕೂಡ ಕೃಷ್ಣನ ಒಂದು ಕಲಾ ವಿಶೇಷ. ಒರಿಜಿನಲಿ ಗೋವಿಂದನೇ ಆದಿಪುರುಷ, ಕೃಷ್ಣನೇ ಆದಿಪುರುಷ, ಕೃಷ್ಣನಿಂದ ಎಲ್ಲ. ಆಮೇಲೆ ಇದು ನೀವು ಭಕ್ತರ ಸಾಮರ್ಥ್ಯ ಸಿಂಧುದಲ್ಲಿ ನೋಡಿದ್ರೆ ಅದನ್ನ ನಾರಾಯಣ ಮತ್ತು ಕೃಷ್ಣನಿಗೆ ಅಂತರ ಏನಂತ ಹೇಳಿ ರೂಪೋಸ್ವಾಮಿಗಳು ಅದನ್ನ ಅನಲೈಸ್ ಮಾಡಿದ್ದಾರೆ. ಅದರಲ್ಲಿ 4 ಗುಣ ಕೃಷ್ಣನಲ್ಲಿ ನಾರಾಯಣನಿಗಿಂತನೂ ಹೆಚ್ಚಿದೆ ಅಂತ ಹೇಳಿ ಹೇಳಿದ್ದಾರೆ. ನಾವು ಹಿಂದಿನ ಕ್ಲಾಸಲ್ಲಿ ಒಂದು ಕ್ಲಾಸಲ್ಲಿ ಇದನ್ನ ಡಿಸ್ಕಸ್ ಮಾಡಿದ್ವಿ. ಆ 4 ಗುಣಗಳು ಏನಂತಂದ್ರೆ ಕೃಷ್ಣನು ಯಾವಾಗಲೂ ಕೂಡ ತನ್ನ ಭಕ್ತರಿಂದ ಸುತ್ತುವರಿಸ್ಕೊಂಡಿರ್ತಾನೆ. ಯಾವಾಗಲೂ ಕೃಷ್ಣನ ನಾವು ಒಬ್ಬನೇ ಇದ್ದಾನೆ ಅಂತೇಳಿ ನೋಡುವುದಿಲ್ಲ. ಕೃಷ್ಣನ್ ಯಾವಾಗಲೂ ತನ್ನ ಜೊತೆ ಯಾರಾದ್ರೂ ಒಬ್ರು ಭಕ್ತರಿದ್ದೇ ಇರ್ತಾರೆ. ಆಮೇಲೆ ಕೃಷ್ಣನು ಯಾವಾಗಲೂ ಬೇರೆ ಬೇರೆ ಲೀಲೆಗಳಲ್ಲಿ ತೊಡಗಿರುತ್ತಾನೆ. ಆಮೇಲೆ ಕೃಷ್ಣನಲ್ಲಿ ಒಂದು ಅಪರಿಮಿತವಾದಂತ ಬ್ಯೂಟಿ ಇದೆ, ಸುಂದರತೆ ಇದೆ. ಆಮೇಲೆ ಕೃಷ್ಣನು ಕೊಳಲು ಮುಖಾಂತರ ಇಡೀ ಸೃಷ್ಟಿಯಲ್ಲಿರುವಂತ ಎಲ್ಲಾ ಚರಾಚರ ಜೀವಿಗಳನ್ನು ಕೂಡ ಆಕರ್ಷಿಸಬಹುದು. ಸೊ ಈ 64 ಗುಣಗಳಲ್ಲಿ ಈ 4 ಗುಣಗಳು ಕೇವಲ ಕೃಷ್ಣನಲ್ಲಿದೆ, ಅದು ನಾರಾಯಣನಲ್ಲಿ ಕೂಡ ಇಲ್ಲ. ನಾರಾಯಣನಲ್ಲಿ 60 ಗುಣಗಳಿದೆ, ಕೃಷ್ಣನಲ್ಲಿ 64 ಗುಣಗಳಿದೆ. ಇದನ್ನ ಕ್ಯಾಟಗರಿ ಮಾಡಿರೋದು. ಅದರ್ವೈಸ್ ಅನ್ಲಿಮಿಟೆಡ್ ಕ್ವಾಲಿಟೀಸು, ಬಟ್ ಸ್ಪೆಸಿಫಿಕ್ ಆಗಿ ಅದನ್ನ ಅನಲೈಸ್ ಮಾಡಿದ್ರೆ ಕೃಷ್ಣನಲ್ಲಿ ನಾರಾಯಣನಿಗಿಂತನೂ ಹೆಚ್ಚು ಗುಣಗಳಿದೆ. ಆಮೇಲೆ ಕೃಷ್ಣ ಬುಕ್ಕಲ್ಲಿ ನೀವು ನೋಡ್ತೀರಾ, ಮಹಾವಿಷ್ಣು ಕೂಡ ಕೃಷ್ಣನ ನೋಡ್ಬೇಕಂತೇಳಿ ಕೆಲವೊಂದು ಆ ಮಕ್ಕಳನ್ನ ಕೊಂದಿದ್ದಿರುತ್ತೆ. ನೀವು ಕೃಷ್ಣ ಬುಕ್ಕಲ್ಲಿ ನೋಡಿದ್ರೆ ಅರ್ಜುನ ಮತ್ತು ಕೃಷ್ಣ ಸೇರಿ
ಮಕ್ಕಳು ಕರ್ಕೊಂಡು ಹೋಗ್ತಾರೆ. ಈ ವಿಶ್ವವನ್ನೇ ದಾಟಿ ಅವರ ಕೈಯಿಂದ ಹೋಗ್ತಾರೆ. ಅಲ್ಲಿ ಹೋಗಿ ಅಲ್ಲಿ ಹೋದಾಗ ಅವ್ರು ಏನ್ ಹೇಳ್ತಾರೆ, ನಾನ್ ನಿಮ್ಗೆ ನೋಡ್ಬೇಕಿತ್ತು ಅದಕ್ಕೆ ನಾನು ಇದ್ ಮಾಡಿದೆ ಅಂತ ಹೇಳಿ ನಾರಾಯಣ ಹೇಳೋದಲ್ಲಿ. ಸೊ ಕೃಷ್ಣನಿಗೆ ನೋಡ್ಲಿಕ್ಕೆ ನಾರಾಯಣ ಕೂಡ ಆಸೆ ಪಡ್ತಿರ್ತಾನೆ. ಭಗವದ್ಗೀತೆಯಲ್ಲಿ ಅದ್ ಹೇಳಿರ್ದಲ್ವಾ, ಇವ್ ದೇವಾಪಿ ದರ್ಶನ ಕಾಂಕ್ಷಿಣ ಅಂತ ಹೇಳಿ. ದೇವತೆಗಳು ದರ್ಶನಕ್ಕೆ ಅವರು ಆಸೆ ಪಡ್ತಾರೆ ಅಂತ ಹೇಳಿ. ದೇವತೆಗಳು ಬಿಡಿ, ಅದು ಬಿಟ್ಟು ನಾರಾಯಣನ್ ಕೂಡ ಕೃಷ್ಣನಿಗೆ ನೋಡ್ಬೇಕಂತ ಹೇಳಿ ಆಸೆ ಪಡ್ತಿರ್ತಾನೆ. ಆ ಕೃಷ್ಣಂದು ರೂಪ ಅಷ್ಟು ಸುಂದರವಾಗಿದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ನಮ್ದೊಂದು ಸಣ್ಣ ಡೌಟ್ ಇದೆ. ಈಗ ಈ ಭಗವದ್ಗೀತೆ ಬೇರೆ ದೇವತೆಗಳನ್ನು ಪೂಜಿಸುವುದನ್ನಾಗಲಿ ಅವರನ್ನು ಸೇವಿಸುವುದನ್ನಾಗ್ಲಿ ಅನುಮೋದಿಸುವುದಿಲ್ಲ ಅಂತ ಹೇಳಿದ್ದಾರೆ. ಈಗ ಅದು ಅವಿಧಿ ಪೂರ್ವಕ ಅಂತ ಹೇಳಿದ್ದಾರೆ. ಅವಿಧಿ ಪೂರ್ವಕ ಅಂದ್ರೆ ವಿಧಿ ಪೂರ್ವಕ ಆಗಿಲ್ಲ, ಅದು ಅವಿಧಿ ಪೂರ್ವಕ ಅಂತ ಹೇಳಿದ್ದಾರೆ. ಓಕೆ, ಅಂದ್ರೆ ಈಗ ಈಗ ನಮ್ದು ಹಿಂದಿನ ಜನರೇಷನ್ ಅಂತ ಏನಿದ್ದಾರೆ, ನಮ್ಮ ಅಪ್ಪ ಇರ್ಬೋದು, ಇವ್ರು ಇರ್ಬೋದು, ಒಂದು ಮನೆ ದೇವ್ರು ಅಂತ ಪೂಜಿಸ್ಕೊಂತ ಬಂದಿರ್ತಾರೆ. ಈಗ ನಾವು ಈಗ ಕೃಷ್ಣನ್ ಪೂಜಿಸ್ತಾ ಇರ್ತೀನಿ, ಈಗ ಅವ್ರು ಮನೆ ದೇವ್ರನ್ನು ಹೇಳ್ತಾರೆ. ಈಗ ಇದರಲ್ಲಿ ಯಾವ ತರ ನಾನು ಡಿಫ್ರೆನ್ಸ್ ಮಾಡ್ಕೊಬಹುದು ಅಂತ? ಅಂದ್ರೆ ನಮ್ಗೆ ಫಸ್ಟ್ ಆಫ್ ಆಲ್ ಅವರ ಸ್ಥಾನ ಗೊತ್ತಿರಬೇಕು. ದೇವತೆಗಳಿದ್ರು ಕೂಡ ಅವರ ಸ್ಥಾನ ಏನು, ಕೃಷ್ಣನ ಸ್ಥಾನ ಏನಂತೇಳಿ ಅದು ಫಸ್ಟ್ ನಮಗೆ ಗೊತ್ತಾಗಬೇಕು. ಸೊ ಅಟ್ಲೀಸ್ಟ್ ಈಗ ನಮ್ಗೆ ಗೊತ್ತಾಗಿದೆ ಕೃಷ್ಣ ಇದು ಪರಮಪುರುಷ, ದೇವೋತ್ತಮ ಪರಮಪುರುಷ, ಉಳಿದವರೆಲ್ಲ ದೇವತೆಗಳು. ಅವನು ಡೆಪ್ಯೂಟ್ ಮಾಡಿರುವಂತ ಬೇರೆ ಬೇರೆ ಅಧಿಕಾರಿಗಳು ಈ ಒಂದು ಬ್ರಹ್ಮಾಂಡವನ್ನು ನಡೆಸ್ಲಿಕ್ಕೆ. ಅದು ಕೃಷ್ಣ ಅವ್ರು ಇದ್ರೇನೆ ನಡೆಸ್ಬೇಕಂತ ಹೇಳಿಲ್ಲ, ಕೃಷ್ಣ ಸ್ವಯಂ ಎಲ್ಲ ನೋಡ್ಕೋಬಹುದು. ಆದ್ರೆ ಬೇರೆ ಬೇರೆ ಜೀವಿಗಳಿಗೆ ಆ ತರಹ ಒಂದು ಆಸೆಗಳಿದ್ದಾಗ ಅವರಿಗೆ ಆ ಸ್ಥಾನವನ್ನು ಕೊಟ್ಟಿರಲಾಗುತ್ತೆ. ಯಾರಿಗೋ ಒಬ್ಬರಿಗೆ ಇಂದ್ರ ಆಗ್ಬೇಕಂತ ಹೇಳಿ ಆಸೆ ಇರುತ್ತೆ, ಅವನಿಗೆ ಇಂದ್ರ ಸ್ಥಾನ. ಯಾರೊಬ್ಬರಿಗೆ ಚಂದ್ರ ಆಗ್ಬೇಕಂತೇಳಿ, ಯಾರಿಗೂ ಸೂರ್ಯ ಆಗ್ಬೇಕಂತೇಳಿ. ಸೊ ಆಯಾ ಸ್ಥಾನಕ್ಕೆ ಯಾರ್ಯಾರಿಗೆ ಆಸೆಗಳಿರುತ್ತೆ ಅಂತ ಜೀವಿಗಳು ಒಳ್ಳೆ ಕರ್ಮಗಳನ್ನು ಮಾಡೋ ಮುಖಾಂತರ ಆ ಸ್ಥಾನಕ್ಕೆ ಬಂದು ಅಲ್ಲಿರುವಂತ ಎಲ್ಲ ಭೋಗಗಳನ್ನು ಅನುಭವಿಸ್ತಿರ್ತಾರೆ ಆ ಸ್ಥಾನದಲ್ಲಿ ಇದ್ಕೊಂಡು. ಸೊ ಫಸ್ಟ್ ಆಫ್ ಆಲ್ ನಮಗೆ ಅವರ ಪೊಸಿಷನ್ ಏನು, ಕೃಷ್ಣನ ಪೊಸಿಷನ್ ಏನು ಅಂತೇಳಿ ಗೊತ್ತಾಗ. ಇವರೆಲ್ಲ ಒಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದ್ದಂಗೆ ಅಷ್ಟೇ, ಅವರೇ ಸುಪ್ರೀಂ ಅಲ್ಲ. ಆಮೇಲೆ ಅವರು ಪೂಜೆ ಮಾಡೋರು ಕೂಡ ಅವರು ಕೂಡ ಅವರೇ ತರ, ಅವ್ರಿಗೂ ಏನೋ ಒಂದು ಆಸೆಗಳಿರುತ್ತೆ, ಅದನ್ನು ಪೂರೈಸ್ಲಿಕ್ಕೆ ಅಷ್ಟೇ ಅವರು ಆ ದೇವತೆಗಳಿಗೆ ಪೂಜೆ ಮಾಡ್ತಿರ್ತಾರೆ. ಈಗ ಎಷ್ಟೋ ಜನ ನಾವು ನೋಡಿರ್ತೇವೆ, ಯಾರೋ ಒಬ್ರು ದೇವಿ ದೇವತೆಗಳನ್ನ ಪೂಜೆ ಮಾಡ್ತಿರ್ತಾರೆ, 1 ವರ್ಷ 2 ವರ್ಷ ಆದ್ಮೇಲೆ ಅದನ್ನ ಬಿಟ್ಟು ಯಾರೋ ಮತ್ತೊಬ್ಬರಿಗೆ ಹಿಡ್ಕೊಂಡಿರ್ತಾರೆ. ಇದು ಅನುಭವ ಇದೆ ನಿಮ್ಗೆ? ಹೌದೌದು ಸ್ವಾಮಿ, ಅಲ್ವಾ? ಸೊ ಅವರಿಗೆ ಅವ್ರ ಮೇಲೆ ಪ್ರೀತಿ ಇಲ್ಲ. ಅವ್ರ ಪ್ರೀತಿ ಇರೋದೇನು, ನನ್ ಕೆಲಸ ಆಗ್ಬೇಕು, ಎಲ್ಲಿವರೆಗೆ ನನ್ ಕೆಲಸ ಆಗತ್ತೆ ಅಲ್ಲಿವರೆಗೆ ನಾನು ಅವ್ರ ಕಾಲು ಬೀಳ್ತಾ ಇರ್ತೇನೆ. ಯಾವಾಗ ನನ್ ಕೆಲಸ ಆಗ್ತಾ ಇಲ್ಲ ಅಂದ್ರೆ ಬೇರೆಯವ್ರ ಕಡೆ ಹೋಗ್ಬಿಡಪ್ಪ, ಇವ್ರ ಕಡೆ ಆಗ್ತಾ ಇಲ್ಲ. ಸೊ ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದೇನು, ಕಾಮೈಸ್ತೈಸ್ತೆ ಹೃತಜ್ಞಾನ. ಅವರೆಲ್ಲ ತುಂಬಾ ಕಾಮಗಳಿದೆ ಅವರಲ್ಲಿ, ಅದರಿಂದಾಗಿ ಅವ್ರ ಜ್ಞಾನ ಏನಾಗಿದೆ, ಅದು ಕಳ್ಳತನ ಆಗ್ಬಿಟ್ಟಿದೆ, ಅವ್ರ ಜ್ಞಾನ ಕಳ್ಳತನ ಆಗ್ಬಿಟ್ಟಿದೆ. ಸೊ ಕಾಮೈಸ್ತೈಸ್ತೆ ಹೃತಜ್ಞಾನ ಯಜಂತಿ ಅನ್ಯ ದೇವತಾ, ಅದಕ್ಕೆ ಅವ್ರು ಅನ್ಯ ದೇವತೆಗಳನ್ನೇ ಪೂಜಿಸ್ಲಿಕ್ಕೆ ಶುರು ಮಾಡ್ತಾರೆ ಅಂತೇಳಿ. ಸೊ ಅವ್ರು ಅದನ್ನು ಪೂಜೆ ಮಾಡಿದ್ರು ಕೂಡ, ಸಪೋಸ್ ಯಾರೋ ಒಬ್ರು ಯಾವುದೋ ಒಂದು ದೇವತೆಗೆ ಪೂಜೆ ಮಾಡ್ತಾ ಇರ್ತಾರೆ, ಅದರಿಂದಾಗಿ ಅವ್ರಿಗೆ ಏನೋ ಒಂದು ಸಿಕ್ತು. ಅಲ್ಲಿ ಕೃಷ್ಣ ಹೇಳೋದು ಅದು ಕೂಡ ಅಲ್ಟಿಮೇಟ್ಲಿ ಆಗಿ ನನ್ನಿಂದನೇ ಬಂದಿರೋದಂತ ಹೇಳಿ, ಅದನ್ನ ಕೊಡೋದು ನಾನೇ ಅಂತ ಹೇಳಿ. ಯಾರೋ ಒಬ್ರಿಗೆ ಅವ್ರು ಪೂಜೆ ಮಾಡ್ತಾ ಇದ್ರು ಕೂಡ ಅವ್ರಿಗೆ ಏನೋ ಅದು ಫಲ ಸಿಕ್ಕರೆ ಅದು ಕೃಷ್ಣ ಸ್ಯಾಂಕ್ಷನ್ ಮಾಡೋವರೆಗೆ ಅವ್ರಿಗೆ ಆ ಫಲಾನು ಸಿಗಲ್ಲ. ಸೊ ಪ್ರಭುಪಾದ್ರು ಇದಕ್ಕೆ ಉದಾಹರಣೆ ಕೊಡೋದು, ಈಗ ನಮ್ದು ಶರೀರ, ಅದಕ್ಕೆ ಹೊಟ್ಟೆ ಇದೆ, ಹೊಟ್ಟೆಗೆ ಊಟ ಹಾಕ್ಬೇಕು. ಆಮೇಲೆ ಶರೀರಕ್ಕೆ 9 ರಂಧ್ರಗಳಿದೆ. ಸೊ ನಾನು 9 ರಂಧ್ರ ಇದೆ ಅಂತೇಳಿ ಯಾವುದೋ ಒಂದು ರಂಧ್ರದಿಂದ ಹೊಟ್ಟೆಗೆ ಊಟ ಹಾಕ್ತೇನೆ ಅಂತಂತಂದ್ರೆ ಅದು ಅವಿಧಿ ಪೂರ್ವಕ. ಹೌದು. ಸೊ ಒಂದು ನ್ಯಾಚುರಲ್ ವೇ ಇದೆ ಊಟ ಹಾಕ್ಲಿಕ್ಕೆ, ಅದು ಬಾಯಲ್ಲಿ ಹಾಕಿದ್ರೆ ಅದು ಹೊಟ್ಟೆಗೆ ಹೋಗುತ್ತೆ ಅಂತೇಳಿ. ಸೊ ನಾವು ಡೈರೆಕ್ಟ್ ಆಗಿ ಕೃಷ್ಣನಿಗೆ ನಮ್ಮಲ್ಲಿರುವಂತ ಎಲ್ಲ ಭಕ್ತಿ ಭಾವನೆಯನ್ನು ಕೃಷ್ಣನಲ್ಲಿ ತೊಡಗಿಸ್ಕೊಳ್ಳೋದು, ಅದು ನ್ಯಾಚುರಲ್ ವಿಧಾನ. ಅದು ಬಿಟ್ಟು ನಾವು ಏನೇ ಮಾಡಿ ಅಲ್ಟಿಮೇಟ್ಲಿ ಹೊಟ್ಟೆಗೆ ಹೋಗ್ಬೇಕಲ್ಲ, ನಾ ಎಲ್ಲಿಂದಾದ್ರೂ ಮೂಗಿಂದಾದ್ರೂ ಹಾಕೋತೇನೆ ಅಂತ ಹೇಳಿದ್ರೆ ಅದು ನಮ್ಗೆ ನಿಜವಾದ ಆನಂದವನ್ನು ಕೊಡೋಲ್ಲ, ಅದು ಅವಿಧಿ ಪೂರ್ವಕ. ಸೊ ಅಂಥವ್ರನ್ನ ಕಡಿಮೆ ಬುದ್ಧಿಯವರು ಅಂತ ಹೇಳಿ ಹೇಳ್ತಾರೆ. ಯಾರಾದ್ರೂ ಮೂಗಿಂದ ಊಟ ಮಾಡಿದ್ರೆ ನಾವೇನ್ ಹೇಳ್ತೇವೆ, ಹುಚ್ಚ ಇದ ನೋಡು ಅಂತ ಹೇಳ್ತೇವೆ. ಹೌದು. ಈ ಬಾಯಿಂದ ಊಟ ಮಾಡೋದ್ ಬಿಟ್ಟು ಮೂಗಿಂದ ಹಾಕಿಸ್ಕೊಳ್ತೇವೆ. ಅಥವಾ ಅವರು ರೋಗಿಗಳಾಗಿದ್ರೆ ಅವಾಗ ಅವರಿಗೆ ಮೂಗಿನಿಂದ ಊಟ ಹಾಕ್ತಾರೆ. ಸೊ ಯಾವಾಗ ಆತ್ಮಕ್ಕೆ ರೋಗ ಬಂದಿರುತ್ತೆ ಆವಾಗ ಅದು ಬೇರೆ ಬೇರೆ ಜನರ ಕಾಲಿಗೆ ಬೀಳುತ್ತೆ. ಅದು ಸ್ವಸ್ಥವಾಗಿದ್ದಾಗ ಅದು ಕೇವಲ ಕೃಷ್ಣನ ಶರಣಾಗಿರುತ್ತೆ. ಸೊ ಈಗ ಇದು ಫಸ್ಟ್ ನಮಗೆ ಇದು ಫಿಲಾಸಫಿ ಗೊತ್ತಿರಬೇಕು. ಈಗ ಫಿಲಾಸಫಿ ಗೊತ್ತಾದ್ಮೇಲೆ ಈಗ ಮನೆಯಲ್ಲಿ ಆ ತರ ಇದೆ ಅಂತಂತಂದ್ರೆ ಈಗ ಅವ್ರು ಇಮಿಡಿಯೇಟ್ ಆಗಿ ಅವ್ರಿಗೆ ಹೇಳಿದ್ರೆ ಅವ್ರದ್ದು ಅರ್ಥ ಮಾಡ್ಕೊಳ್ಳ, ಅವರು ಮನೆಯಲ್ಲಿ ಮತ್ತೆ ವಾತಾವರಣ ಎಲ್ಲ ಬದಲಾಗುತ್ತೆ ಅಂತ ಹೇಳಿದ್ರೆ ನೀವು ಗ್ರಾಜುವಲಿ ಆಗಿ ಅವರನ್ನ ಇದನ್ನ ತಿಳಿಸಿ ಹೇಳಿ
ಅವರು ಕೂಡ ಅರ್ಥವಾದ್ರೆ ಅವಾಗ ಅವರನ್ನು ಕೃಷ್ಣನಿಗೆ ಅವರು ಡೈರೆಕ್ಟ್ ಆಗಿ ಶರಣಾಗ್ಬೋದು. ಆಮೇಲೆ ಅದಂದಿದ್ದಕ್ಕೆ ಈಗ ನಾವೆಲ್ಲಾ ದೇವತೆಗಳಿಗೆ ಅಪಮಾನ ಮಾಡಬೇಕು ಅಥವಾ ಅವರಿಗೆ ಅವಹೇಳನೆ ಮಾಡ್ಬೇಕಂತ ಹೇಳಿಲ್ಲ. ಈಗ ನಾವು ಏನ್ ಹೇಳ್ತಾ ಇರೋದಂದ್ರೆ ಯಾರ ಸ್ಥಾನ ಏನಂತೇಳಿ ನಮ್ಗೆ ಗೊತ್ತಿರಬೇಕು. ಈಗ ಭಕ್ತರು ಅವರಿಗೆ ನಿರ್ದೇಶ ಏನಿದೆ ಅಂತಂದ್ರೆ ನೀವು ಇರುವೆಗೂ ಸಮ್ಮಾನ ಕೊಡಬೇಕು, ಯಾಕಂದ್ರೆ ಎಲ್ಲದರಲ್ಲಿ ಭಗವಂತ ಇದ್ದಾನೆ. ಆಮೇಲೆ ಭಕ್ತರಂತಂದ್ರೆ ಯಾವಾಗ್ಲೂ ವಿನಮ್ರರಾಗಿರ್ತಾರೆ. ತೃಣಾದಪಿ ಶುನಿಚನ ಅಂತೇಳಿ, ಅವರು ಹುಲ್ಲು ಕಡ್ಡಿಗಿಂತಾನು ವಿನಮ್ರರಾಗಿರ್ತಾರೆ. ಈಗ ಹುಲ್ಲು ಕಡ್ಡಿ ಮೇಲೆ ಆ ಹುಲ್ಲಿರುತ್ತಲ್ವ ಅದ್ರ ಮೇಲೆ ತುಳ್ಕೊಂಡು ಹೋಗ್ತಾರೆ, ಅದೇನು ಪ್ರೊಟೆಸ್ಟೇ ಮಾಡಲ್ಲ. ಅದ್ ನಡೆದು ಹೋದಾದ್ಮೇಲೆ ಮತ್ತೆ ತನ್ನಷ್ಟಕ್ಕೆ ತಾನೇ ನಿಂತ್ಕೊಳ್ಳುತ್ತೆ ಹುಲ್ಲದು. ಸೊ ಭಕ್ತರು ಆ ಥರ ಇರ್ತಾರೆ. ಅವ್ರು ಯಾರಿಗೂ ಕೂಡ ಅಪಮಾನ ಮಾಡಲ್ಲ, ಅವಹೇಳನೆ ಮಾಡಲ್ಲ. ಇವನು ಇರುವೆಗೂ ಕೂಡ ಅಪಮಾನ ಮಾಡಲ್ಲ ಅಂತಂದ್ರೆ ದೇವಿ ದೇವತೆಗಳಿಗೆ ಅಪಮಾನ ಮಾಡುವಂತ ಅವಹೇಳನೆ ಮಾಡುವಂತ ಅವಶ್ಯಕತೆನೇ ಇಲ್ಲ. ಅವರಿಗೆ ನಾವು ಡ್ಯೂ ರೆಸ್ಪೆಕ್ಟ್ ಕೊಡ್ಬೋದು. ಡ್ಯೂ ರೆಸ್ಪೆಕ್ಟ್ ಅಂತಂದ್ರೆ ಅವ್ರಿಗೆ ತಕ್ಕ ಗೌರವ ಕೊಡ್ಬೇಕು. ಆದ್ರೆ ಅವರೇ ಎಲ್ಲ, ಅವರಿಂದನೇ ಎಲ್ಲ ನಡೀತಾ ಇರೋದು, ಅದನ್ನ ನಾವು ಅಂದ್ಕೊಳ್ಬಾರ್ದು. ಅದು ನಮ್ಗೆ ಫಿಲಾಸಫಿ ಕ್ಲಿಯರ್ ಆಗಿ ಗೊತ್ತಿರ್ಬೇಕು, ತತ್ವ ಕ್ಲಿಯರ್ ಆಗಿ ಗೊತ್ತಿರ್ಬೇಕು. ಈಗ ಯಾರೋ ಇವ್ರ ಜನ ಇವ್ರ ಹತ್ರ ಹೋಗ್ತಾ ಇದ್ರೆ, ಪೂಜೆ ಮಾಡ್ತಾ ಇದ್ರೆ, ಅವ್ರಿಗೆ ಏನೋ ಸಿಗ್ತಾ ಇದೆ, ಅದು ಕೂಡ ಅಲ್ಟಿಮೇಟ್ಲಿ ಬರ್ತಾ ಇರೋದು ಕೃಷ್ಣನಿಂದಾನೆ. ಇವ್ರಿಗೆ ಗೊತ್ತಿಲ್ಲ, ಅಲ್ಲಿ ಹೋಗ್ತಾ ಇದ್ದಾರೆ, ಅದನ್ನ ನಾವು ತಿಳ್ಕೊಬೇಕು. ಸೊ ನಾವಾಗಿ ನಾವು ಏನು ಓಕೆ, ನಾವು ಕೃಷ್ಣನಿಗೆ ಶರಣಾಗಿರೋದ್ರಿಂದ ನಮಗೆ ಸ್ಪೆಸಿಫಿಕ್ ಆಗಿ ಎಲ್ಲೋ ಹೋಗಿ ಪ್ರತಿ ವಾರ ಒಂದು ದೇವಸ್ಥಾನಕ್ಕೆ ಹೋಗಿ ಏನೊಂದು ವ್ರತ ಮಾಡ್ತೇನೆ ಆ ಥರ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಯಾವುದೋ ಎಲ್ಲ ಒಂದ್ ಕಡೆ ಹೋಗ್ಬೇಕಾದ್ರೆ ಒಂದು ದೇವಸ್ಥಾನ ಇರುತ್ತೆ, ಅಲ್ಲಿ ನಮಸ್ಕಾರ ಮಾಡಿದ್ರೆ ಅದ್ರಲ್ಲಿ ತಪ್ಪೇನೂ ಇಲ್ಲ. ಸೊ ಇವರು ಭಗವಂತನ ಅಂಶ, ಭಗವಂತ ಇವನಿಗೆ ಈ ಸ್ಥಾನದಲ್ಲಿ ಇಟ್ಟಿಸಿರ್ತಾರೆ, ಸೊ ಅಂತೇಳಿ ಅವ್ರಿಗೆ ಗೌರವ ಕೊಟ್ರೆ ಅದ್ರಲ್ಲಿ ತಪ್ಪೇನೂ ಇಲ್ಲ. ಸರಿ ಸರ್. ಅಂದ್ರೆ ನಾವು ದೇವತೆಗಳ ಬಳಿ ಹೋದಾಗ ಭಗವಂತನ ಭಕ್ತಿನೇ ನಾವು ಅಂದ್ರೆ ಏನಾದ್ರು ಕೇಳ್ಕೊಂಡು ಭಗವಂತನ ಭಕ್ತಿನೇ ಕೊಡಿ ಅಂತ ಇದು ಮಾಡ್ಬೇಕು. ವಾಯ್ಸ್ ಕ್ಲಿಯರ್ ಆಗಿ ಬರ್ತಾ ಇಲ್ಲ. ನಾವು ಬೇರೆ ಬೇರೆ ದೇವತೆಗಳಿಗೆ ಸ್ಪೆಸಿಫಿಕ್ ಆಗಿ ಹೋಗಿ ಏನಾದ್ರೂ ನಾವು ಪ್ರಾರ್ಥನೆ ಮಾಡುವಂತ ಅವಶ್ಯಕತೆಗಳಿಲ್ಲ. ನನಗೆ ಇದು ಬೇಕು ಅದು ಬೇಕಂತೇಳಿ ಕೇಳುವಂತ ಅವಶ್ಯಕತೆ, ಹಂಗೇನಾದ್ರು ಬೇಕಂದ್ರೆ ನಾವು ಕೃಷ್ಣನನ್ನೇ ಕೇಳಬಹುದು. ಭಾಗವತಂದಲ್ಲಿ ಹೇಳಿರೋದು ಅಕಾಮ ಸರ್ವಕಾಮವ ಮೋಕ್ಷ ಕಾಮ ಉದಾರಧಿ ತೀವ್ರೇಣ ಭಕ್ತಿ ಯೋಗೇನ ಯಯತ ಪುರುಷ ಪರಂ. 3 ಪ್ರಕಾರದ ಭಕ್ತಿಗಳಿರ್ತಾರೆ. ಅಕಾಮ ಅಂತಂದ್ರೆ ಭಕ್ತರು, ಅವ್ರಿಗೆ ಯಾವುದೇ ತರಹದ ಕಾಮನೆಗಳಿಲ್ಲ. ಸರ್ವಕಾಮ ಅಂತಂತಂದ್ರೆ ಸಾಮಾನ್ಯ ಜನರು, ಅವ್ರಿಗೆ ಇಷ್ಟೆಲ್ಲಾ ಕಾಮನೆಗಳಿದೆ, ಅದು ಬೇಕು ಇದು ಬೇಕು. ಅಥವಾ ಮೋಕ್ಷ ಕಾಮ ಅಂತಂದ್ರೆ ಜ್ಞಾನಿಗಳು, ಅವರು ಈ ಜಗತ್ತು ಸಾಕಾಗ್ಬಿಟ್ಟಿದೆ, ನನಗೆ ಮೋಕ್ಷ ಕೊಟ್ಟು ಬಿಡಪ್ಪ ಅಂತೇಳಿ ಕೇಳೋರು. ಸೊ ಅಕಾಮ, ಸರ್ವಕಾಮ, ಮೋಕ್ಷ ಕಾಮ 3 ಪ್ರಕಾರದ ವ್ಯಕ್ತಿಗಳು, ಭಕ್ತರು, ಕರ್ಮಿಗಳು ಮತ್ತೆ ಜ್ಞಾನಿಗಳು ಯಾರೇ ಆಗಿರ್ಲಿ. ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷ ಪರಂ. ಅವರು ತೀವ್ರ ಭಕ್ತಿ ಯೋಗದಿಂದ ಕೃಷ್ಣನ ಸೇವೆಯನ್ನೇ ಮಾಡಬೇಕು. ಬೇರೆ ಯಾವುದೇ ವ್ಯಕ್ತಿಯ ವ್ರತಗಳನ್ನ ಸೇವೆಗಳನ್ನ ಮಾಡುವಂತ ಅವಶ್ಯಕತೆ ಇಲ್ಲ. ಇದು ಶುದ್ಧ ಭಕ್ತರಿಗೆ ಅಥವಾ ಯಾರು ಶುದ್ಧ ಭಕ್ತರಾಗ್ಬೇಕಂತೇಳಿ ಆಸೆ ಇದೆ, ಅವ್ರು ಇದನ್ನ ಪಾಲನೆ ಮಾಡಬೇಕು. ನಮ್ಗೆ ಇಲ್ಲೇ ಇನ್ನೂ ಇರಬೇಕು, ಇದೇ ಜಗತ್ತಲ್ಲಿ ಇರಬೇಕು, ಇನ್ನು ಮತ್ತೆ ಬೇರೆ ಬೇರೆ ಶರೀರ ಸಿಗುತ್ತೆ, ಇರ್ಲಿ ನಡೆಯುತ್ತೆ, ಬಟ್ ಇನ್ನೂ ತುಂಬಾ ಆಸೆಗಳಿದೆ, ಅದನ್ನೆಲ್ಲ ಪೂರೈ ಮಾಡ್ಬೇಕಂತಂದ್ರೆ ನಾವು ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಅಲ್ಪ ಬುದ್ಧರಾಗಿ, ಅಂದ್ರೆ ಕಡಿಮೆ ಬುದ್ಧಿಯವರಾಗಿ ಬೇರೆ ಬೇರೆ ದೇವತೆಗಳ ಸೇವೆಗಳನ್ನು ಮಾಡಬಹುದು. ನಮ್ಮ ಗೋಲನ್ನು ಫಸ್ಟ್ ನಾವು ಕ್ಲಿಯರ್ ಮಾಡ್ಕೋಬೇಕು. ನಮ್ಮ ಗೋಲ್ ಏನು? ನನಗೆ ಜನ್ಮ ಮೃತ್ಯು ಇದರಿಂದ ಮೋಕ್ಷ ಹೊಂದಿ ಭಗವಂತನ ಸ್ಥಾನಕ್ಕೆ ಹೋಗಿರ್ಬೇಕಾ, ಅಥವಾ ಇಲ್ಲೇ ನಾನು ಹಿಂದೆ ಇರುವಂತ ಆಸೆ ಇದೆ? ಅದು ಗೋಲ್ ಕ್ಲಿಯರ್ ಇಟ್ಬಿಟ್ರೆ ಅದಕ್ಕೆ ತಕ್ಕಂಗೆ ನಮ್ಮ ಕಾರ್ಯಗಳನ್ನು ಕೂಡ ಆಟೋಮೆಟಿಕ್ ಆಗಿ ಕ್ಲಾರಿಟಿ ಬಂದ್ಬಿಡುತ್ತೆ. ಈಗ ನಾವು ಭಗವಂತನ ಧಾಮಕ್ ಮರಳಿ ಹೋಗ್ಬೇಕನ್ನೋದು ಇದು ನಮ್ದು ನಿಜವಾದ ಸ್ಥಾನ, ಇದು ನಮ್ ನಿಜವಾದ ಇದು ಗುರಿ ಅಂತ ನೀವ್ ಹೇಳಿದ್ರಿ. ಆದ್ರೆ ನಾವು ಭಗವಂತನ ಧಾಮಕ್ ಮರಳಿ ಹೋಗ್ಬೇಕಂತ ಅನ್ಕೊಂಡು ಇದು ಮಾಡೋದು ಕೂಡ ಅದು ಸ್ವಾರ್ಥ ಅಂತ ಅನ್ಸ್ಕೊಳುತ್ತೆ. ಅದು ಬಿಗಿನಿಂಗ್ ಅಲ್ಲಿ ಎಲ್ರಿಗೂ ಅದು ಆಸೆ ಇರುತ್ತೆ, ನಾನು ಭಗವಂತನ ಧಾಮಕ್ಕೆ ಹೋಗ್ಬೇಕಂತ ಹೇಳಿ. ಸೊ ಅದ್ರಲ್ಲಿ ತಪ್ಪೇನೂ ಇಲ್ಲ, ಅದು ಒಳ್ಳೆಯ ಆಸೆನೇ, ನಾನು ಭಗವಂತನ ಧಾಮಕ್ಕೆ ಹೋಗ್ಬೇಕಂತೇಳಿ. ಆದ್ರೆ ಯಾವಾಗ ಭಕ್ತರು ಭಕ್ತಿಯಲ್ಲಿ ಮುಂದೆ ಬರೀತಾರೆ ಅವಾಗ ಅವರಿಗೆ ಯಾವಾಗ್ಲೂ ಭಗವಂತನನ್ನು ನೋಡ್ತಾರೆ. ಅವರು ಇಲ್ಲಿ ಭೌತಿಕ ಸಂಸಾರದಲ್ಲಿ ಇದ್ರೂ ಕೂಡ ಯಾವಾಗ್ಲೂ ಭಗವಂತನನ್ನು ನೋಡ್ತಿರ್ತಾರೆ. ತಮ್ಮಲ್ಲಿ ಬೇರೆ ಜೀವಿಗಳಲ್ಲಿ ಎಲ್ಲಾ ಚಟುವಟಿಕೆಗಳು ಎಲ್ಲಾ ಕಾರ್ಯಗಳಲ್ಲಿ ಅವರು ಭಗವಂತನ ನೋಡ್ತಾನೆ ಇರ್ತಾರೆ. ಅವಾಗ ಅವರಿಗೆ ಅದು ಡಿಫ್ರೆನ್ಸ್ ಅನ್ಸಲ್ಲ, ನಾನು ಇಲ್ಲಿದ್ರು ಏನೋ ಅಥವಾ ಭಗವಂತನ ಧಾಮಕ್ಕೆ ಹೋದ್ರೇನು, ಎರಡೂ ಒಂದೇ ಅನ್ಸುತ್ತೆ ಅವ್ರಿಗೆ. ಅದು ಸ್ಥಾವರ ಜಂಗಮ ನದೇಕೆ ದೇಖಿ ತಾರ ಮೂರ್ತಿ ಅಂತೇಳಿ ಚೈತನ್ಯ ಚರಿತಾಮೃತದಲ್ಲಿ ಹೇಳಲಾಗಿದೆ. ಸೊ ಶುದ್ಧ ಭಕ್ತನು ಏನ್ ನೋಡಿದ್ರು ಅವನಿಗೆ ಎಲ್ಲದರಲ್ಲಿ ಕೃಷ್ಣನ ಪ್ರಜ್ಞೆನೇ ಇರುತ್ತೆ. ಸೊ ಅವಾಗ ಅಂತ ವ್ಯಕ್ತಿಗೆ ಅವನು ಭೌತಿಕ ಸಂಸಾರದಲ್ಲಿ ಅಥವಾ ಆಧ್ಯಾತ್ಮಿಕ ಸಂಸಾರದಲ್ಲಿ ಅವನಿಗೇನು ಅಂತರನೇ ಅನ್ಸಲ್ಲ. ಅವನು ಇಲ್ಲಿದ್ರು ಭೌತಿಕ ಸಂಸಾರದಲ್ಲೇ ಇರ್ತಾನೆ, ಅಲ್ಲಿದ್ರು ಭೌತಿಕ ಸಂಸಾರದಲ್ಲೇ ಇರ್ತಾನೆ.
ಆದ್ರೆ ಯಾರು ಬಿಗಿನಿಂಗ್ ಅಲ್ಲಿ ಭಕ್ತಿ ಮಾಡ್ತಿರ್ತಾರೆ ಅವರಿಗೆ ಇದು ಅಂತರ ಅನ್ಸುತ್ತೆ, ಇದು ಭೌತಿಕ ಜಗತ್ತು, ಆಧ್ಯಾತ್ಮಿಕ ಜಗತ್ತು. ಅವಾಗ ಓ ಇಲ್ಲಿ ಬೇಡಪ್ಪ, ಸಾಕು, ನಾವು ಭಗವಂತರ ಸ್ಥಾನಕ್ಕೆ ಹೋಗ್ಬೇಕು. ಅದ್ರಲ್ಲಿ ತಪ್ಪೇನೂ ಇಲ್ಲ. ಓಕೆ, ಆಲ್ರೆಡಿ 10 ಗಂಟೆ ಆಯ್ತು. ಸೊ ನಾವು ನೆಕ್ಸ್ಟ್ ಕ್ಲಾಸು ಬುಧವಾರ ಮತ್ತೆ ನಾವು ಕನೆಕ್ಟ್ ಮಾಡಿ ಮುಂದೆ ಇದನ್ನು ವರ್ಸುವ. ಇವತ್ತಿನ ಕ್ಲಾಸಿಗೆಲ್ಲ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದಗಳು. ಶಿಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು ಶರಣಂ ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.